ಇದೇ ಯುಗಾದಿ ಹಬ್ಬದ ಸಂದೇಶ. ಈ ಜೀವನ ಮೌಲ್ಯವನ್ನು ಅತ್ಯಂತ ಸೂಚ್ಯವಾಗಿ ಯುಗಾದಿ ಹಬ್ಬದ ಮೂಲಕ ಹಿರಿಯರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಹಿರಿಯರು ಹಾಕಿಕೊಟ್ಟ ಒಳ್ಳೆಯ ಹಾದಿಯಲ್ಲಿ ಸಾಗೋಣ, ಪ್ರಾಮಾಣಿಕ ಜೀವನದ ಮೂಲಕ ಬದುಕಿನ ಸಹಿಯನ್ನು ಅನುಭವಿಸೋಣ. ಸನ್ಮಾನ್ಯ ಪೂಜ್ಯ ಗುರುಗಳಾದ ಬ್ರಹ್ಮಾನಂದ ಭಾರತೀ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಈ ಸಭಾ ಕಾರ್ಯಕ್ರಮ ಜರುಗುತ್ತಿದೆ. ಮೊದಲನೆಯದಾಗಿ ಶಂಖನಾದದೊಂದಿಗೆ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುತ್ತಿದ್ದೇವೆ. ದೇವದಾನವರು ಅಮೃತಕ್ಕೋಸ್ಕರ ಕ್ಷೀರಸಾಗರವನ್ನು ಮಥನ ಮಾಡುವಾಗ ಜನಿಸಿದ ವಸ್ತುಗಳಲ್ಲಿ ಶಂಖವೂ ಒಂದು ಎಂದು ಪುರಾಣ ಹೇಳುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಶಂಖಕ್ಕೆ ಮಹತ್ವದ ಗೌರವ ಸ್ಥಾನವಿದೆ. ಪೂಜೆ ಪುನಸ್ಕಾರ, ದೇವತಾರ್ಚನೆ, ಹೋಮ ಮುಂತಾದ ಧಾರ್ಮಿಕ ಆಚರಣೆಯ ಸಂದರ್ಭದಲ್ಲಿ ಶಂಖವನ್ನು ಪೂಜಿಸುವ ಮತ್ತು ಶಂಖನಾದಗೈಯುವ ಪದ್ಧತಿ ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿದೆ. ಅದೇ ರೀತಿ ನಮ್ಮ ಇಂದಿನ ಯುಗಾದಿ ಉತ್ಸವ ಕಾರ್ಯಕ್ರಮವನ್ನು ಶಂಖನಾದದೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಶ್ರೀ ಲಕ್ಷ್ಮೀನಾರಾಯಣ ಹೆಗಡೇಕರ್ ಇವರು ಶಂಖನಾದ ಮೊಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಸಮಿತಿಯ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಶಂಖನಾದಗೈದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಲಕ್ಷ್ಮೀನಾರಾಯಣ ಹೆಗಡೇಕರ್ ಇವರಿಗೆ ಅನಂತ ಧನ್ಯವಾದಗಳು. ಎರಡನೇದಾಗಿ ವೇದಘೋಷ. ಹಿಂದೂ ಸಂಸ್ಕೃತಿಯಲ್ಲಿ ವೇದಘೋಷಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಇದು ಜಗತ್ತಿಗೆ ಭಾರತೀಯರು ನೀಡಿದ ಕೊಡುಗೆಯಾಗಿದೆ. ಜಾಗೃತ ಜೀವನ ನಡೆಸಲು ಮಾನವನ ಅಂತಃಸತ್ವವನ್ನು ವಿಕಾಸ ಮಾಡುವ ಗುಣ ವೇದದಲ್ಲಿ ಇದೆ. ಈ ವೇದಘೋಷವನ್ನು ಶ್ರೀ ಕೃಷ್ಣಮೂರ್ತಿ ಭಟ್ ಮಯ್ಯರ್ ಗೋಕರ್ಣ ಇವರು ನಡೆಸಿಕೊಡಬೇಕೆಂದು ಕೋರುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಂಸಸ್ತನೋಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಓಂ ಸ್ವಸ್ತಿ ನಮಿಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದರಂ. ಓಂ ಆನೋ ಭದ್ರಾಃ ಕೃತಾವೋ ಯಂತು ವಿಶ್ವತೋ ದಬ್ಧಾಸೋ ಅಪರೀತಾಸ ಉದ್ಭಿದಾಃ. ದೇವಾನೋ ಯಥಾ ಸದಮಿದ್ ವೃದೆ ಅಸನ್ನಪ್ರಾಯೋ ರಕ್ಷಿತಾರೋ ದಿವೆ ದಿವೆ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೇಶಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಋಷಿ ಸೂಕ್ತ ಯುಕ್ತವನ್ನು ಪಠಿಸಿದ ಶ್ರೀ ಕೃಷ್ಣಮೂರ್ತಿ ಭಟ್ ಮಯ್ಯರ್ ಗೋಕರ್ಣ ಇವರಿಗೆ ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಭಾರತಾಂಬೆಗೆ ನಮನ. ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳು ಈ ಕಾರ್ಯವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಗಣ್ಯರಿದ್ದ ಎಲ್ಲ ಮಾನ್ಯರು ಇದರಲ್ಲಿ ಭಾಗಿಗಳಾಗಬೇಕು. ಅದೇ ರೀತಿಯಾಗಿ ಎಲ್ಲರೂ ಸಭಿಕರು ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ.
बोलो भारत माता की। ಪೂಜ್ಯ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ಗುರುಗಳಿಗೆ ಫಲಪುಷ್ಪ ಸಮರ್ಪಣೆ. ವೇದಿಕೆಯ ಮೇಲಿದ್ದ ಯುಗಾದಿ ಸಮಿತಿಯ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಗುರುಗಳಿಗೆ ಫಲಪುಷ್ಪ ಸಮರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಉತ್ಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಹೆಗಡೆಯವರು, ಅದೇ ರೀತಿ ಸಂಚಾಲಕರಾದ ಮುರಳೀಧರ್ ಪ್ರಭುರವರು, ಗೌರವ ಅಧ್ಯಕ್ಷರಾಗಿರತಕ್ಕಂಥ GS ನಾಯಕ್ ಅವರು, ಕಾರ್ಯದರ್ಶಿಯಾಗಿರುವ ಆನಂದ್ ವಾಯ್ ನಾಯಕ್ ಅವರು, ಕೋಶಾಧ್ಯಕ್ಷರಾಗಿರುವ GS ಹೆಗಡೆಯವರು, ಉಪಾಧ್ಯಕ್ಷರಾಗಿರುವ ಶ್ರೀಮತಿ ಸುಧಾ ಶಾನ್ಭಾಗ್ ಅವರು, ಅದೇ ರೀತಿ ರಾಜು ಶೆಟ್ಟಿಯವರು ಗುರುಗಳಿಗೆ ಫಲಪುಷ್ಪ ಸಮರ್ಪಣೆ ಮಾಡಬೇಕಂತೇಳಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಗುರುಗಳಿಗೆ ಹಾರ ಸಮರ್ಪಣೆ. ಈ ಯುಗಾದಿ ಉತ್ಸವದಲ್ಲಿ ನಮ್ಮ ಕುಮಟಾ ತಾಲೂಕಿನ ಸುಮಾರು 30 ಸಮಾಜದವರು ಇದರಲ್ಲಿ ಭಾಗಿಗಳಾಗಿದ್ದಾರೆ. ಆ ಎಲ್ಲ ಸಮಾಜದವರು ಗುರುಗಳಿಗೆ ಹಾರ ಸಮರ್ಪಣೆ ಮಾಡಬೇಕೆಂದು ಹೇಳಿ ನಾನು ಸಮಿತಿಯ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ಎಲ್ಲ ಸಮಾಜದ ಮುಖಂಡರುಗಳು ಬಂದು ಗುರುಗಳಿಗೆ ಹಾರ ಸಮರ್ಪಣೆ ಮಾಡಬೇಕೆಂದು ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ಬ್ರಾಹ್ಮಣ ಸಮಾಜ, GSB ಸಮಾಜ, ನಾಮಧಾರಿ ಸಮಾಜ, ನಾಡವರ ಸಮಾಜ, ಹಾಲಕ್ಕಿ ಸಮಾಜ, ಗ್ರಾಮ ಒಕ್ಕಲು ಸಮಾಜ, ಮಡಿವಾಳ ಸಮಾಜ, ವಿಶ್ವಕರ್ಮ ಸಮಾಜ, ದೈವಜ್ಞ ಬ್ರಾಹ್ಮಣ ಸಮಾಜ, ಮುಕ್ರಿ ಸಮಾಜ, ಹರಿಜನ ಸಮಾಜ, ಉಪನಾಡವರ ಸಮಾಜ, ಅಂಬಿಗ ಸಮಾಜ, ಹರಿಕಾಂತ ಸಮಾಜ, ಉಪ್ಪಾರ ಸಮಾಜ, ಭಂಡಾರಿ ಸಮಾಜ, ದೇಶ ಭಂಡಾರಿ ಸಮಾಜ, ರಾಮಕ್ಷತ್ರಿಯ ಸಮಾಜ, ಗುಡಿಗಾರ ಸಮಾಜ, ಕೋಮಾರಪಂಥ ಸಮಾಜ, ಗಾವಡಿ ಸಮಾಜ, ಗಾಬಿತ ಸಮಾಜ, ಓನಗ ಸಮಾಜ, ಗಾಣಿಗ ಸಮಾಜ, ಸವಿತಾ ಸಮಾಜ, ಗಾಡಿಗ ಸಮಾಜ, ವೈಶ್ಯವಾಣಿ ಸಮಾಜ, ಕುಂಬ್ರಿ ಮರಾಠಿ ಸಮಾಜ, ಮಾರವಾಡಿ ಸಮಾಜ ಹಾಗೂ ಗುಜರಾತಿ ಮಾರವಾಡಿ ಸಮಾಜ, ಈ ಎಲ್ಲ ಸಮಾಜದ ಗಣ್ಯರು ಗುರುಗಳಿಗೆ ಮಾಲೆಯನ್ನು ಸಮರ್ಪಿಸಬೇಕಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಯುಗಾದಿ ಉತ್ಸವ ಸಮಿತಿಯ ಪೋಷಕರು ಮತ್ತು ಮಹಾಪೋಷಕರು ಆದ ಡಾಕ್ಟರ್ GG ಹೆಗಡೆಯವರು, ಸುಬ್ರಾಯ್ ವಾಳ್ಕೆಯವರು, ಶ್ರೀಧರ್ ನಾಯಕ್, ಶ್ರೀ ಲಕ್ಷ್ಮೀ ನರಸಿಂಹ ಟ್ರಸ್ಟ್ ಇಂಡಸ್ಟ್ರಿ ಏರಿಯಾ ಕುಮಟಾ, ಇವರೂ ಸಹ ಗುರುಗಳಿಗೆ ಹಾರ ಸಮರ್ಪಣೆ ಮಾಡಬೇಕಂತೇಳಿ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ.
ಫಲಪುಷ್ಪ ಹಾಗೂ ಹಾರವನ್ನು ಸಮರ್ಪಿಸಿದ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದ. ನಮ್ಮ ಮುಂದಿನ ಕಾರ್ಯಕ್ರಮ ಸ್ವಾಗತ ಸಮಾರಂಭಕ್ಕೆ ಆಗಮಿಸಿರುವಂಥ ಗಣ್ಯರನ್ನು ಸ್ವಾಗತಿಸುವಂತಹ ಸಮಯ. ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಸುರೇಶ್ ಹೆಗಡೆಯವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಸ್ಥಾನೀಯ ಎಲ್ಲ ದೇವರನ್ನು, ಈ ಭರತ ಭೂಮಿಯಲ್ಲಿ ಆಗಿ ಹೋಗಿದಂಥ ಎಲ್ಲ ಮಹರ್ಷಿಗಳನ್ನು, ಗುರುಪೀಠವನ್ನು ಸ್ಮರಿಸಿಕೊಂಡು ಇವತ್ತು ಹೊಸ ವರ್ಷ ಯುಗಾದಿ. ಈ ಯುಗಾದಿ ಹೊಸ ವರ್ಷವನ್ನು ನಾವು ನಮ್ಮ ಹಿಂದೂ ಪದ್ಧತಿಯಂತೆ ನಾವು ಆಚರಿಸಬೇಕು. ಇದು ಪ್ರತಿಯೊಬ್ಬರಿಗೂ ಮುಂದಿನ ದಿನಗಳಲ್ಲಿ ಚೈತನ್ಯ ನೀಡಬೇಕು. ಕಳೆದ ವರ್ಷ ಆದಂಥ ತಪ್ಪುಗಳನ್ನು ಮುಂದಿನ ವರ್ಷ ಪುನರಾವರ್ತನೆ ಆಗಬಾರ್ದು. ನಾವು ಎಲ್ಲ ಸೇರಿ ಕುಮಟಾದಲ್ಲಿ ಈ ಯುಗಾದಿ ಉತ್ಸವವನ್ನು 14 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇವೆ. ಉದ್ದೇಶ ಅಂತ ಹೇಳಿದ್ರೆ ಹಿಂದೂಗಳು ಒಟ್ಟಾಗಬೇಕು, ಹಿಂದೂಗಳು ಶಕ್ತಿವಂತರಾಗಬೇಕು, ಹಿಂದೂಗಳಲ್ಲಿ ಆ ಚೈತನ್ಯ ಮೂಡಬೇಕು ಹೇಳುವಂಥ ಉದ್ದೇಶದಿಂದ ಈ ಒಂದು ಸತ್ ಸಂಪ್ರದಾಯವನ್ನು ಮಾಡ್ಕೊಂಡು ಬಂದು ಇವತ್ತು ನಾವು ಆ ಉತ್ಸವದಲ್ಲಿ ನಮ್ಮ ಪುಣ್ಯದ ಫಲ ಶ್ರೀ 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 ಪರಮಪೂಜನೀಯ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳು, ಶ್ರೀ ಚೈತನ್ಯ ರಾಜಾರಾಮ ಕ್ಷೇತ್ರ ಶಿರಳ್ಗಿ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಸಾಷ್ಟಾಂಗವಾದಂಥ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಗುರುಗಳು ವೇದ ಇದನ್ನೆಲ್ಲ ಅಧ್ಯಯನ ಮಾಡಿ ಸಿದ್ದಾಪುರದಲ್ಲಿ ಒಂದು ಮಠವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಹೇಳಿದ್ರು ತನಗೆ ಬೇಗ ಹೋಗಬೇಕಾಗಿದೆ, ಅಲ್ಲಿ ಅನೇಕ ಕೆಲಸಗಳಿದ್ದಾವೆ. ಯಾಕೆಂದರೆ ಶ್ರೀರಾಮ ಕೋಟಿ ಮಂತ್ರ ಜಪ ಪಠನೆ ಮಾಡಿ ಆ ಒಂದು ಯಜ್ಞವನ್ನು ಕೈಂಕರ್ಯದಲ್ಲಿದ್ದಾರೆ. ಹಾಗಾಗಿ ನಮ್ಮ ಪುಣ್ಯದ ಫಲ ಇವತ್ತು ನಮ್ಮ ಜೊತೆಯಲ್ಲಿ ಗುರುಗಳು ಇರೋದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ಹಾಗೆಯೇ ಈ ಒಂದು ಸಮಿತಿ ಯುಗಾದಿ ಉತ್ಸವಕ್ಕಾಗಿ ಒಂದು ಕೈಂಕರ್ಯಕ್ಕಾಗಿ
ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ನಾವು ಮಾಡ್ತೇವೆ, ಉಪಾಧಿ ಅಂತ ಹೇಳ್ತೀವಿ. ಅಂಥ ಒಂದು ಸಮಿತಿಯನ್ನು ನಾವು ರಚಿಸಿಕೊಂಡ್ವಿ. ಅದರ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಸುಬ್ರಾಯ ನಾಯ್ಕರವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ ಒಟ್ಟು ಈ ಸಮಿತಿಯ ಸಂಚಾಲಕರಾದಂಥ ಶ್ರೀಯುತ ಮುರಳೀಧರ್ ಪ್ರಭುವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಕಾರ್ಯದರ್ಶಿಯಾದಂಥ ಶ್ರೀಯುತ ಆನಂದ ನಾಯ್ಕ್ ಪ್ರೊಫೆಸರು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆಯೇ ಗೌರವಾಧ್ಯಕ್ಷ ಅಂತ ಶ್ರೀಮತಿ ಸುಧಾ ಶಾನ್ಭಾಗ್ರವರು ಸಹ ಉಪಸ್ಥಿತಿ ಇದ್ದಾರೆ. ಆಮೇಲೆ ಕೋಶಾಧ್ಯಕ್ಷ ಅಂತ ಶ್ರೀಯುತ GS ಹೆಗ್ಡೆಯವರು ನಮ್ಮ ಜೊತೆಯಲ್ಲಿದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನ್ನ ಮಟ್ಟಿಗೆ ಈ ನಿಮ್ಮನ್ನು ಬರಮಾಡಿಕೊಳ್ಳುವುದು ಅಥವಾ ಸ್ವಾಗತ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಕೇಳಿದ್ರೆ ನಾವು ಎಲ್ಲರೂ ಸೇರಿ ಈ ಯುಗಾದಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಹಾಗಾಗಿ ನೀವು ಸಹ ಬಂದಿದ್ದೀರಿ, ಅದು ವಿಶೇಷತೆ. ಇಲ್ಲಿ ಈ ಯುಗಾದಿ ಉತ್ಸವದಲ್ಲಿ ನಾನು ಕೆಲವು ಜನರನ್ನು, ಕೆಲವು ಸಮಾಜವನ್ನು ಹೇಳಲೇಬೇಕು. ಅವರ ಉಪಸ್ಥಿತಿ ನಮಗೊಂದು ಶಕ್ತಿ. ಯಾಕೆಂದರೆ ಅನೇಕ ಸಮಾಜದವರು, ಸಮಾಜ ಮುಖಂಡರು, ಬೇರೆ ಬೇರೆ ರಾಜಕೀಯ ಮುಖಂಡರು ಈ ಸಂದರ್ಭದಲ್ಲಿ ಅವರು ಇರೋದೇ ನಮಗೆ ಭಾರಿ ಖುಷಿ, ನಮಗೆ ಶಕ್ತಿಯಾಗಿದೆ. ಹಾಗೆಯೇ ಈ ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನು ಮಾಡಿದಂಥವರಿದ್ದಾರೆ. ಅದು ಪತ್ರಿಕೆಯಿಂದ ಪ್ರಾರಂಭ ಮಾಡಿ ನಮ್ಮ ಶೋಭಾಯಾತ್ರೆಯಲ್ಲಿ ಅನೇಕ ವಿಧವಾದಂಥ ಸ್ತಬ್ಧ ಚಿತ್ರಗಳನ್ನು ಮಾಡಿ, ಆಮೇಲೆ ಭಜನೆ ಮತ್ತು ಆ ಭಜನೆ ಮೂಲಕವಾಗಿ ಜನರಲ್ಲಿ ಚೈತನ್ಯ ತುಂಬಿದಂಥ ಅನೇಕ ಭಜನಾ ತಂಡಗಳು, ಆಮೇಲೆ ನಮ್ಮ ಇಡೀ ನಗರವನ್ನು ಶೃಂಗಾರ ಮಾಡಿದಂಥ ಅನೇಕ ಕಾರ್ಯಕರ್ತರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಈ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿ ನಾವು ಅನೇಕ ಮಹನೀಯರನ್ನು ಸಂಪರ್ಕ ಮಾಡಿದಾಗ ಅನೇಕ ದಾನಿಗಳು ಈ ಕಾರ್ಯಕ್ರಮಕ್ಕಾಗಿ ನಮ್ಮನ್ನು ಕಾಯ್ತಾ ಇದ್ದರು. ಅವರ ಉಪಸ್ಥಿತಿನೂ ಇವತ್ತು ನಮ್ಮ ಜೊತೆ ಇದ್ದಾರೆ. ಮತ್ತು ಇದೆಲ್ಲ ಲೈಟಿಂದ ಹಿಡಿದು, ಪೆಂಡಾಲಿಂದ ಹಿಡಿದು ಇದು ಎಲ್ಲವನ್ನು ಸುವ್ಯವಸ್ಥಿತವಾಗಿ ಮಾಡಿದಂಥ ಪೆಂಡಲ್ ಇದೆ. ಹಾಗೆ ಧ್ವನಿವರ್ಧಕ ವ್ಯವಸ್ಥೆ ಮಾಡಿದಂಥವರಿದ್ದಾರೆ. ಹೀಗೆ ಇವರ ಎಲ್ಲ ಉಪಸ್ಥಿತಿ ನಮಗೆ ಒಂದು ಧೈರ್ಯ ತಂದಿದೆ. ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿಕ್ಕೆ ಅಂತಲೇ ಒಂದು ತಂಡ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಬಂದಿರುವಂಥ ಎಲ್ಲ ಮಹನೀಯರು ಒಟ್ಟುಗೂಡಬೇಕು, ಇವರ ಜೊತೆಯಲ್ಲಿ ನಾವು ಹಿಂದೂ ಧರ್ಮವನ್ನು ಎತ್ತಿ ಹಿಡಿಬೇಕು, ಶಕ್ತಿ ಕೊಡಬೇಕು ಹೇಳುವ ಉದ್ದೇಶದಿಂದ ಇದು ಎಲ್ಲರ ಉಪಸ್ಥಿತಿ ಒಂದು ಶಕ್ತಿಯಾಗಿದೆ, ಚೈತನ್ಯವಾಗಿದೆ. ಅವರನ್ನು ಎಲ್ಲರೂ ಕೈ ಮುಗಿದು ಸಾಕ್ಷಾತ್ ಒಂದು ದೇವರ ಅವತಾರಗಳು ತಾವೆಲ್ಲ ಅಂತ ತಿಳ್ಕೊಂಡು ಅವರಿಗೆಲ್ಲ ನಮಸ್ಕಾರ ಮಾಡಿ, ನಿಮಗೆಲ್ಲರಿಗೂ ಒಂದು ಪುಷ್ಪವನ್ನು ಹಾಕಿ ನಿಮ್ಮನ್ನೆಲ್ಲ ಗೌರವಪೂರ್ವಕವಾಗಿ ನಮಸ್ಕಾರ ಮಾಡಿ ಈ ಒಂದು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ಸ್ವಾಗತಿಸಿದ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಹೆಗಡೆ ಅವರಿಗೆ ಸಮಿತಿಯ ಪರವಾಗಿ ಅನಂತ ವಂದನೆಗಳು. ಇನ್ನು ಮುಖ್ಯವಾದಂಥ ಕಾರ್ಯಕ್ರಮ ದೀಪ ಪ್ರಜ್ವಲನ. ಈ ಕಾರ್ಯಕ್ರಮವನ್ನು ಪೂಜ್ಯ ಗುರುಗಳಾದ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳು ನಡೆಸಿಕೊಡಬೇಕಂತ ಹೇಳಿ ನಮ್ರ ವಿನಂತಿ. ಅದೇ ರೀತಿಯಾಗಿ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಂತ ಹೇಳಿ ವಿನಂತಿಸಿಕೊಳ್ತೇನೆ.
ಹಬ್ಬವನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲು ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಯುಗಾದಿ ಉತ್ಸವ ಸಮಿತಿಯ ಸಂಚಾಲಕರೂ ಆದ ಶ್ರೀ ಮುರಳೀಧರ್ ಪ್ರಭುರವರು ಈ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ಪರಮ ಪೂಜ್ಯ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಚರಣ ಕಮಲಗಳಲ್ಲಿ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರುವ ಅಧ್ಯಕ್ಷರೇ, ನಮ್ಮ ಸಮಿತಿಯ ಪದಾಧಿಕಾರಿಗಳೇ, ಸಭೆಯ ಎದುರಿಗಿರುವಂಥ ಎಲ್ಲ ನನ್ನ ಬಾಂಧವರೇ, ಭಗಿನಿಯರೇ, ಮಾತೆಯರೇ, ಮಾಧ್ಯಮದ ಮಿತ್ರರುಗಳೇ, ಶುಭದಿಂದ ಶೋಭನದತ್ತ ನಾವು ಒಂದು ಹೆಜ್ಜೆ ಹಾಕ್ತಾ ಇದ್ದೇವೆ. ಎಲ್ಲರಿಗೆ ಮೊಟ್ಟ ಮೊದಲನೇದಾಗಿ ಈ ಯುಗಾದಿಯ ಶುಭಾಶಯಗಳನ್ನು ನೀಡಲು ಬಯಸ್ತೇನೆ. 14 ವರ್ಷಗಳ ಹಿಂದೆ ಇದನ್ನು ಪ್ರಾರಂಭ ಮಾಡುವಾಗ ಅನೇಕ ಜನರಿಗೆ ಸಂಶಯ ಇತ್ತು, ಕುತೂಹಲ ಇತ್ತು, ಇದೇನಪ್ಪ ಹೊಸದು ಅಂತ. ಯಾಕಂದರೆ ಯುಗಾದಿಯನ್ನು ನಾವು ಯುಗಾಂತರಗಳಿಂದ ಆಚರಿಸ್ತಾ, ಯುಗಾದಿಯನ್ನು ಹೊಸ್ತಲ್ಲ, ಯುಗಾದಿಯನ್ನು ನಾವು ಮನೆಯಲ್ಲೇ ಆಚರಿಸ್ತಾ ಇದ್ದೀವಿ, ನಮ್ಮ ದೇವಸ್ಥಾನಗಳಲ್ಲಿ ಆಚರಿಸ್ತಾ ಇದ್ದೀವಿ, ಶ್ರದ್ಧೆ ಭಕ್ತಿಯಿಂದ ಆಚರಿಸ್ತಾ ಇದ್ದೀವಿ. ಆದರೆ ಅದಕ್ಕೆ ಹಿಂದೆ ಒಂದು ವಿಚಾರ ಗೊತ್ತಿಲ್ಲಾಗಿತ್ತು. ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಇದು ಯಾತಕ್ಕೆ ಮಾಡ್ತಾರೆ, ಇದು ಹಬ್ಬದ ಜೊತೆ ಇನ್ನೊಂದು ಹಬ್ಬ, 10 ಕೂಡ 11 ಅಷ್ಟೇ ಆಗಿತ್ತು ಹೊರತು ಇದು ಯಾತಕ್ಕಾಗಿ ಎಂಬುದು ಬಹಳ ಜನರಿಗೆ ಗೊತ್ತಿಲ್ಲಾಗಿತ್ತು. ಬಹುಶಃ ನಿಮಗೆಲ್ಲ ಗೊತ್ತಿದೆ, ಲೋಕಮಾನ್ಯ ತಿಲಕರು ಗಣೇಶೋತ್ಸವವನ್ನು ಇದೇ ರೀತಿ ಮಾಡಿದರು. ಗಣೇಶೋತ್ಸವವನ್ನು ಎಲ್ಲರೂ ಮನೆಯಲ್ಲೇ ಆಚರಿಸ್ತಾ ಇದ್ದರು. ಆದರೆ ಸ್ವಾತಂತ್ರ್ಯೋತ್ಸವದ ಹೊತ್ತಿಗೆ, ಸ್ವಾತಂತ್ರ್ಯ ಚಳುವಳಿಯ ಹೊತ್ತಿಗೆ ಗಣೇಶನನ್ನು ಸಾರ್ವಜನಿಕವಾಗಿ ಅದನ್ನು ಆಚರಿಸಲು ಪ್ರಾರಂಭ ಮಾಡಿದರು. ಅದು ಬಹುಶಃ ನಮ್ಮ ಸ್ವಾತಂತ್ರ್ಯ ಚಳುವಳಿಗೆ ಒಂದು ದೊಡ್ಡ ಶಕ್ತಿ ನೀಡಿತು ಅಂತ ತಮಗೆಲ್ಲ ಗೊತ್ತಿದ್ದ ವಿಷಯ. ಹೀಗಾಗಿ 25 ವರ್ಷಗಳ ಮೊದಲೇ ಶಿರ್ಷಿಯ ಜನ ಮುಂದಾಗಿ ಈ ಯುಗಾದಿಯನ್ನು ನಾವು ಸಾರ್ವಜನಿಕವಾಗಿ ಆಚರಿಸಬೇಕು, ಕೇವಲ ಮನೆಯಲ್ಲೆಲ್ಲ ಸಾರ್ವಜನಿಕವಾಗಿ ಆಚರಿಸಬೇಕೆಂಬ ತಯಾರಾದರು. ನಾವು 14 ವರ್ಷಗಳ ಹಿಂದೆ, ಇದು 15ನೇ ವರ್ಷ, ನಾವು ಕೂಡ ಪ್ರಾರಂಭ ಮಾಡಿದ್ವಿ. ವಿಷಯ ಇಷ್ಟೇ, ನಾವು ಆವಾಗಲೇ ಹೇಳಿದಾಗೆ ಶ್ರದ್ಧೆಯಿಂದ ನಾವು ಆಚರಿಸ್ತೀವಿ, ಆದರೆ ಯಾತಕ್ಕಾಗಿ ಆಚರಿಸ್ತಿದ್ದಾವೆ, ನಮ್ಮದೆಲ್ಲವೂ ಅವೈಜ್ಞಾನಿಕ ಅಂತ ನಮ್ಮ ಯುವಕರು ತಿಳ್ಕೊಂಡಿದ್ದರು. ಡಿಸೆಂಬರ್ 31 ಅಥವಾ ಜನವರಿ 1 ನಮ್ಮ ಹೊಸ ವರ್ಷ, ಆವತ್ತೇ ಕುಣಿದು ಕುಪ್ಪಳಿಸುವುದು, ಏನೇನೋ ಮಾಡೋದು ಆವತ್ತೇ ಅಂತ ತಿಳ್ಕೊಂಡಿದ್ದು ಅದು ಅಲ್ಲ. ಅದು ನಮ್ಮದು ಅತ್ಯಂತ ವೈಜ್ಞಾನಿಕವಾದ ಕಾಲಗಣನೆ ನಮ್ಮಲ್ಲಿದೆ. ಭೂಗೋಳದಲ್ಲಾಗುವಂಥದ್ದು, ಖಗೋಳದಲ್ಲಾಗುವಂಥದ್ದು, ನಿಸರ್ಗದಲ್ಲಾಗುವಂಥದ್ದು ಬದಲಾವಣೆ. ಇವತ್ತು ವಸಂತ ಋತುವಿನ ಪ್ರಾರಂಭ, ನಾವು ನಿಸರ್ಗ ನೋಡಿದ್ರೆ ನಮಗೆ ಬದಲಾವಣೆ ಗೊತ್ತಾಗುತ್ತೆ. ಹೀಗಾಗಿ ಯಾವುದು ಪಾಶ್ಚಿಮಾತ್ಯರಿಂದ ಬಂತೋ ಅದೆಲ್ಲವೂ ಸರಿ, ನಮ್ಮದೆಲ್ಲ ಕಂದಾಚಾರ, ಡಂಬಾಚಾರ, ಮೂಢನಂಬಿಕೆ ಎಂಬ ಕಲ್ಪನೆ ಇವತ್ತು ಹೋಗಿದೆ ಅಂತ ನಾನು ಹೇಳ್ಬೋದು. ಆಗಾಗಲೇ ಹೇಳಿದಾಗೆ ನಮ್ಮ ಶೋಭಾಯಾತ್ರೆ ಹೊರಡುವಾಗ ಅನೇಕರು ಬಹಳ ಕುತೂಹಲದಿಂದ ನೋಡ್ತಾ ಇದ್ರು, ಸಂಶಯ ಇತ್ತು, ಯಾಕಪ್ಪ ಇದೊಂದು ಹೊಸ ಉತ್ಸವ, ನಮ್ಮಲ್ಲಿನ ಉತ್ಸವಕ್ಕೇನು ಕಡಿಮೆ ಆಗಿದೆಯಾ, ಹೊಸ ಉತ್ಸವ ಮತ್ತೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ತಾ ಇದ್ರು. ಆದರೆ 14 ವರ್ಷಗಳ ನಂತರ ನಾನು ಹೇಳೋದಂಗೆ ಬಹಳ ಹೆಮ್ಮೆ ಆಗುತ್ತೆ. ಇವತ್ತು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಎಲ್ಲವರು, ಇವತ್ತು ನಮ್ಮ ಜೊತೆ ಬಂದು ಕುಣಿದು ಕೊಪ್ಪಳಿಸ್ತಿದ್ದಾರೆ, ಇವತ್ತು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ನಾವು ಯಾವಾಗ ಈ ಕಾರ್ಯಕ್ರಮಕ್ಕೆ ಹಣ ಸಂಗ್ರಹಕ್ಕಾಗಿ ಬೀದಿ ಅಲೆಯುತ್ತಿದ್ದವು, ಮನೆಗೆ ಹೋಗ್ತಾ ಇದ್ವಿ, ನಮ್ಮ ಕಾರ್ಯಕರ್ತರು ಎಲ್ಲ ಹೋಗ್ತಿದ್ವಿ, ನಾವು ಅಂಗಡಿಗೆ ಹೋಗ್ತಾ ಇದ್ವು. ಇವತ್ತು ನಮ್ಮನ್ನ ಕೇಳ್ತಾನೆ ಇರಲಿಲ್ಲ, ಯುಗಾದಿ ಉತ್ಸವದವರು ಬನ್ನಿ ತಗೊಳ್ಳಿ ಅಂತ ಹೇಳಿ. ಕಳೆದ ವರ್ಷಕ್ಕಿಂತ ಸ್ವಲ್ಪ ಖರ್ಚು ಜಾಸ್ತಿ ಇರಬೇಕಲ್ಲ ನಿಮಗೆ, ಮತ್ತೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಂತ. ಯಾವ ರೀತಿಯ ಪರಿವರ್ತನೆ ನೋಡಿ. ಮೊದಲನೇ ವರ್ಷ ನಾವು ಸುಮಾರು 25 ಸಭೆ ಕರೆದು ಇದನ್ನ ಮಾಡಿಸಬೇಕಾದ್ರೆ ಸಾಕು ಬೇಕಾಗಿತ್ತು. ಆದರೆ ಇವತ್ತು ಹಾಗಿಲ್ಲ. ಇವತ್ತು ಒಂದು ಹಂತ ನಾವು ಮುಟ್ಟಿದ್ದೇವೆ. ಖಂಡಿತವಾಗಿ ನಮ್ಮ ಯಾವುದೇ ಹಿಂದೂ ಬಾಂಧವರನ್ನ ನೀವು ಕೇಳಿ, ಇದು ಯುಗಾದಿ ನಮ್ಮ ಹೊಸ ವರ್ಷ ಅಂತಾನೆ ಹೇಳ್ತಾರೆ. ಹೊಸ ವರ್ಷ 31ಕ್ಕೆ ಜನವರಿ 1ಕ್ಕೆ ಹೋಗ್ತಾರೆ, ಯಾವುದೋ ಗೆಳೆಯರು ಕರ್ಕೊಂಡು ಹೋಗ್ತಾರೆ, ಯಾವುದೋ ಒತ್ತಡಕ್ಕೆ ಒಳಗಾಗಿ ಹೋಗುತ್ತಾ ಇರಬೇಕು. ಆದರೆ ಖಂಡಿತ ಅವರಿಗೆ ಗೊತ್ತುಂಟು ಇದು ನಮ್ಮ ಹೊಸ ವರ್ಷ ಅಂತ. ಅದೇ ನಮ್ಮ ದೊಡ್ಡ ಸಾಧನೆ ಅಂತ ನಾನು ಹೇಳ್ಬಿಡ್ತೀನಿ. ಇನ್ನೊಂದು ಸಾಧನೆ ನಾನು ಹೇಳಲು ಬಹಳ ಹೆಮ್ಮೆ ಅನಿಸ್ತದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು, 32 ಸಮಾಜಗಳು ಕುಮಟದಲ್ಲಿದ್ದಾವೆ. ಆ ಸನಾತನ ಸಂಪ್ರದಾಯದ 32 ಕೊಂಡಿಗಳು, ಆ ಸರಪಳಿಯ 32 ಕೊಂಡಿಗಳು ನಮ್ಮಲ್ಲಿದ್ದಾರೆ. ಆ ಒಂದೊಂದು ಕೊಂಡಿಯನ್ನು ಎಷ್ಟು ಚೆನ್ನಾಗಿ ಬೆಸೆದಿದೆ ಇವತ್ತು ಅಂತ ಹೇಳಿದ್ರೆ ಯಾವ ಶಕ್ತಿಯೂ ನಮ್ಮನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಅದೊಂದು ದೊಡ್ಡ ಸಾಧನೆ, ನಮ್ಮ ಈ ಯುಗಾದಿಯ ಸಾಧನೆ ಅಂತ ನಾನು ಹೇಳಲು ಬಯಸ್ತೇನೆ. ಯುಗಾದಿ ಉತ್ಸವ ಕೇವಲ ಯುಗಾದಿಗೆ ಸೀಮಿತವಾಗಿಲ್ಲ. ನಾವು ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಕುಟುಂಬ ಪ್ರಬೋಧನಾ ಕಾರ್ಯಕ್ರಮ ಮಾಡ್ತಿದ್ದೀವಿ. ಯಾರು ಕೃಷಿಯಲ್ಲಿ ನಿರತರಾಗಿದ್ದಾರೋ ಅವರಿಗೆ ಸನ್ಮಾನ ಮಾಡ್ತೀವಿ. ಯುವಕರಿಗೆ ಕೃಷಿಯ ಕ್ಷೇತ್ರದಲ್ಲಿ ಬರಲು ಆಹ್ವಾನ ನೀಡ್ತಾ ಇದ್ದೀವಿ. ಅನೇಕ ಕಾರ್ಯಕ್ರಮಗಳನ್ನು, 3 ಕೆರೆಗಳ ಹೂಳನ್ನ ಎತ್ತಿದ್ದೀವಿ.
ನಮ್ಮಲ್ಲಿ ಇಲ್ಲಿ ಮಾತಾಪಿತ್ರ ಪೂಜನ ಆಗುತ್ತೆ. ಸೈನಿಕರಿಗೆ ನಾವು ಸನ್ಮಾನ ಮಾಡ್ತಿದ್ವಿ. ಯಾವ ಕ್ಷೇತ್ರದಲ್ಲೂ ಅವರಿಗೆ ಸನ್ಮಾನ ಇಲ್ವೋ, ನಮ್ಮ ಸಂಸ್ಕೃತಿಯ ಕೆಲಸಗಳನ್ನು ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಈ ಸಮಾರಂಭದಲ್ಲಿ ನಾವು ಸನ್ಮಾನ ಮಾಡ್ತಿದ್ವಿ. ಇನ್ನೂ ಒಂದು ಹೆಜ್ಜೆ ನಾವು ಮುಂದಿಡ್ತಿದ್ದೀವಿ. ನಮ್ಮ ಸಮಾಜ ನಮ್ಗೆ ಗೊತ್ತಿದೆ, ನಿಮಗೆಲ್ಲರಿಗೂ ಗೊತ್ತಿದೆ, ಹಿಂದೂ ರುದ್ರಭೂಮಿ ಕುಮಟಾದಲ್ಲಿ ಅಷ್ಟು ಸುವ್ಯವಸ್ಥಿತವಾಗಿ ಇಲ್ಲ. ಶಿರ್ಷಿಯಲ್ಲಿದೆ, ಹೊನ್ನಾವರದಲ್ಲಿದೆ. ಎಲ್ಲ ಕುಮಟಾ ಜನರ ಅಭಿಲಾಷೆ ಏನಂತ ಹೇಳಿದ್ರೆ ಒಂದು ಸುವ್ಯವಸ್ಥಿತವಾದ ಹಿಂದೂ ರುದ್ರಭೂಮಿ ನಮ್ಮಲ್ಲಿ ಇರಬೇಕೆಂಬುದು. ಅದಕ್ಕಾಗಿ ನಾವು ಅಣಿಯಾಗ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ರಾಮದಾಸ್ ಗುನಿಗಿ ಅವರು ಮೊನ್ನೆ ಅಷ್ಟೇ ಸರ್ಕಾರಿಯಲ್ಲಿ ಅಧಿಕಾರಿಯಾಗಿದ್ದವರು. ಅವರು ತಾಲೂಕು ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದವರು. ಅವರು ನಿವೃತ್ತರಾದ ನಂತರ ಪೂರ್ತಿಯಾಗಿ ನಮ್ಮ ಜೊತೆ ತೊಡಗಿಸ್ಕೊಂಡಿದ್ದಾರೆ. ಅವರನ್ನು ನಾವು ಈ ಉಪ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅವರು 1 ವರ್ಷದಲ್ಲಿ ನಾವು ಖಂಡಿತವಾದರೂ ಏನನ್ನಾದರೂ ಅದನ್ನು ಮಾಡಿ ತೋರಿಸ್ತೀವಿ ಅಂತ ನಾನು ನಿಮಗೆ ಹೇಳಲು ಬಯಸ್ತೇನೆ. ನಿಮ್ಮೆಲ್ಲರ ತನು ಮನ ಧನದ ಸಹಕಾರ ನಮಗೆ ಅದಕ್ಕಾಗಿ ಬೇಕು. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಜೋಡಿಸಲು ಹೆಚ್ಚಿಸ್ತೇನೆ, ಯಾಕಂದ್ರೆ ಸಾಕಷ್ಟು ಸಮಯ ಆಗಿದೆ, ಗುರುಗಳಿಗೆ ಹೋಗಬೇಕಾಗಿದೆ. ಹೀಗಾಗಿ ಬಹಳ ಹೊತ್ತು ಮಾತನಾಡಲು ಬಯಸುವುದಿಲ್ಲ. ಒಂದೇ ಒಂದು ಮಾತು ನಿಮ್ಮಲ್ಲಿ, ರಾಮದಾಸ್ ಗುರುಗಳು ನಿವೃತ್ತರಾದ ನಂತರ ನಮ್ಮ ಜೊತೆ ಸೇರಿಕೊಂಡ್ರು. ಇವತ್ತು ನಿವೃತ್ತರಾದವರ ಹತ್ರ ಅನೇಕ ಪರಿಣಿತಿ ಇದೆ, ಅವರ ಹತ್ರ ಜ್ಞಾನ ಇದೆ, ಅನುಭವದ ಆಗರ ಅವರು. ಅಂಥವ್ರು ಅನೇಕರಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿದ್ದಾರೆ, ಸರ್ಕಾರಿ ಅಧಿಕಾರಿಗಳಾಗಿ ನಿವೃತ್ತರಿದ್ದಾರೆ, ಬ್ಯಾಂಕ್ ಅಧಿಕಾರಿಗಳಾಗಿ ನಿವೃತ್ತರಿದ್ದಾರೆ. ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಬೇಡೋದು, ನಿಮ್ಮಲ್ಲಿ ದಯವಿಟ್ಟು ನಮ್ಮ ಜೊತೆ, ಕೇವಲ ಯುಗಾದಿ ಉತ್ಸವ ಅಂತಲ್ಲ, ಇನ್ನೂ ಅಷ್ಟೋ ವಿಧಾಯಕ ಕಾರ್ಯಕ್ರಮಗಳನ್ನ ಮಾಡುವಂಥ ಸಂಸ್ಥೆಗಳು ನಮ್ಮಲ್ಲಿದ್ದಾರೆ. ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ. ನಿಮ್ಮ ಆರೋಗ್ಯವೂ ಕೂಡ ಒಳ್ಳೆಯದಾಗಿರುತ್ತೆ ಅಂತ ನಾನು ಹೇಳಲು ಬಯಸ್ತೇನೆ. ಖಂಡಿತ. ಯಾಕಂದ್ರೆ ತಮ್ಮ ಜ್ಞಾನ, ತಮ್ಮ ಅಪಾರವಾದ ಪ್ರತಿಭೆ ಮತ್ತು ತಮ್ಮ ಅನುಭವದ ಮೇಲೆ ಕೇವಲ ತಮಗಷ್ಟೇ ಅಲ್ಲ, ಸಮಾಜಕ್ಕೂ ಒಂದು ಅಧಿಕಾರ ಇದೆ. ಹೀಗಾಗಿ ಅದನ್ನ ಪೂರ್ತಿಯಾಗಿ ಹಾಗೆ ಬದಿಗಿಡಲು ಬಯಸಬೇಡಿ. ನಮ್ಮ ಜೊತೆ ಅಥವಾ ಅಂತ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ನಾವು ಖಂಡಿತವಾಗಿ ಯುಗಾದಿ ಉತ್ಸವವನ್ನು ಹಾಗೆ ಮಾಡಿದ್ವೋ ಹಾಗೆ ನಮ್ಮ ಅಳೆದು ಸೇವೆಯನ್ನ ಈ ಭಾರತ ಮಾತೆಯ ಚರಣದಲ್ಲಿ ನಾವು ಇಡೋಣ ಮತ್ತು ಭಾರತ ಮಾತೆಯನ್ನ ನಮ್ಮ ವಿಶ್ವ ಮಾತೆಯಾಗಿ ಬೆಳಗಿಸೋಣ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಇನ್ನೊಮ್ಮೆ ಯುಗಾದಿಯ ಶುಭಾಶಯಗಳನ್ನು ನೀಡಿ ನನ್ನ ಮಾತಿಗೆ ಕೊನೆ ಹೇಳ್ತೇನೆ. ನಮಸ್ಕಾರ. ಯುಗಾದಿ ಹಬ್ಬದ ಔಚಿತ್ಯ ಹಾಗೂ ಯುಗಾದಿ ಸಮಿತಿಯ ಧ್ಯೇಯೋದ್ದೇಶಗಳನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿರತಕ್ಕಂಥ ಯುಗಾದಿ ಉತ್ಸವ ಸಮಿತಿಯ ಸಂಚಾಲಕರಾದ ಶ್ರೀ ಮುರಳೀಧರ್ ಪ್ರಭುರವರಿಗೆ ಅನಂತ ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಪಂಚಾಂಗ ಪಠಣ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ಒಳ್ಳೆಯ ಕಾರ್ಯವನ್ನು ಮಾಡಬೇಕೆಂದರೂ ಪಂಚಾಂಗವನ್ನು ನೋಡಿ ಒಳ್ಳೆಯ ದಿನವನ್ನು ಆಯ್ಕೆ ಮಾಡಿಕೊಂಡು ಆ ಕಾರ್ಯವನ್ನು ನೆರವೇರಿಸುವುದು ಸಂಪ್ರದಾಯ. ಈ ಯುಗಾದಿಯ ದಿನದಿಂದ ಹೊಸ ವರ್ಷ ಪ್ರಾರಂಭವಾಗಿದೆ. ಈ ಹೊಸ ವರ್ಷದಲ್ಲಿ ಏನೆಲ್ಲ ನಡೆಯಬಹುದು ಎಂಬ ಮಾಹಿತಿಯನ್ನು ಪಂಚಾಂಗ ಪಠಣ ಮಾಡುವುದರ ಮೂಲಕ ನಮಗೆಲ್ಲ ತಿಳಿಸಿಕೊಡಲಿದ್ದಾರೆ ಡಾಕ್ಟರ್ ಗೋಪಾಲ್ ಕೃಷ್ಣ ಹೆಗಡೆಯವರು. अमरी कबरी भार भ्रमरी मुखरी कृतं दूरीकरोतु दुरितं गौरी चरण पंकजम अचिंत्या व्यक्तरूपाय निर्गुणाय गुणात्मने समस्त जगदाधार मूर्तये ब्रह्मणे नमः. मूर्तित्वे परिकल्पित शशवृतो वर्त्मा पुनर्जन्मनाम् आत्मेत्यात्मविदां क्रतुश्चैजतां भर्तामरज्योतिषां लोकानां प्रलयोद्भव स्थितिविभुश्चानेकधा यश्रुतौ वाचं न सदा त्वनेककिरणः ತ್ರೈಲೋಕ್ಯದೀಪೋರವಿಹಿ. ಕುಲಗುರುಗಳಾದ ಶ್ರೀ ಶ್ರೀ ರಾಘವೇಶ್ವರನ್ನ, ಕುಲದೈವವಾದ ಗೋಪಾಲಕೃಷ್ಣರನ್ನ, ಮಾತಾಪಿತೃಗಳನ್ನು ಹಾಗೂ ಇವತ್ತು ಉಪಸ್ಥಿತರಿರುವಂತಹ ಶ್ರೀ ಶ್ರೀ ಸನ್ನಿಧಾನವನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ, ವೇದಿಕೆ ಮೇಲಿರುವ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಗುರು ಹಿರಿಯರನ್ನು ಹಾಗೂ ಅಕ್ಕ ತಂಗಿಯರನ್ನು, ಅಣ್ಣ ತಮ್ಮಂದಿರನ್ನು ಪ್ರಣಮಿಸುತ್ತಾ, ಅವರ ಅನುಜ್ಞೆಯ ಮೇರೆಗೆ ನನಗೆ ವಹಿಸಿದ ಜವಾಬ್ದಾರಿಯನ್ನು ನಾನು ಮಾಡಲಿಕ್ಕೆ ಉದ್ಯುಕ್ತನಾಗ್ತಾ ಇದ್ದೇನೆ. ಶ್ರೀಮಾನ್ ಆನಂದ ನಾಯಕರವರು ಮೊದಲೇ ಸಮಯವನ್ನು ನಿಗದಿಪಡಿಸಿದ್ದಾರೆ. ಅವರು ನಿಗದಿಪಡಿಸಿದ ಸಮಯದೊಳಗೆ ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಶೋಭಕೃತ್ ಸಂವತ್ಸರದ ಶುಭಾಶಯಗಳನ್ನು ಹೇಳ್ತಾ,
ಪ್ರಧಾನವಾಗಿ ಜ್ಯೋತಿಷದಲ್ಲಿ ತಿಥಿರ್ವಾರಂಚ ನಕ್ಷತ್ರಂ ಯೋಗ ಕರಣಮೇವ ಚ ಯತ್ರೈತತ್ ಪಂಚಕಂ ಸ್ಪಷ್ಟಂ ಪಂಚಾಂಗಂ ತನ್ನಿಗದ್ಯತೆ ಅಂತ ಸಂಹಿತಾ ಗ್ರಂಥಗಳು ಹೇಳ್ತವೆ. ಪ್ರಧಾನವಾಗಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ 5 ಅಂಶಗಳ ಉಲ್ಲೇಖ ಎಲ್ಲಿ ಇರುತ್ತದೆಯೋ ಅದನ್ನು ಪಂಚಾಂಗ ಅಂತ ಹೇಳ್ತೇವೆ. ಸಮಗ್ರ ಭಾರತದಲ್ಲಿ 3 ರೀತಿಯಾದಂಥ ಪಂಚಾಂಗ ಇದೆ. ಸೂರ್ಯ ಸಿದ್ಧಾಂತಾನುಸಾರಿಯಾದ ಪಂಚಾಂಗ, ದೃಕ್ ಸಿದ್ಧಾಂತಾನುಸಾರಿಯಾದ ಪಂಚಾಂಗ ಹಾಗೂ ಆರ್ಯ ಸಿದ್ಧಾಂತಾನುಸಾರಿಯಾದಂಥ ಪಂಚಾಂಗ. ಪ್ರಕೃತ ಗ್ರಹಣದ ಲೆಕ್ಕಾಚಾರಕ್ಕೆ ಯಾವ ಸಿದ್ಧಾಂತವನ್ನು ಬಳಸುತ್ತೇವೆಯೋ ಆ ಸಿದ್ಧಾಂತವನ್ನು ಅನುಸರಿಸಿ ಅದರ ಫಲವನ್ನು ಪ್ರಸ್ತಾಪಿಸ್ತಾ ಇದ್ದೇನೆ. ಒಂದು ಶ್ಲೋಕ ಇದೆ, ಶುಭಕೃತ್ ಶೋಭಕೃತ್ ಚೈವ ಎನ್ನುವ ಪಾಠ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಪ್ರಚುರವಾಗಿರುವುದರಿಂದ ಈ ಸಂವತ್ಸರಕ್ಕೆ ಶೋಭಕೃತ್ ಎನ್ನುವುದೇ ಸರಿ ಎನ್ನುವುದು ನನ್ನ ಅಭಿಪ್ರಾಯ. ಯಾಂ ತಿಥಿಂ ಸಮನುಪ್ರಾಪ್ಯ ಉದಯಂ ವ್ಯಾತಿ ಭಾಸ್ಕರ ಸಾ ತಿಥಿ ಸಕಲಾಜ್ಞೆಯ ಆಡುವಂಥದ್ದು ಧರ್ಮಶಾಸ್ತ್ರದ ಪ್ರಮಾಣ. ಸೂರ್ಯೋದಯ ಕಾಲಕ್ಕೆ ಯಾವ ತಿಥಿಯನ್ನು ಆಶ್ರಯಿಸಿ ಸೂರ್ಯನು ಉದಯಿಸುತ್ತಾನೆಯೋ ಆ ತಿಥಿಯನ್ನು ಧರ್ಮ ಕರ್ಮಾಚರಣೆಗೆ ಬಳಸಬೇಕು ಎನ್ನುವುದು ಸಿದ್ಧಾಂತವಾಗಿದೆ. ಆ ನಿಟ್ಟಿನಲ್ಲಿ ಇಂದು ಬುಧವಾರ. ನಮ್ಮ ಸನಾತನಿಗಳಿಗೆ ಯುಗಾದಿ ವರ್ಷಾರಂಭದ ದಿನ. ಫಾಲ್ಗುಣ ಅಮಾವಾಸ್ಯೆ ಮುಗಿದು ಚೈತ್ರ ಶುಕ್ಲ ಪ್ರತಿಪತ್ತು ಪ್ರಾರಂಭವಾಗುತ್ತದೆಯೋ ಆ ದಿನದಿಂದ ಈ ಸಂವತ್ಸರ ಪ್ರಾರಂಭವಾಗಿದೆ. ಇದು ಹಬ್ಬದ ವಾತಾವರಣ, ಈಗಾಗಲೇ ಹೇಳಿದ್ದಾರೆ. ಈ ದಿನ ಸಂವತ್ಸರವನ್ನು ಕೇಳಿ ಅದಕ್ಕನುಸಾರಿಯಾಗಿ ನಮ್ಮ ವಾರ್ಷಿಕ ಬಜೆಟನ್ನು ಸಿದ್ಧಪಡಿಸಿಕೊಳ್ಳಬೇಕು. ಯಾಕೆಂದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಹೇಳುವಂಥದ್ದು ನಮ್ಮ ಭಾರತೀಯರ ಕಲ್ಪನೆ. ಈ ದಿಸೆಯಲ್ಲಿ ಈ ಶೋಭಕೃತ್ ಸಂವತ್ಸರದ ಶುಭಾಶುಭ ಫಲವನ್ನು ಶಾಸ್ತ್ರದ ಹಿನ್ನೆಲೆಯಲ್ಲಿ ವಿವೇಚಿಸೋಣ. ಇಲ್ಲಿಯವರೆಗೆ ಕಲಿಯುಗದಲ್ಲಿ 5124 ವರ್ಷಗಳು ಕಳೆದಿವೆ. 1945 ಶಾಲಿವಾಹನ ಶಕ ವರ್ಷಗಳು ಕಳೆದಿವೆ. ಕಲಿಯುಗೆ ಪ್ರಥಮ ಪಾದೆ ಅಂತ ಸಂಕಲ್ಪದಲ್ಲಿ ಹೇಳ್ತವೆ. ಕಲಿಯುಗದ ಮೊದಲನೇ ಪಾದದಲ್ಲಿ ಅಷ್ಟೇ 5000 ವರ್ಷಗಳು ಕಳೆದಿದೆ. ಇನ್ನು ಎಷ್ಟೋ ವರ್ಷಗಳು ಕಳೆಯಲಿಕ್ಕಿದೆ. ಶೋಭಕೃದ್ ವತ್ಸರೇ ಧಾತ್ರಿ ಪ್ರಜಾನಾಂ ರೋಗಶೋಕದ ತಥಾಪಿ ಸುಖಿನೋ ಲೋಕಾಹ ಬಹುಸಸ್ಯಾರ್ಘವೃಷ್ಟಯ. ಒಂದು ಕಡೆ ರೋಗವನ್ನು, ಇನ್ನೊಂದು ಕಡೆ ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪಗಳಿಂದ ಶೋಕವನ್ನು ಉಂಟು ಮಾಡುವುದು. ಆದರೂ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ ಎನ್ನುವುದು ಈ ಸಂವತ್ಸರದ ಸಾಮಾನ್ಯ ಫಲವಾಗಿದೆ. ಯುಗಾದಿಯು ಬುಧವಾರವಾಗಿರುವುದರಿಂದ ಈ ಗ್ರಹಣೆ ಈ ವರ್ಷಕ್ಕೆ ರಾಜ. ಮಂತ್ರಿ ಇತ್ಯಾದಿ ವಿವರಣೆ ಸಂಹಿತಾ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ. ಯಾವ ದಿವಸ ಯಾವ ವಾರ ಯುಗಾದಿ ಪ್ರಾರಂಭವಾಗುತ್ತಿದೆಯೋ ಆ ವಾರದ ಮೇಲಿಂದ ಎಲ್ಲ ಲೆಕ್ಕಾಚಾರವನ್ನು ಹಾಕ್ತಾರೆ. ಬುಧವಾರವಾದರೆ ಬೇರೆ, ಹಾಗೆ ಗುರುವಾರವಾದರೆ ಬೇರೆ. ಏಕೆಂದರೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಹೇಗೆ ಪೋರ್ಟ್ಫೋಲಿಯೋವನ್ನು ನಾವು ಮಂತ್ರಿ ಮಂಡಲದಲ್ಲಿ ನಾವು ಮಾಡ್ತೇವೆಯೋ ಹಾಗೆ ಯಾವ್ಯಾವ ವಾರವಾಗುತ್ತದೋ ಆ ವಾರದ ಅಧಿಪತಿಯಾಗಿರುವವನು ಎಲ್ಲರಿಗೂ ವಿಭಾಗ ಮಾಡಿ ಹಾಕ್ಕೊಡ್ತಾನೆ. ಆ ಹಿನ್ನೆಲೆಯಲ್ಲಿ ವರ್ಷದ ಫಲವನ್ನು ಸಂಹಿತಾ ಗ್ರಂಥದ ಅನುಸಾರಿಯಾಗಿ ಪಂಚಾಂಗಕರ್ತರು ಬರೆಯುತ್ತಾರೆ. ಇವತ್ತಿನ ದಿವಸ ಬುಧ ಆಗಿರುವುದರಿಂದ ಉತ್ತಮವಾದ ಮಳೆ ಬೆಳೆಗಳಿಂದ ಕೂಡಿದ್ದು ಜನರು ವಿವಾಹ, ಉತ್ಸವ, ಯಜ್ಞಯಾಗಾದಗಳಲ್ಲಿ ನಿರತರಾಗಿರ್ತಾರೆ. ಎರಡನೇದಾಗಿ ಬುಧವಾರವಾಗಿರುವುದರಿಂದ ಮಂತ್ರಿ ಶುಕ್ರನಾಗಿರ್ತಾನೆ. ಶುಕ್ರನು ಮಂತ್ರಿ ಆಗಿರುವುದರಿಂದ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ, ಧಾನ್ಯಗಳು ಸಮೃದ್ಧವಾಗಿರ್ತವೆ, ಗೋವುಗಳು ಧಾರಾಳವಾಗಿ ಹಾಲನ್ನು ಕೊಡುತ್ತವೆ ಅಂಥೇಳಿ ಶುಕ್ರನಾಗಿರುವುದರಿಂದ. ಇನ್ನು ಗುರುವು ಸೈನ್ಯಾಧಿಪತಿ ಆಗಿರುವುದರಿಂದ ಸನಾತನಿಗಳು ವಿಶೇಷವಾಗಿ ಹೇಳುವಂಥದ್ದು ಯಾವುದೇ ಹಿಚ್ಕಿಚ್ಚಿಲ್ಲದೆ, ಹೆದರಿಕೆ ಇಲ್ಲದೆ ಜೀವನವನ್ನು ಸಾಗಿಸಬಹುದು. ಇದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ಗುರುವು ಸೈನ್ಯಾಧಿಪತಿ ಆಗಿರುವುದರಿಂದ ನಮ್ಮ ಸನಾತನಿಗಳಿಗೆ ಸ್ವಲ್ಪ ಉಸಿರು ಎತ್ತಲಿಕ್ಕೆ ಸಾಮರ್ಥ್ಯವನ್ನು ಆ ಗುರು ಕೊಡ್ತಾನೆ. ಆದ್ದರಿಂದ ಇದನ್ನು ನಾವು ಭಾಳ ಗಮನಿಸಬೇಕು. ನಮ್ಮನ್ನು ದಬ್ಬುವಂಥವ್ರು ಅಥವಾ ಮೇಲಿಂದ ಒತ್ತಡವನ್ನು ತರುವಂಥವ್ರು ಈ ಸಂವತ್ಸರದಲ್ಲಿ ಆಗಲಿಕ್ಕಿಲ್ಲ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ರವಿಯು ಸೈನ್ಯಾಧಿಪತಿ ಆಗಿರುವುದರಿಂದ ಖಂಡವೃಷ್ಟಿ ಆಗ್ತದೆ, ಸಸ್ಯನಾಶ, ರೋಗ ಭಯವೂ ಆಗ್ತದೆ. ಪ್ರಕೃತ ಭಾಷೆಯಲ್ಲಿ ಹೇಳುವುದಾದರೆ ಅದರ ಫಲವನ್ನು ED, CBI ದಾಳಿಗಳು ಜೋರಾಗಿಯೇ ಇರ್ತದೆ. ಜೈಲಿಗೆ ಹೋಗುವವರ ಸಂಖ್ಯೆಯು ಜಾಸ್ತಿ ಆಗ್ತದೆ. ಶನಿ ಶುಷ್ಕ ಗ್ರಹವಾಗಿದೆ. ಈ ವರ್ಷ ಶನಿ ಧಾನ್ಯಾಧಿಪತ ಆಗಿರುವುದರಿಂದ, ಯಾಕೆಂದರೆ ಶನಿ ಶುಷ್ಕ ಗ್ರಹ ಅಂತ ಜ್ಯೋತಿಷದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಕೆಲವು ಕಡೆ ಮಳೆ ಇಲ್ಲದೆ ಸಸ್ಯನಾಶ, ರೋಗ ಭಯ ಇತ್ಯಾದಿಗಳು, ಗುಳೆ ಹೋಗುವವರ ಸಂಖ್ಯೆ ತುಂಬ ಜಾಸ್ತಿ ಆಗ್ತದೆ ಅಂತ ಸಂಹಿತಾ ಗ್ರಂಥಗಳಲ್ಲಿ ಬರೆದಿರ್ತಾರೆ. ಗುರುವು ಮೋಡಗಳಿಗೂ ಸಹ ಅಧಿಪತಿ. ಆದ್ದರಿಂದ
ಈ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ. ಮಂಗಳನು ರಸಾಧಿಪತಿನಾಗಿರುವಂಥ ಬೆಲ್ಲ, ಎಣ್ಣೆ, ತುಪ್ಪ, ಜೇನುತುಪ್ಪ ಅಷ್ಟೇ ಅಲ್ಲದೆ ನೀರು ಸಹ ತುಟ್ಟಿ ಆಗುವಂಥ ಸಾಧ್ಯತೆ ಇದೆ. ಬಿಸ್ಲೇರಿ ಮತ್ತು ಯಾವುದೋ ಇತ್ಯಾದಿಗಳೆಲ್ಲ ಸ್ವಲ್ಪ ತುಟ್ಟಿ ಆಗುವಂಥ ಲಕ್ಷಣವೂ ಇದೆ. ರವಿಯು ನೀರಸಾಧಿಪತಿಯಾಗಿರುವುದರಿಂದ ತಾಮ್ರ, ಗಂಧ, ರತ್ನ, ಮಾಣಿಕ್ಯ, ಮುತ್ತುಗಳು ಸಮೃದ್ಧಿ ಆಗುತ್ತದೆ. ಚಿನ್ನದ ಬೆಲೆ ಸ್ವಲ್ಪ ಜಾಸ್ತಿ ಆಗಬಹುದು. ಹಾಗಾಗಿ ಚಿನ್ನ ಖರೀದಿ ಮಾಡುವವರು ಆದಷ್ಟು ಶೀಘ್ರದಲ್ಲಿ ಖರೀದಿ ಮಾಡಿ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಸ್ವಲ್ಪ 60-65 ದಾಟಬಹುದು ಅಂತ ಲೆಕ್ಕಾಚಾರ, ದಾಟಬಹುದು. ಇನ್ನು 2023 ಏಪ್ರಿಲ್ 22ರಿಂದ ಗುರುವು ಮೀನರಾಶಿಯಲ್ಲಿರ್ತಾನೆ. ನಂತರ ವರ್ಷ ಪೂರ್ತಿ ಮೇಷರಾಶಿಯಲ್ಲಿ ಇರ್ತಾನೆ. ವರ್ಷ ಪೂರ್ತಿ ಶನಿಯು ಕುಂಭರಾಶಿಯಲ್ಲಿ ಇರ್ತಾನೆ. ಆದ್ದರಿಂದ ಉತ್ತರ ಭಾರತ ಸಮೃದ್ಧವಾಗಿಯೇ ಇರ್ತದೆ. ಆರ್ದ್ರ ಪ್ರವೇಶ ಫಲ ಪಂಚಾಂಗದಲ್ಲಿ ಹಾಕ್ತಾರೆ. ಇದರಿಂದಲೇ ಮಳೆಯ ತೀರ್ಮಾನವನ್ನು ಮಾಡುವಂಥದ್ದು. ಆಷಾಢ ಮಾಸ ಶುಕ್ಲ ಪಕ್ಷ ಚತುರ್ಥಿ ಗುರುವಾರ, ಆಶ್ಲೇಷ ನಕ್ಷತ್ರ, ಹರ್ಷಣ ಯೋಗ, ಭವಕರ್ಣ, ಕರ್ಕರಾಶಿ, ವೃಶ್ಚಿಕ ಲಗ್ನದಲ್ಲಿ ದಿನಾಂಕ 22/6 ಜೂನ್ದಲ್ಲಿ ಸಾಯಂಕಾಲ 5:48ಕ್ಕೆ ರವಿಯು ಆರ್ದ್ರ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ. ಆ ದಿನ ಆಶ್ಲೇಷ ನಕ್ಷತ್ರವಿರುವುದರಿಂದ ಕರ್ನಾಟಕದಲ್ಲಿ ಚುನಾವಣೆ ಬಿಸಿ ತಾರಕಕ್ಕೇರುವ ಕಾಲವಾಗಿರುವುದರಿಂದ ಜನರು ಭಯಂಕರ ಕೃತ್ಯಗಳನ್ನು ಎಸಗುತ್ತಾರೆ. ಅಭ್ಯರ್ಥಿಗಳ ನಡುವೆ ಕೃತ್ಯಾದೋಷಗಳು ಸಂಭವಿಸುತ್ತವೆ. ಕೃತ್ಯಾದೋಷ ಅಂದರೆ ನಾವು ಮಾಟಿ, ಮರುಡಿ ಇತ್ಯಾದಿಗಳೆಲ್ಲ ಹೇಳ್ತೇವೆ. ಅದು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಕೊಲೆ, ರಕ್ತಪಾತಗಳು ಸಂಭವಿಸುವ ಸಾಧ್ಯತೆಯೂ ಇದೆ. ಗುರುವಾರವಾಗಿರುವಂಥ 4 ಕೊಳಗ ಮಳೆ ಆಗ್ತದೆ. 10 ಭಾಗ ಸಮುದ್ರದಲ್ಲಿ ಬೀಳುತ್ತದೆ, 6 ಭಾಗ ಪರ್ವತದಲ್ಲಿ ಬೀಳುವಂಥದ್ದೇ, 4 ಭಾಗ ಮಾತ್ರ ಭೂಮಿಯಲ್ಲಿ ಬೀಳುವಂಥದ್ದು. ಆದರೆ ಭೂಮಿಯಲ್ಲಿ ಬಿದ್ದಂಥ ಮಳೆ ಆ ಭೂಮಿಗೆ ಸೇರ್ತವೆ. ಇನ್ನು ಮೇಷ ಸಂಕ್ರಾಂತಿಯ ಫಲ. ಈ ವರ್ಷ ಮಿಶ್ರ ಎಂಬ ಹೆಸರಿನ ಕಾಲಪುರುಷನು ಚೈತ್ರ ಶುಕ್ಲ ನವಮಿ ನಾಡದು 30ನೇ ತಾರೀಕು ಶುಕ್ರವಾರ ಅಪರಾಹ್ನ 2:50 ಮಿನಿಟಿಗೆ ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ. ಕಾಲಪುರುಷನು ಸಾಸಿವೆ ಎಣ್ಣೆಯನ್ನು ಮೈಗೆ ತಿಕ್ಕಿಕೊಂಡು ಸಿಂಧು ನದಿಯಲ್ಲಿ ಸ್ನಾನ ಮಾಡಿ ಪೀತಾಂಬರವನ್ನು ಧರಿಸಿ ವೈಡೂರ್ಯ ಆಭರಣಗಳಿಂದ ಅಲಂಕೃತನಾಗಿ ಅರಗು ಗಂಧವನ್ನು ಹಚ್ಚಿಕೊಂಡು ಚಂಪಕ ಪುಷ್ಪಗಳಿಂದ ಅಲಂಕೃತನಾಗಿ ಗೋಧಿಯನ್ನು ಹಣೆಗೆ ಹಚ್ಚಿಕೊಂಡು ಸೀಸ ಪಾತ್ರದಲ್ಲಿ ಹಾಲನ್ನು ಕುಡಿದು ಬೊಗರಿ ಹಣ್ಣನ್ನು ಕೈಯಲ್ಲಿ ಹಿಡಿದು ಆನೆಯ ಮೇಲೆ ಕುಳಿತು ಗೆರಸಿಯ ಛತ್ರವನ್ನು ಮತ್ತು ಕೋದಂಡವನ್ನು ಹಿಡಿದು ಶಂಖವಾದ್ಯಗಳೊಂದಿಗೆ ಭೂಪಗಣಗಳೊಂದಿಗೆ ವಿಸ್ಮಯ ಮುಖದಿಂದ ಪೂರ್ವ ದಿಕ್ಕಿನಿಂದ ಬಂದು ನೈಋತ್ಯ ದಿಕ್ಕನ್ನು ನೋಡುತ್ತಾ ದಕ್ಷಿಣಾಮುಖವಾಗಿ ಪ್ರಯಾಣ ಮಾಡುತ್ತಾನೆ. ಇದು ಸಂಹಿತಾ ಗ್ರಂಥದಲ್ಲಿ ಹೇಳಿರುವಂಥದ್ದು. ಯದ್ದೇಶಾಭಿಮುಖ ಕಾಲಸ್ತದ್ದೇಶೋ ಬಾಧ್ಯತೆ ಸದಾ ಅಂತ ಹೇಳುವಂಥದ್ದು ಅದರ ಫಲ. ಈತ ಧರಿಸಿದ ಹಾಗೂ ಉಪಯೋಗಿಸಿದ ವಸ್ತುಗಳೆಲ್ಲವೂ ತುಟ್ಟಿ ಆಗ್ತದೆ ಅಂತ ಶಾಸ್ತ್ರ ಪ್ರತೀತಿ. ಅವನು ಹೋದ ಹಾಗೂ ನೋಡುವ ದಿಕ್ಕು ಹಾನಿಯನ್ನು ಉಂಟು ಮಾಡ್ತದೆ. ಅವನು ಬಂದ ದಿಕ್ಕಿಗೆ ಶುಭವನ್ನು ಉಂಟು ಮಾಡುತ್ತದೆ ಎನ್ನುವುದು ಶಾಸ್ತ್ರದ ಅಭಿಪ್ರಾಯ. ಆದ್ದರಿಂದ ಅವನು ದಕ್ಷಿಣ ದಿಕ್ಕಿಗೆ ಬರುವುದರಿಂದ ನಮ್ಮ ರಾಜ್ಯದ ಚುನಾವಣೆ ಸುಸೂತ್ರವಾಗಿ ನಡೆಯುತ್ತದೆ ಎಂದು ಊಹಿಸಬಹುದು. ಇನ್ನು ಕಂದಾಯ ಫಲ ಇದು ಅವಶ್ಯವಾಗಿರುವಂಥದ್ದು. ಮೇಷ ವೃಶ್ಚಿಕ ರಾಶಿಯವರಿಗೆ 2 ಆಯ 5 ವ್ಯಯ, ವೃಷಭ ತುಲಾ ರಾಶಿಯವರಿಗೆ 11 ಆಯ ಮತ್ತು 11 ವ್ಯಯ, 2 ಸರಿಸಮವಾಗಿರುವಂಥದ್ದು. ಮಿಥುನ ಕನ್ಯಾ ರಾಶಿಗಳಿಗೆ 2 ಆಯ 14 ವ್ಯಯ. ಹಾಗೆ ಸ್ವಲ್ಪ ಮಿಥುನ ಮತ್ತು ಕನ್ಯಾ ರಾಶಿಗಳು ಸ್ವಲ್ಪ ಗಮನ ಇಟ್ಟಿಟ್ಕೊಂಡು ಆದಷ್ಟು ತಮ್ಮ ಇದನ್ನು ಬಜೆಟನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಕರ್ಕ ರಾಶಿಯವರಿಗೆ 11 ಆಯ 5 ವ್ಯಯ. ಕರ್ಕ ರಾಶಿಯವರು ಧಾರಾಳವಾಗಿ ಖರ್ಚು ಮಾಡ್ಬೋದು. ಸಿಂಹ ರಾಶಿಯಲ್ಲೂ ಹಾಗೆ 14 ಆಯ 2 ವ್ಯಯ. ಧನು ಮೀನ ರಾಶಿಗಳಿಗೆ 14 ಆಯ 8 ವ್ಯಯ. ಮಕರ ಮತ್ತು ಕುಂಭ ರಾಶಿಯವರಿಗೆ 8 ಆಯ 11 ವ್ಯಯ. ಇದು ರಾಶಿಯ ಮೇಲಿಂದ. ಹಾಗೆ ನಕ್ಷತ್ರದ ಮೇಲಿಂದಲೂ ಫಲವನ್ನು ಬರೀತಾರೆ. ಅಶ್ವಿನಿ, ಮಘ, ಮೂಲ. ಮತ್ತೊಮ್ಮೆ ಹೇಳ್ತೇನೆ, ಅಶ್ವಿನಿ, ಮಘ, ಮೂಲ ರಾಶಿಯವರಿಗೆ 2 ಆಯ 5 ವ್ಯಯ. ಯಾಕೆಂದರೆ ಇದು ಯಾಕೆ ಅಂತ ಕೇಳಿದ್ರೆ, ಮೊದಲೇ ಹೇಳಿದಾಗೆ ನಾವು ನಮ್ಮ ಬಜೆಟನ್ನು ಹೇಗೆ ಇಟ್ಕೊಳ್ಬೇಕು ಈ ವರ್ಷ ಹೇಳುವಂಥದ್ದನ್ನು ಇದರ ಮೇಲೆ ನಾವು ಊಹೆ ಮಾಡಿಕೊಳ್ಬೇಕು. ಭರಣಿ, ಹುಬ್ಬ, ಪೂರ್ವಾಷಾಢ ನಕ್ಷತ್ರಗಳಿಗೆ 11 ಆಯ 11 ವ್ಯಯ. ಕೃತಿಕಾ, ಉತ್ತರಾಷಾಢ ನಕ್ಷತ್ರಗಳಿಗೆ 14 ಆಯ 2 ವ್ಯಯ. ಇವರು ತುಂಬ ಅನುಕೂಲಸ್ಥರಾಗ್ತಾರೆ. ಕೃತಿಕಾ, ಉತ್ತರಾಷಾಢ 14 ಆಯ 2 ವ್ಯಯ. ಮೃಗಶಿರ, ರೋಹಿಣಿ, ಹಸ್ತ ಮತ್ತು ಶ್ರವಣ ನಕ್ಷತ್ರದವರು 11 ಆಯ ಮತ್ತು 5 ವ್ಯಯ. ಮೃಗಶಿರ, ಚಿತ್ರ, ಧನಿಷ್ಠ ನಕ್ಷತ್ರದವರಿಗೆ 2 ಆಯ 5 ವ್ಯಯ. ಆರ್ದ್ರ, ಸ್ವಾತಿ, ಶತಭಿಷ,
5 ಆಯ 11 ವ್ಯಯ. ಪುನರ್ವಸು ನಕ್ಷತ್ರದವರಿಗೆ ಪುನರ್ವಸು, ವಿಶಾಖ, ಪೂರ್ವಾಭಾದ್ರ ನಕ್ಷತ್ರದವರಿಗೆ 4 ಆಯ 8 ವ್ಯಯ. ತಿಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರದವರಿಗೆ 8 ಆಯ 11 ವ್ಯಯ. ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರದವರಿಗೆ 2 ಆಯ 11 ವ್ಯಯ. ದಿನಾಂಕ 28/3/2023 ದಿನಾಂಕ 26/4/2023 ಗುರು ಅಸ್ತನಾಗಿರುವುದರಿಂದ, ಅಂದರೆ ಏಪ್ರಿಲ್ ತಿಂಗಳಲ್ಲಿ ವಿಶೇಷವಾಗಿ ಈ ಸಮಯದಲ್ಲಿ ಉಪನಯನ, ವಿವಾಹಾದಿ ಮಂಗಲ ಕಾರ್ಯಕ್ಕೆ ಅನುಮತಿ ಇರುವುದಿಲ್ಲ, ಮುಹೂರ್ತವನ್ನು ಹಾಕಿರುವುದಿಲ್ಲ. ಇವತ್ತಿನ ಪಂಚಾಂಗವನ್ನು ಶ್ರವಣ ಮಾಡೋಣ. ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ ಶುಕ್ರ ಪಕ್ಷೆ ಬುಧವಾಸರೆ ಪ್ರತಿಪತ್ತಿಥಿ. ಇವತ್ತು ಪಾಡ್ಯದ ತಿಥಿ, ಅಂದರೆ ನಿನ್ನೆ ರಾತ್ರಿ ಬಂದಿರುವಂತಹದ್ದು. ಪ್ರತಿಪತ್ತಿಥಿ ಇವತ್ತು 34 ಗಟಿ 20 ವಿಘಟಿ ಪರ್ಯಂತರವಾಗಿ ಇವತ್ತು ಪ್ರತಿಪತ್ತಿಥಿ ಇದೆ. ಸೂರ್ಯೋದಯಾನಂತರ ಮಹಾನಕ್ಷತ್ರ ಸೂರ್ಯೋದಯ ಸಮಯ 16 ಗಟಿ 21 ವಿಘಟಿ. ಉತ್ತರಾಭಾದ್ರ ನಕ್ಷತ್ರ 16 ಗಟಿ 21 ವಿಘಟಿ ಕಳೆದಿದೆ. ನಿತ್ಯ ನಕ್ಷತ್ರ ಇವತ್ತು ಉತ್ತರಾಭಾದ್ರ ನಕ್ಷತ್ರ 22 ಗಟಿ 17 ವಿಘಟಿವರೆಗೆ ಇದೆ. ಶುಕ್ಲ ನಾಮಯೋಗ 6 ಗಟಿ ಮತ್ತು 4:45 ವಿಘಟಿ ಪರ್ಯಂತರವಾಗಿದೆ. ಕಿಂಸ್ತುಘ್ನ ನಾಮಕರಣ 7 ಗಟಿ 29 ವಿಘಟಿ ಪರ್ಯಂತವಾಗಿದೆ. ವಿಷಗಟಿ 50 ಗಟಿ 33 ವಿಘಟಿಯ ನಂತರ 4 ಗಟಿ ಪರ್ಯಂತರವಾಗಿ ವಿಷಗಟಿ ಇರುವಂತಹದ್ದು. ಅಮೃತಗಟಿ 11 ಗಟಿಯಿಂದ 11 ಗಟಿ ಮತ್ತು 13 ಗಟಿಯ ವಿಘಟಿಯ ಮೇಲೆ ಚತುರ್ಘಟಿ 4 ಗಟಿ ಪರ್ಯಂತರವಾಗಿ ಇವತ್ತಿನ ಪಂಚಾಂಗ. ಯಾಕೆಂದರೆ ಇವತ್ತು ಪಂಚಾಂಗದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇತ್ಯಾದಿಗಳನ್ನು ಶ್ರವಣ ಮಾಡಬೇಕು ಅಂತಿದೆ. ಆದ್ದರಿಂದ ತಮಗೆಲ್ಲರಿಗೂ ಇದನ್ನು ಶ್ರವಣ ಮಾಡಿದ್ದೇನೆ. ತಿಥೇಶ್ಚೈಶ್ವರ್ಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ, ನಕ್ಷತ್ರಾತ್ ಧರತೆ ಪಾಪಂ, ಯೋಗಾದ್ರೋಗ ನಿವಾರಣಂ, ಕರಣಾತ್ ಕಾರ್ಯಸಿದ್ಧಿಂಚ, ಗರಲಾತ್ ಶತ್ರುನಾಶನಂ, ಅಮೃತಾತ್ ಸರ್ವಸೌಖ್ಯಂಚ ಪಂಚಾಂಗ ಫಲಮುತ್ತಮಂ. ಪಂಚಾಂಗಂ ಪಠತೋ ನಿತ್ಯಂ ಶ್ರೋತುಮಿಚ್ಛಂತಿ ಯೇ ನರಾಃ, ಅಗ್ನಿಷ್ಟೋಮ ಫಲಂ ತೇಷಾಂ, ಗಂಗಾಸ್ನಾನಂ ದಿನೇ ದಿನೇ, ಅರ್ಕಚಂದ್ರಕುಜಾಃ ಸೌಮ್ಯ ಜೀವಕಾವ್ಯ ಶನೈಶ್ಚರಾಃ, ರಾಹುಕೇತು ಗ್ರಹಾಃ ಸರ್ವೇ ಪಾಂತು ಮಾಂ ದುರಿತಾಪಹಾಃ, ಪಾಂತುವೋ ದುರಿತಾಪಹಾಃ, ಸರ್ವೇ ಗ್ರಹಾಃ ಸನಕ್ಷತ್ರಾಃ ಸರಾಶಯಃ, ಶುಭ ಏಕಾದಶ ಸ್ಥಾನಸ್ಥಿತ ಫಲವರದಾ ಭವಂತು, ಸರ್ವೇಷಾಂ ಸಮಸ್ತ ಸನ್ಮಂಗಲಾನಿ ಭವಂತು. ಇನ್ನು ಮುಂದೆ ಪ್ರಾಯಶಃ ಜನರೆಲ್ಲ ಇದನ್ನೇ ವೀಕ್ಷಿಸ್ತಾ ಇದ್ದಾರೆ. ಮೇದಲ್ಲಿ ಚುನಾವಣೆ ಇದೆ, ಗೋಪಾಲ್ ಭಟ್ರು ಏನು ಹೇಳ್ತಾ ಇದ್ದಾರೆ ಹೇಳುವಂಥದ್ದನ್ನು ಪ್ರಾಯಶಃ ಗಮನಿಸಬಹುದು. ದಿನಾಂಕ 21/3/2026 ಅಂದರೆ ನಿನ್ನೆ ರಾತ್ರಿ 10:52 ಅಮಾವಾಸ್ಯೆ ಮುಗಿದು ಪಾಡ್ಯ ಪ್ರಾರಂಭವಾಗ್ತದೆ. ಅದೇ ಸಮಯಕ್ಕೆ ಸರಿಯಾದ ಕುಂಡಲಿಯನ್ನು ಮಾಡಿ ಈ ರೀತಿ ರಾಜಕೀಯ ಸ್ಥಿತಿಯ ವಿಶ್ಲೇಷಣೆಯನ್ನು ಮಾಡಬಹುದು. ಇದು ನನ್ನ ವ್ಯಕ್ತಿಗತ ಅಭಿಪ್ರಾಯ. ಆ ಸಮಯಕ್ಕೆ ವೃಶ್ಚಿಕ ಲಗ್ನ ಇರ್ತದೆ. ಲಗ್ನಕ್ಕೆ ಗುರುವಿನ ಪೂರ್ಣ ದೃಷ್ಟಿ ಇರ್ತದೆ. ಚತುರ್ಥದಲ್ಲಿ ಸ್ವಕ್ಷೇತ್ರಗತನಾದ ಶನಿ ಇದ್ದಾನೆ, ಅವನು ದಶಮವಾದ ಸಿಂಹರಾಶಿಯನ್ನು ನೋಡುತ್ತಾನೆ. ಅದೇ ರೀತಿ 5ನೇ ಭಾವದಲ್ಲಿ ಅಂದರೆ ಗುರುವಿನ ಮನೆಯಲ್ಲಿ ಮೀನದಲ್ಲಿ ಬುಧ, ರವಿ, ಶನಿ, ಗುರು ಹೀಗೆ 11ನೇ ಮನೆಯಾದ ಕನ್ಯಾ ರಾಶಿಯನ್ನು ನೋಡುತ್ತಾನೆ. ಹಾಗೆ 8ನೇ ಮನೆಯಲ್ಲಿರುವಂಥ ಕುಜನೂ ಸಹ 11ನೇ ಮನೆಯನ್ನು ನೋಡುತ್ತಾ ಇರ್ತಾನೆ. ಈ ಹಿನ್ನೆಲೆಯಲ್ಲಿ ಈ ರೀತಿ ವಿಶ್ಲೇಷಿಸಬಹುದು. ಒಂದೇ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಅಧಿಕಾರದ ಚುಕ್ಕಾಣಿಯನ್ನು ದಲಿತ ಸಮುದಾಯದ ಅಥವಾ ಹಿಂದುಳಿದ ಸಮುದಾಯದ ಅಭ್ಯರ್ಥಿಯ ಪಾಲಾಗ್ತದೆ. ಪ್ರಾಯಶಃ 5 ಜನ ಮುಖ್ಯಮಂತ್ರಿ ರೇಸ್ನಲ್ಲಿರಬಹುದು. ಹಲವು ವಿರೋಧದ ನಡುವೆಯೂ ಈ ಕೆಲಸ ಆಗುವ ಸಾಧ್ಯತೆ ಬಹಳಷ್ಟಿದೆ. ಪ್ರಾಯಶಃ ಆಪರೇಷನ್ ಮಾಡುವ ಅವಶ್ಯಕತೆ ಬರಲಾರದು ಎಂದು ನನ್ನ ವ್ಯಕ್ತಿಗತ ಅಭಿಪ್ರಾಯ. ಈ ಫಲದಲ್ಲಿ ಏನಾದರೂ ನ್ಯೂನತೆ ಆದರೆ ಇದು ನನ್ನ ದೋಷ ಅಂತ ತಿಳಿದ್ದೇನೆ. ಇದೇ ರೀತಿ ಆದರೆ ಅದು ಶಾಸ್ತ್ರದ ಮಹತ್ವ ಎಂದು ತಿಳಿದುಕೊಳ್ಳುತ್ತಾ ಈ ಸಾಂವತ್ಸರಿಕ ಫಲಕ್ಕೆ ವಿರಾಮವನ್ನು ನೀಡ್ತೇನೆ. ಈ ಒಂದು ಅವಕಾಶವನ್ನು ಕಳೆದ ಸುಮಾರು ವರ್ಷಗಳಿಂದ ಯುಗಾದಿ ಉತ್ಸವ ಸಮಿತಿ ನನಗೆ ಕೊಡ್ತಾ ಇದೆ. ಆ ಕೆಲಸವನ್ನು, ನನಗೆ ವಹಿಸಿದಂಥ ಕೆಲಸವನ್ನು ಶ್ರೀಚರಣಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಅವಕಾಶವನ್ನು ಮಾಡಿಕೊಟ್ಟಂಥ ಸಂಘಟಕರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹರೇ ರಾಮ. ಈ ವರ್ಷದಲ್ಲಿ ಆಗುವ ಆಗುಹೋಗುಗಳನ್ನು ಪಂಚಾಂಗದಲ್ಲಿ ಸೂಚಿಸಿದಂತೆ ನಿಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿರುವ ಡಾಕ್ಟರ್ ಗೋಪಾಲಕೃಷ್ಣ ಹೆಗಡೆಯವರಿಗೆ ಸಮಿತಿಯ ಪರವಾಗಿ ಅನಂತ ವಂದನೆಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಬೇವು ಬೆಲ್ಲ ವಿತರಣೆ. ಯುಗಾದಿ ಹಬ್ಬದಂದು
ಬೇವು ಬೆಲ್ಲವನ್ನು ಸೇವಿಸುವುದು, ಹಂಚುವುದು ಪ್ರಮುಖ ವೈಶಿಷ್ಟ್ಯ. ಆಯುರ್ವೇದದ ಪ್ರಕಾರ ವಸಂತ ಋತುವಿನ ಪ್ರಾರಂಭದಲ್ಲಿ ಶರೀರದಲ್ಲಿ ಉಂಟಾಗುವ ಶಾರೀರಿಕ ದೋಷ ನಿವಾರಣೆಗೆ ಬೇವು ಉತ್ತಮ ಔಷಧಿಯಾಗಿದೆ. ಬೇವು ಬೆಲ್ಲ ಸೇವನೆಯಿಂದ ನಮ್ಮ ಶರೀರ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಎಂದು ವೈದ್ಯಶಾಸ್ತ್ರ ಹೇಳುತ್ತದೆ. ನಮ್ಮ ಜೀವನವೂ ಸಹ ಬೇವು ಬೆಲ್ಲದ ಮಿಶ್ರಣವಿದ್ದಂತೆ. ಈ ಜೀವನದಲ್ಲಿ ಕಷ್ಟ ಸುಖ, ಸೋಲು ಗೆಲುವು, ನೋವು ನಲಿವು, ಲಾಭ ನಷ್ಟ, ಪ್ರೀತಿ ದ್ವೇಷ ಎಲ್ಲವನ್ನು ಸಮಭಾವದಿಂದ ಸ್ವೀಕರಿಸಬೇಕೆಂಬುದು ಇದರ ತತ್ವ. ನಮ್ಮ ಭಾರತ ದೇಶವು ಹಲವಾರು ಭಾಷೆ, ಧರ್ಮ, ಸಂಸ್ಕೃತಿ, ಪ್ರಾದೇಶಿಕ ವೈವಿಧ್ಯತೆಯಿಂದ ಕೂಡಿದೆ. ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೂ ನಮ್ಮ ಸಂಸ್ಕೃತಿಯ ಜೊತೆಗೆ ಧಾರ್ಮಿಕ ನಂಬಿಕೆಯು ಹಾಗೆಯೇ ಉಳಿದುಕೊಂಡಿದೆ. ಯುಗಾದಿಯು ನಮ್ಮ ಪ್ರಾಚೀನ ಸಂಸ್ಕೃತಿಯ ಧಾರ್ಮಿಕ ಶ್ರದ್ಧೆಯ ಹಬ್ಬವಾಗಿದ್ದು, ಹಳೆಯ ಕಹಿಯನ್ನು ಕಳೆದು ಭವಿಷ್ಯದ ಅನುಭವವೆಲ್ಲವೂ ಸಿಹಿಯಾಗುವಂತೆ ಆಗಲಿ ಎಂದು ಈ ದಿನ ಭಗವಂತನಲ್ಲಿ ಪ್ರಾರ್ಥಿಸೋಣ. ಈ ಬೇವು ಬೆಲ್ಲವನ್ನು ಸಿದ್ಧಪಡಿಸಿದ ಶ್ರೀಮತಿ ಜಯಾ ಹೆಗಡೆಯವರಿಗೆ ಯುಗಾದಿ ಉತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಮಾತಾಪಿತೃ ಪೂಜನ. ಬಂದಿರತಕ್ಕಂಥ ಮಾತಾಪಿತೃರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ನಾಗರತ್ನ ಸುರೇಶ್ ಚಲವಾದಿ, ಆಶಾ ನಾಗೇಶ್ ಶಾನ್ಬಾಗ್, ವಿಷ್ಣು ಜಗನ್ನಾಥ್ ನಾಗೇಕರ್ ಈ ದಂಪತಿಗಳು ತಮ್ಮ ಮಕ್ಕಳೊಂದಿಗೆ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಪೂಜ್ಯ ಗುರುಗಳ ಸಾನ್ನಿಧ್ಯದಲ್ಲಿ ಈ ಮಾತಾಪಿತೃ ಪೂಜನ ಕಾರ್ಯಕ್ರಮವು ಜರುಗಲಿದೆ. ಆದಷ್ಟು ಬೇಗ ದಂಪತಿಗಳು ತಮ್ಮ ಮಕ್ಕಳೊಂದಿಗೆ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಅಮ್ಮ ನಮ್ಮನ್ನು ಪ್ರಪಂಚಕ್ಕೆ ಪರಿಚಯಿಸುತ್ತಾಳೆ. ಅಪ್ಪ ಪ್ರಪಂಚವನ್ನು ನಮಗೆ ಪರಿಚಯಿಸುತ್ತಾನೆ. ಜೀವ ಅಮ್ಮನದು, ಜೀವನ ಅಪ್ಪನದು. ಹಸಿವು ತಿಳಿಯದಂತೆ ಅಮ್ಮ ನೋಡಿಕೊಳ್ಳುತ್ತಾಳೆ. ಹಸಿವಿನ ಬೆಲೆಯನ್ನು ಅಪ್ಪ ತಿಳಿಸುತ್ತಾನೆ. ಅಮ್ಮ ಭದ್ರತೆಯಾದರೆ ಅಪ್ಪ ಬಾಧ್ಯತೆಯಾಗಿದ್ದಾನೆ. 7 ಜನ್ಮಕ್ಕೂ ತಂದೆ ತಾಯಿಯರ ಋಣ ತೀರಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಆಧುನಿಕತೆಯ ವ್ಯಾಮೋಹದಲ್ಲಿ ವೈಯಕ್ತಿಕ ಬದುಕಿನ ಸಂಕುಚಿತ ಮನೋಭಾವನೆಯೊಂದಿಗೆ ಇಂದಿನ ಜನಾಂಗ ವೃದ್ಧ ತಂದೆ ತಾಯಿಯರನ್ನು ಕಡೆಗಣಿಸುತ್ತಿರುವುದನ್ನು ನಾವೆಲ್ಲ ದಿನನಿತ್ಯ ಕಾಣುತ್ತಿದ್ದೇವೆ. ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ವೃದ್ಧ ತಂದೆ ತಾಯಿಯರನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಮನಸ್ಥಿತಿ ಕಡಿಮೆ.
ದಯವಿಟ್ಟು ಆದಷ್ಟು ಬೇಗ ಬಂದು ತಮ್ಮ ಬಹುಮಾನವನ್ನು ಪಡೆಯಬೇಕಾಗಿ ವಿನಂತಿ. ಇವರು ತಾಲೂಕಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಹಾಗೂ ಜಿಲ್ಲಾ ಮಟ್ಟದಲ್ಲಿಯೂ ಸಹ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರು ಬಂದು ಪೂಜ್ಯ ಸ್ವಾಮೀಜಿಯವರ ಹತ್ರ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿ ತಾಲೂಕಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಶಾಂತೇರಿ ಕಾಮಾಕ್ಷಿ ಭಜನಾ ತಂಡ ಇವರು ಪಡೆದುಕೊಂಡಿದ್ದಾರೆ ಮತ್ತು ಅವರು ಜಿಲ್ಲಾ ಮಟ್ಟದಲ್ಲಿಯೂ ಸಹ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. ಒಬ್ಬರು ಶಾಂತೇರಿ ಕಾಮಾಕ್ಷಿ ಭಜನಾ ತಂಡ ಹಾಗೂ ಗಂಧರ್ವ ಭಜನಾ ಮಂಡಳಿ ಕುಮಟ, ಇವರು ಜಿಲ್ಲಾ ಮಟ್ಟದ ದ್ವಿತೀಯ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ತಾಲೂಕಾ ಮಟ್ಟದಲ್ಲಿ ಗಂಧರ್ವ ಭಜನಾ ಮಂಡಳಿ ಇದು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ತಾಲೂಕಾ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಷಡಕ್ಷರಿ ಅಕಾಡೆಮಿ ಭಜನಾ ಮಂಡಳಿ ಪ್ರಥಮ ಸ್ಥಾನವನ್ನು, ತಾಲೂಕಾ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಶಾಂತೇರಿ ಕಾಮಾಕ್ಷಿ ಭಜನಾ ತಂಡ ದ್ವಿತೀಯ ಸ್ಥಾನ, ತಾಲೂಕಾ ಮಟ್ಟದಲ್ಲಿ ಗಂಧರ್ವ ಭಜನಾ ಮಂಡಳಿ ತೃತೀಯ ಸ್ಥಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಗಂಧರ್ವ ಭಜನಾ ಮಂಡಳಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಸರ್ವೇಶ್ವರಿ ಭಜನಾ ಮಂಡಳಿ ಮಂಕಿ, ಇವರು ಜಿಲ್ಲಾ ಮಟ್ಟದ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸರ್ವೇಶ್ವರಿ ಭಜನಾ ಮಂಡಳಿ ಮಂಕಿ, ಭಟ್ಕಳ ತಾಲೂಕು. ದೇವತಾ ಸ್ತುತಿ ಪರವಾದ ಕಾವ್ಯವೇ ಭಜನೆ. ಭಜನೆಯು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವ ನವ ವಿಧ ಭಕ್ತಿಗಳಲ್ಲಿ ಒಂದಾಗಿದ್ದು, ಮಧ್ಯಕಾಲೀನ ಭಕ್ತಿ ಪರಂಪರೆಯಲ್ಲಿ ಭಜನೆಗೆ ಮಹತ್ವದ ಸ್ಥಾನವಿದೆ. ಭಗವಂತನ ಆರಾಧನಾ ಕಲೆಯಾದ ಭಜನೆಗೆ ದಾಸವರೇಣ್ಯರು ಭದ್ರವಾದ ಸಾಹಿತ್ಯ ನೆಲಗಟ್ಟನ್ನು ಒದಗಿಸಿದ್ದಾರೆ. ವಿವಿಧ ರಾಗಗಳಲ್ಲಿ ರಚಿತವಾದ ಭಜನೆಯನ್ನು ತಾಳ ಮೊದಲಾದ ವಾದ್ಯದೊಂದಿಗೆ ಹೊತ್ತಿಗೆಯಲ್ಲಿ ಇಂದಿಗೂ ಅಲ್ಲಲ್ಲಿ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಭಜನಾ ಮಂದಿರಗಳಲ್ಲಿ ಮಾಡುವುದನ್ನು ಕಾಣುತ್ತೇವೆ. ಆದರೆ ವಿಷಾದದ ಸಂಗತಿ ಏನೆಂದರೆ, ಅದೆಷ್ಟೋ ಕಾಲದಿಂದ ನಡೆದು ಬಂದ ಭಜನೆ ಇಂದು ಬದಲಾದ ಜೀವನ ಶೈಲಿಯ ಕಾರಣದಿಂದಾಗಿ ನಾಗರಿಕತೆಯ ಅಬ್ಬರಕ್ಕೆ ನಮ್ಮದೇ ಆದ ಸಾಂಪ್ರದಾಯಿಕ ಭಜನಾ ಪರಂಪರೆಯೊಂದು ಸೊರಗಿ ಹೋಗುತ್ತಿರುವುದನ್ನು ಕಾಣಬಹುದು. ಪ್ರಾಚೀನ ಕಾಲದಿಂದ ದೇವಸ್ಥಾನಗಳಲ್ಲಿ ನಡೆದು ಬಂದ 7 ದಿನದ ಭಜನಾ ಸಪ್ತಾಹಗಳಿಂದು 3 ದಿನಕ್ಕೆ, 1 ದಿನಕ್ಕೆ ಸೀಮಿತವಾಗುತ್ತಿರುವುದು ಭಜನೆಯ ಅಳಿವಿನ ಹಾದಿಯನ್ನು ತೋರಿಸುವುದು. ಈ ಅಳಿವಿನ ಹಾದಿಯಲ್ಲಿರುವ ಭಜನಾ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕೆನ್ನುವ ಉದ್ದೇಶದಿಂದ ಭಜನೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಬೇಕು ಎನ್ನುವ ಕಾರಣದಿಂದ ಯುಗಾದಿ ಉತ್ಸವ ಸಮಿತಿಯವರು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆಯನ್ನು ಏರ್ಪಡಿಸಿ ಆ ಒಂದು ಪವಿತ್ರವಾದಂಥ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಿರುವುದು ಅತ್ಯಂತ ಸಂತೋಷದ ವಿಚಾರ. ಭಜನೆಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿ ಬಹುಮಾನವನ್ನು ಸ್ವೀಕರಿಸಿದ ಎಲ್ಲ ಭಜನಾ ತಂಡದ ಸದಸ್ಯರುಗಳಿಗೆ ಸಮಿತಿಯ ಪರವಾಗಿ ಅನಂತ ವಂದನೆಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ. ಈ ವರ್ಷ ನಮ್ಮ ಯುಗಾದಿ ಉತ್ಸವ ಸಮಿತಿ 6 ಜನ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಮೊದಲನೇದಾಗಿ 2 ಯೋಧರಿಗೆ
ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಜಗನ್ನಾಥ್ ಪಡ್ಗಾರ್ ನಿವೃತ್ತ ಯೋಧರು, ತಿಮ್ಮಣ್ಣ ನಾಯ್ಕ್ ಇವರು ಸಹ ನಿವೃತ್ತ ಯೋಧರು. ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಅದೇ ರೀತಿಯಾಗಿ ಪಾಂಡುರಂಗ್ ಮಂಜುನಾಥ್ ದೇಶಭಂಡಾರಿ ಇವರು ಶವ ಸಂಸ್ಕಾರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮೊದಲನೇದಾಗಿ ಯೋಧರು ವೇದಿಕೆಗೆ ಆಗಮಿಸಬೇಕಂತೇಳಿ ವಿನಂತಿಸಿಕೊಳ್ತೇನೆ. ಜಗನ್ನಾಥ್ ಪಡ್ಗಾರ್, ಅದೇ ರೀತಿಯಾಗಿ ತಿಮ್ಮಣ್ಣ ನಾಯ್ಕ್ ಇವರು ವೇದಿಕೆಗೆ ಆಗಮಿಸಬೇಕಂತ ಹೇಳಿ ವಿನಂತಿಸ್ತೇನೆ. ನಮ್ಮನ್ನೆಲ್ಲ ಕಾಯುವವರು, ದೇಶವನ್ನು ರಕ್ಷಿಸುವವರು ಯೋಧರ ಒಂದು ಜವಾಬ್ದಾರಿ, ಹೊಣೆಗಾರಿಕೆ, ಕರ್ತವ್ಯ. ನಾವೆಲ್ಲ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಅಂತಂದರೆ ನಮ್ಮನ್ನು ಕಾಯುವವರು ಅವರು ಇದ್ದಾರೆ ಅಂತ ಹೇಳಿ ಅಂಥ ಯೋಧರನ್ನು ಸನ್ಮಾನಿಸುವುದು ನಮ್ಮ ಆದ್ಯ ಕರ್ತವ್ಯ. ತಿಮ್ಮಣ್ಣ ನಾಯ್ಕ್ ಇವರು ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದ ನಿವಾಸಿಯಾದ ಇವರು 15 ನವೆಂಬರ್ 1997ರಲ್ಲಿ ಸೇನೆಗೆ ಸೇರಿ 30 ನವೆಂಬರ್ 1919ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಸುದೀರ್ಘ 22 ವರ್ಷಗಳ ಕಾಲ ಸೈನ್ಯದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಜಮ್ಮು ಕಾಶ್ಮೀರ, ಪಂಜಾಬ, ಉತ್ತರ ಪ್ರದೇಶ, ಅರುಣಾಚಲ ಪ್ರದೇಶ, ದೆಹಲಿ ಮುಂತಾದ ಪ್ರದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. ಈಗ ಇವರು ಉಡುಪಿ ಜಿಲ್ಲೆಯಲ್ಲಿ ಕರಾವಳಿ ಕಾವಲು ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನೋರ್ವ ಯೋಧರು ಜಗನ್ನಾಥ್ ಪಡ್ಗಾರ್. ಇವರು ಕುಮಟಾ ತಾಲೂಕಿನ ಹಣ್ಣೇಮಠ ಗ್ರಾಮದ ನಿವಾಸಿಯಾದ ಇವರು 21/3/2005ರಲ್ಲಿ ಭಾರತ ಸೇನೆಗೆ ಸೇರಿ ಏಪ್ರಿಲ್ 22ರಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರು 17 ವರ್ಷಗಳ ಕಾಲ ಸೈನ್ಯದಲ್ಲಿ ಇದ್ದು 3 ವರ್ಷ ಜಮ್ಮುವಿನಲ್ಲಿ, 4 ವರ್ಷ ಲಡಾಖ್ನಲ್ಲಿ ಮತ್ತು 7 ವರ್ಷ ಮಿಲಿಟರಿ ತರಬೇತಿಯಲ್ಲಿ ತರಬೇತುದಾರರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಈ ಇಬ್ಬರು ಯೋಧರಿಗೆ ನಮ್ಮ ಯುಗಾದಿ ಉತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಅವರನ್ನು ಗೌರವಿಸಿದಂಥ ಯುಗಾದಿ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಪೂಜ್ಯ ಸ್ವಾಮೀಜಿಯವರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಪಾಂಡುರಂಗ್ ಮಂಜುನಾಥ್ ದೇಶಭಂಡಾರಿ, ಸುಧಾ ಎನ್ ಶಾನ್ಬಾಗ್, ಶ್ರೀ ಗಣೇಶ್ ಮಂಜುನಾಥ್ ಭಂಡಾರಿ ಇವರು ವೇದಿಕೆಗೆ ಆಗಮಿಸಬೇಕಂತ ಹೇಳಿ ವಿನಂತಿಸಿಕೊಳ್ತೇನೆ. ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಸಮಾಜದ ಅನೇಕ ಆಗು ಹೋಗುಗಳನ್ನು ಬಗೆಹರಿಸುವಲ್ಲಿ ಇವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಪಾಂಡುರಂಗ್ ಮಂಜುನಾಥ್ ದೇಶಭಂಡಾರಿ, ಸುಧಾ ಎನ್ ಶಾನ್ಬಾಗ್, ಶ್ರೀ ಗಣೇಶ್ ಮಂಜುನಾಥ್ ಭಂಡಾರಿ ಈಶ್ವರ ತಿಮ್ಮಣ್ಣ ಗಾವಡಿ ಇವರು ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಯಾಗಿರುವಂಥ ಕಾರಣ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಸಾಧಕರಿಗೆ ವೇದಿಕೆಯ ಮೇಲಿದ್ದ ಗಣ್ಯರು ಹಾಗೂ ಪೂಜ್ಯ ಸ್ವಾಮೀಜಿಯವರು ಸನ್ಮಾನಿಸಬೇಕಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ಸುಧಾ ಎನ್ ಶಾನ್ಬಾಗ್ ಇವರು ಸೇವೆ ಭಗವದ್ಗೀತಾ ಅಭಿಯಾನ 5/4/1941ರಲ್ಲಿ ಹುಬ್ಬಳ್ಳಿಯಲ್ಲಿ ಜನಿಸಿದ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ವಿಷಯದಲ್ಲಿ BA ಪದವಿಯನ್ನು ಪಡೆದಿರುತ್ತಾರೆ. ಕಳೆದ 35 ವರ್ಷಗಳಿಂದ ಆಧ್ಯಾತ್ಮಿಕ ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಕಳೆದ 12 ವರ್ಷಗಳಿಂದ ಭಗವದ್ಗೀತೆಯ ತರಗತಿಯನ್ನು ನಡೆಸಿ ಭಗವದ್ಗೀತಾ ಅಭಿಯಾನದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ 5-6 ವರ್ಷಗಳಿಂದ ಯುಗಾದಿ ಉತ್ಸವ ಸಮಿತಿಯಲ್ಲಿ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸುತ್ತಾ
ಎಲ್ಲ ಸಹಕಾರವನ್ನು ಸಹ ನೀಡುತ್ತಾ ಬಂದಿದ್ದಾರೆ. ಶ್ರೀಯುತರಿಗೆ ಅನಂತ ಅನಂತ ಧನ್ಯವಾದಗಳು. ಅದೇ ರೀತಿ ಗಣೇಶ್ ಮಂಜುನಾಥ್ ದೇಶ್ ಭಂಡಾರಿ ಇವರು ದೇವಸ್ಥಾನಗಳಿಗೆ ಹೂವಿನ ಅಲಂಕಾರ ಕಾರ್ಯದಲ್ಲಿ ಪಾಂಡುರಂಗ್ ಮಂಜುನಾಥ್ ದೇಶ್ ಭಂಡಾರಿ ಇವರ ಸೇವೆ ಶವ ಸಂಸ್ಕಾರದಲ್ಲಿ ಭಾಗವಹಿಸುವುದು. ಕುಮಟಾ ತಾಲೂಕಿನ ಮಣಕಿ ಗ್ರಾಮದವರಾದ ಇವರು 61 ವರ್ಷ ವಯಸ್ಸಿನವರಾಗಿದ್ದು ತಮ್ಮ 16ನೇ ವಯಸ್ಸಿನಿಂದಲೇ ಶವ ಸಂಸ್ಕಾರ ಕಾರ್ಯದಲ್ಲಿ ಭಾಗವಹಿಸುತ್ತಿದ್ದಾರೆ. ತಮ್ಮ ಸಮಾಜದವರಲ್ಲದೆ ಬೇರೆ ಯಾವುದೇ ಸಮಾಜದವರು ಯಾವುದೇ ಸಂದರ್ಭದಲ್ಲಿ ಅವರನ್ನು ಕರೆದರೂ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡುತ್ತಾ ಈಗಲೂ ಸಹ ಈ ಒಂದು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಈ ಅತ್ಯುತ್ತಮವಾದಂಥ ಕಾರ್ಯಕ್ಕೆ ಅನಂತ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವ ಸಾಧಕರು ಗಣೇಶ್ ಮಂಜುನಾಥ್ ದೇಶ್ ಭಂಡಾರಿ ದೇವಸ್ಥಾನಗಳಿಗೆ ಹೂವಿನ ಅಲಂಕಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತರು ಕುಮಟಾ ತಾಲೂಕಿನ ಕಲ್ಲಸಂಖ್ಯದವರು. 89 ವರ್ಷ ವಯಸ್ಸಿನ ಇವರು ಸುಮಾರು 57 ವರ್ಷಗಳಿಂದ ದೇವಸ್ಥಾನಗಳಿಗೆ ಹೂವಿನ ಅಲಂಕಾರ ಮಾಡುವ ಕಾರ್ಯದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅನೇಕ ದೇವಸ್ಥಾನಗಳಿಗೆ ಹಬ್ಬ ಹರಿದಿನಗಳಲ್ಲಿ ಹೂವಿನ ಅಲಂಕಾರ ಮಾಡಿ ದೇವರ ಹಾಗೂ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಮೂವರು ಸಾಧಕರು ಇಂದಿನ ನಮ್ಮ ಯುಗಾದಿ ಉತ್ಸವ ಸಮಿತಿಯಲ್ಲಿ ಸನ್ಮಾನಿತರಾಗಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳು. ಅದೇ ರೀತಿ ಅವರನ್ನು ಸನ್ಮಾನಿಸಿದ ಶ್ರೀಯುತ ಸನ್ಮಾನ್ಯ ಪೂಜ್ಯ ಗುರುಗಳಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ವೇದಿಕೆಯ ಮೇಲೆ ಇದ್ದ ಗಣ್ಯರಿಗೂ ಸಹ ಅನಂತ ಅನಂತ ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆ. ಈ ಕಾರ್ಯಕ್ರಮವನ್ನು ಯುಗಾದಿ ಉತ್ಸವ ಸಮಿತಿಯ ಕಾರ್ಯದರ್ಶಿಯಾದ ಆನಂದು ವಾಯ್ನಾಯ್ಕರವರು ನಡೆಸಿಕೊಡಬೇಕಂತ ಹೇಳಿ ವಿನಂತಿ. ಯುಗಾದಿ ಉತ್ಸವ 2023 ವೇದಿಕೆಯಲ್ಲಿರುವ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ವಂದಿಸುತ್ತಾ, ಗುರುಗಳ ಆಶೀರ್ವಚನ ನಂತರ ಇರ್ತದೆ. ಅದಕ್ಕಿಂತ ಮುಂಚೆ ಚಿಕ್ಕ ಚೊಕ್ಕ ವಂದನಾರ್ಪಣೆ. ಯುಗಾದಿ ಉತ್ಸವದ ಈ ವರ್ಷದ 15ನೇ ವರ್ಷದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕು ಅಂತ ಚರಣರಲ್ಲಿ ಶ್ರೀ ಗುರುಗಳಲ್ಲಿ ನಾವು ವಿನಂತಿಸಿಕೊಂಡಾಗ ಅತ್ಯಂತ ಸರಳ ಸಜ್ಜನಿಕೆಯ ಗುರುಗಳು ನಮ್ಮ ಸಮಿತಿಯವರು ಒಂದು ವಾರದ ಹಿಂದೆ ಸಂಪರ್ಕ ಮಾಡಿದಾಗ ಎಲ್ಲ ವಿಚಾರವನ್ನು ನಾವು ಗುರುಗಳಿಗೆ ತಿಳಿಸಿ ಹೇಳಿದ್ದೇವೆ. ಕುಮಟಾದಲ್ಲಿ ಯುಗಾದಿ ಉತ್ಸವ ಯಾವ ರೀತಿಯಾಗಿ ನಡೀತಾ ಇದೆ, ಇಲ್ಲ ತಾವು ಖಂಡಿತವಾಗಿ ಅದರಲ್ಲಿ ಭಾಗವಹಿಸ್ತೇವೆ ಎನ್ನುವ ಮಾತನ್ನು ನೀಡಿ ನಮ್ಮ ಕರೆಗೆ ಓಗೊಟ್ಟು ಇಂದು ನಮ್ಮೆಲ್ಲರನ್ನು ಆಶೀರ್ವದಿಸಲಿದ್ದಾರೆ. ಅವರಿಗೆ ನಾನು ಕುಮಟಾದ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ಯುಗಾದಿ ಉತ್ಸವ ಸಮಿತಿಯ ಪರವಾಗಿ ಅವರ ಪಾದಾರವಿಂದಗಳಲ್ಲಿ ವಂದಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಯುಗಾದಿ ಉತ್ಸವ ಸಮಿತಿಯ ಸಂಚಾಲಕರಾದ ಮುರಳೀಧರ್ ಪ್ರಭುರವರು, ಅಧ್ಯಕ್ಷರಾದಂತಹ ಡಾಕ್ಟರ್ ಸುರೇಶ್ ಹೆಗಡೆಯವರು,
ಗೌರವಾಧ್ಯಕ್ಷರಾದಂಥ ಶ್ರೀ ಎಸ್ ಜೆ ನಾಯ್ಕ್ ಸರ್ ಅವರು, ಕೋಶಾಧ್ಯಕ್ಷರಾದಂಥ JS ಹೆಗಡೆಯವರು, ನಮ್ಮ ಶೋಭಾಯಾತ್ರೆಯ ಸಂಚಾಲಕರಾದ ರಾಜು ಶೆಟ್ಟಿಯವರು, ಉಪಾಧ್ಯಕ್ಷರಾದಂಥ ಸುಧಾ ಶಾನ್ಭಾಗ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಯುಗಾದಿ ಉತ್ಸವ ಸಮಿತಿಯಿಂದ ವಂದಿಸ್ತಾ ಇದ್ದೇನೆ. ನಮ್ಮ ಯುಗಾದಿ ಉತ್ಸವ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು, ಮಾನ್ಯ ಶಾಸಕರು ಸಹ ವೇದಿಕೆಯ ಮುಂಭಾಗದಲ್ಲಿ ಇರಬಹುದು ಅಂತ ನಾವು ಗಣನೆಗೆ ತೆಗೆದುಕೊಳ್ತೇವೆ. ಸನ್ಮಾನ್ಯ ಶಾಸಕರಾದ ದಿನಕರ್ ಕೆ ಶೆಟ್ಟಿಯವರು ನಮ್ಮ ಪ್ರತಿ ವರ್ಷದ ಯುಗಾದಿ ಉತ್ಸವಕ್ಕೆ ನಮ್ಮನ್ನು ಹುರಿದುಂಬಿಸ್ತಾ ಇದ್ದಾರೆ. ಈ ವರ್ಷವೂ ನಮ್ಮ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದರು, ಕೊನೆಗೆ ಮೊನ್ನೆ ಬೈಕ್ ರ್ಯಾಲಿಯಲ್ಲೂ ಭಾಗವಹಿಸಿದವರು, ನಮಗೆ ಹೆಚ್ಚಿನ ಹಣ ಸಂಘವನ್ನು ಸಹಾಯ ಮಾಡಿದವರು ನಮ್ಮ ವೇದಿಕೆಯಲ್ಲಿ ಮುಂದೆ ಇರಬಹುದು ಅಂತ ನಾನು ವಿನಂತಿಸಿಕೊಳ್ತೇನೆ. ನಮ್ಮ ಕುಮಟಾ ತಾಲೂಕಿನ ಪ್ರಥಮ ಪ್ರಜೆಯಾದಂತಹ ನಮ್ಮ ಶಾಸಕರು ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ಅನೇಕ ದಾನಿಗಳು, ಪೋಷಕರು, ಮಹಾಪೋಷಕರು ಎಲ್ಲರೂ ನಮಗೆ ನಾವು ಹೋದಾಗ ಬಹಳ ಪ್ರೀತಿಯಿಂದ ನಮಗೆ ದಾನವನ್ನು ನೀಡಿದ್ದಾರೆ. ನಾವು ದಾನವನ್ನು ಪಡೆದುಕೊಳ್ಳುವಾಗ ಈ ಕಳೆದ ಹಿಂದಿನ ವರ್ಷದ ಲೆಕ್ಕಾಚಾರವನ್ನು ಅವರಿಗೆ ನೀಡ್ತೇವೆ. ಆತ್ಮೀಯವಾಗಿ ನಮ್ಮನ್ನು ಸಹಕರಿಸಿದ ಎಲ್ಲ ಮಹಾಪೋಷಕರಿಗೂ, ದಾನಿಗಳಿಗೂ ಎಲ್ಲರಿಗೂ ನಾನು ಯುಗಾದಿ ಉತ್ಸವ ಸಮಿತಿಯಿಂದ ವಂದಿಸ್ತಾ ಇದ್ದೇನೆ. ಯುಗಾದಿ ಉತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸುಕವಾಗಿ ನಮ್ಮ ಜನ ಮಾಧ್ಯಮದ ಮೂಲಕ, ಪತ್ರಿಕೆಯ ಮೂಲಕ, ಮುದ್ರಣ ಮಾಧ್ಯಮದ ಮೂಲಕ, ಇಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಪ್ರಸ್ತುತಪಡಿಸಿದಂಥ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪತ್ರಿಕಾ ಮಿತ್ರರಿಗೆ ಯುಗಾದಿ ಉತ್ಸವದ ಪರವಾಗಿ ವಂದನೆಗಳು. ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ ಎಲ್ಲ ಕಾರ್ಯಕರ್ತರಿಗೆ ವಂದನೆಗಳು. ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ, ಗ್ರಾಮ ದೇವತೆ ಕುಮಟಾ, ಅಲ್ಲಿ ಆಡಳಿತ ಮಂಡಳಿಯವರಿಗೆ, ಶ್ರೀ ಮಹಾಸತಿ ದೇವಸ್ಥಾನ, ಅಲ್ಲಿ ಆಡಳಿತ ಮಂಡಳಿಯವರಿಗೆ, ರಾಘವೇಂದ್ರ ಮಠ ಕುಮಟಾ, ಅಲ್ಲಿ ಆಡಳಿತ ಮಂಡಳಿಯವರಿಗೆ ಯುಗಾದಿ ಉತ್ಸವ ಅಭಿನಂದಿಸುತ್ತಿದೆ. ಇಂದಿನ ಶೋಭಾಯಾತ್ರೆಗೆ ಸುಮಾರು 32ಕ್ಕೂ ಹೆಚ್ಚಿನ ಸಮಾಜದ ತಂಡಗಳು ಭಾಗವಹಿಸಿವೆ. ಈ ಯುಗಾದಿ ಉತ್ಸವ ತಮ್ಮದೇ ಅಂತ ತಾವು ತಮ್ಮ ತಂಡಗಳನ್ನು ಕರೆದುಕೊಂಡು ಸಮಾಜದ ಮುಖಂಡರು ತಮ್ಮ ಬ್ಯಾನರ್ಗಳ ಮೂಲಕ ಸಮಸ್ತ ಶೋಭಾಯಾತ್ರೆಯಲ್ಲಿ ಸಾವಿರಾರು ಜನ ಭಾಗವಹಿಸಿದರು. ಈ ಯುಗಾದಿ ಉತ್ಸವದ ಮೆರುಗೆ ಶೋಭಾಯಾತ್ರೆ. ಆ ಶೋಭಾಯಾತ್ರೆ ಒಂದು ಸಕ್ರಿಯವಾಗಿ ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ಕಾರಣ 32 ಸಮಾಜದವರು. ಅವರು ಅವರ ಜೊತೆಗೂಡಿ ಒಂದು ಆ ಶೋಭಾಯಾತ್ರೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ, ಯುಗಾದಿ ಉತ್ಸವ ಸಮಿತಿಯ ಪರವಾಗಿ ತುಂಬ ಆಭಾರಿಯಾಗಿದ್ದೇನೆ. ಇನ್ನು ನಮ್ಮ ಬಂಟಿಂಗ್ಸ್ ಕಟ್ಟಲು ಅನೇಕ ದಿನಗಳಿಂದ ನಮ್ಮ ಯುವಕರು ಶ್ರಮಿಸಿದ್ದಾರೆ, ಅವರಿಗೆಲ್ಲ ಧನ್ಯವಾದಗಳು. ಇಲ್ಲಿ ಒಂದು ನಾವು ಪ್ರಾರಂಭದಲ್ಲಿ ತಳಿರು ತೋರಣಗಳಿಂದ ನಾವು ಅದನ್ನು ಶೃಂಗರಿಸಿದ್ದೇವೆ. ರಾಮ ಗಾಡಿಗ ತಂಡದವರು ಅದನ್ನು ಮಾಡಿಕೊಟ್ಟಿದ್ದಾರೆ, ಅವರಿಗೆ ಅಭಿನಂದನೆಗಳು. ಮನೆ ಮನೆ ಅಭಿಯಾನವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಮಾತೆಯರಿಗೆ ವಂದನೆಗಳು. ಬೇವು ಬೆಲ್ಲವನ್ನು ತಯಾರಿಸಿ ವಿತರಿಸಿದಂತಹ ಎಲ್ಲ ಮಾತೆಯರ ತಂಡಕ್ಕೆ ಅಭಿನಂದನೆಗಳು. ಮಾತಾಪಿತ ಪೂಜನದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಭಾಗವಹಿಸಿದವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಕರೆಗೆ ಹೋಗೊಟ್ಟು ಯೋಧರು ಹಾಗೂ ಇತರರು ಸನ್ಮಾನಕ್ಕೆ ಒಳಪಟ್ಟಿದ್ದಾರೆ, ಅವರಿಗೂ ವಂದನೆ. ಭಜನಾ ತಂಡ, ತಾಲೂಕಾ ಹಾಗೂ ಜಿಲ್ಲಾ ಮಟ್ಟದ ಭಜನಾ ತಂಡವನ್ನು ಯಶಸ್ವಿಯಾಗಿ ಕಳೆದ 18 ಮತ್ತು 19ನೇ ತಾರೀಕಿನಂದು ಮಹಾಸತಿ ದೇವಸ್ಥಾನದಲ್ಲಿ ನಾವು ನಿರ್ವಹಿಸಿದ್ದೇವೆ. ಅನೇಕ ತಂಡಗಳು ಭಾಗವಹಿಸಿದವು ಹಾಗೂ ಇವತ್ತು ಪ್ರಶಸ್ತಿ ಪಡೆದುಕೊಂಡಂತಹ ಎಲ್ಲ ತಂಡಗಳಿಗೂ ನಾವು ಯುಗಾದಿ ಉತ್ಸವ ಸಮಿತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವಂತಹ ತಂಡಗಳಿಗೂ ಸಹ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ SV ನಾಯ್ಕ್ ಹಾಗೂ ಈಶ್ವರ್ ಭಟ್ ಹಾಗೂ ಗಣೇಶ್ ಭಟ್ ಇವರಿಗೂ ಸಹ ವಂದನೆಗಳು. ಆರಕ್ಷಕರು ನಮ್ಮ ಸುತ್ತಲೂ ಇದ್ದಾರೆ, ಕಳೆದ ಅನೇಕ ದಿನಗಳಿಂದ ನಮ್ಮ ವಿರೋಧಿಗೆ ಇದ್ದಾರೆ. ಆರಕ್ಷಕ ಸಿಬ್ಬಂದಿಯವರಿಗೂ, ಪೊಲೀಸ್ ಠಾಣೆಯವರಿಗೂ ಯುಗಾದಿ ಉತ್ಸವ ಸಭೆಯಿಂದ ವಂದನೆಗಳು. ಈ ಕಾರ್ಯಕ್ರಮವನ್ನು ನೇರವಾಗಿ ಲೈವ್ ಮಾಡ್ತಾ ಇದ್ದಾರೆ ರವಿ ಗಾವಡಿ, ಶ್ರೀ ಮಂಜುನಾಥ ಚಾನಲ್, ಅವರಿಗೂ ವಂದನೆಗಳು. ವೇದಘೋಷವನ್ನು ನೆರವೇರಿಸಿಕೊಟ್ಟಂತಹ, ಮಣಕೈ ಮೈದಾನವನ್ನು ನಮಗೆ ನೀಡಿದಂತಹ, ಪಂಚಾಂಗವನ್ನು ಶ್ರವಣವನ್ನು ಪಠಣವನ್ನು ಮಾಡಿದಂತಹ ಗೋಪಾಲಕೃಷ್ಣ ಭಟ್ ಅವರಿಗೂ, ನಮ್ಮ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ, ನಮ್ಮ ಮೈಕ್ನವರು ಇರಬಹುದು, ಸ್ಟೇಜ್ನವರು ಇರಬಹುದು, ಎಲ್ಲರಿಗೂ ವಂದಿಸುತ್ತಾ ಚಿಕ್ಕ ಚೊಕ್ಕ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವ ಆನಂದ್ ವೈ ನಾಯ್ಕ್ ಅವರಿಗೆ ಧನ್ಯವಾದ. ಕಾರ್ಯಕ್ರಮದ ಪ್ರಮುಖವಾದಂತಹ ಭಾಗ ಗುರುಗಳ
ಆಶೀರ್ವಚನ. ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳು, ಶ್ರೀ ಚೈತನ್ಯ ಮಠ ಶಿರಳಗಿ ಸಿದ್ದಾಪುರ ಗುರುಗಳು ನಮ್ಮನ್ನೆಲ್ಲ ಇವಾಗ ಆಶೀರ್ವಚನ ನೀಡಲಿದ್ದಾರೆ. ಅವರಿಗಾಗಿ ಈ ಸಮಯ. हरि ओम सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्. शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः. ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः. दक्षिणामूर्तये नमः. ಹರಿ ಓಂ. ತುಂಬ ಸಂತೋಷವಾಯಿತು ನನಗೆ. ಇವತ್ತು ಕುಮಟ ವೈಕುಂಠವಾಗಿದೆ. ಯುಗಾದಿ ಉತ್ಸವದ ನಿಮಿತ್ತ ಹಮ್ಮಿಕೊಂಡ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಮನಸ್ಸಿಗೆ ಮುಟ್ಟಿದೆ. ಆ ಶೋಭಾಯಾತ್ರೆ ಇರಬಹುದು, ಪಂಚಾಂಗ ಶ್ರವಣ ಇರಬಹುದು, ಮಕ್ಕಳ ಕೈಯಿಂದ ಮಾತಾಪಿತೃಗಳಿಗೆ ಪಾದಪೂಜೆ ಮಾಡಿಸಿರುವಂಥದ್ದಿರಬಹುದು, ಯೋಧರಿಗೆ ಸನ್ಮಾನ, ಸಮಾಜದ ವಿವಿಧ ಮಜಲುಗಳಲ್ಲಿ ಸೇವೆ ಮಾಡಿದವರಿಗೆ ಸನ್ಮಾನ, ಭಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಿ ಪ್ರಶಸ್ತಿ ಕೊಟ್ಟಿರತಕ್ಕಂಥದ್ದಿರಬಹುದು. ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಅವರು ಹೇಳಿದರು, 32 ಸಮಾಜಗಳು ಇವತ್ತು ಒಂದಾಗಿ ಕಾರ್ಯಕ್ರಮವನ್ನು ಮಾಡಿವೆ ಅಂತ. ಹಿಂದೂ ಸನಾತನ ಧರ್ಮಕ್ಕೆ ಅಳಿವಿಲ್ಲ, ಇನ್ನೂ ಉಚ್ಛ್ರಾಯ ಸ್ಥಿತಿಗೆ ಹೋಗುತ್ತೆ ಎನ್ನುವುದರ ಸೂಚನೆ ಇವೆಲ್ಲ ಅಂತ. ವಿಶ್ವಗುರು ಭಾರತ ಆಗುವುದಕ್ಕೆ ಹೆಚ್ಚು ಸಮಯ ಇಲ್ಲ ಅನ್ನೋದಕ್ಕೆ ಇದೆಲ್ಲ ದೃಷ್ಟಾಂತಗಳು. ಬಹಳ ಸಂತೋಷವಾಯಿತು. ಅತ್ಯಂತ ಶಿಸ್ತಿನಿಂದ ವೇದಿಕೆ ಕಾರ್ಯಕ್ರಮ ಇರಬಹುದು, ಹೊರಗಡೆ ಉತ್ಸವದ ಕಾರ್ಯಕ್ರಮ ಇರಬಹುದು, ಎಲ್ಲವೂ ಕೂಡ ಬಹಳ ಚಂದದಲ್ಲಿ ಆಯೋಜನೆ ಮಾಡಿದ್ದೀರಿ. ಆಯೋಜಕರಿಗೆ ಭಗವಂತನು ಇನ್ನೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಈ ಹಿಂದೂ ಧರ್ಮದ ಸಂಸ್ಕೃತಿಯ ರಕ್ಷಣೆಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂತಹ ಸಾಮರ್ಥ್ಯ ಭಗವಂತ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಯುಗಾದಿ ಹಬ್ಬ, ಹೊಸ ವರ್ಷ. ಇಂಗ್ಲಿಷ್ ಹೊಸ ವರ್ಷಕ್ಕಿಂತ ವಿಭಿನ್ನವಾದ ಆಚರಣೆ ನಮ್ಮದು. ಅವ್ರದ್ದು ಹೊಸ ವರ್ಷ ಆರಂಭ ಆಗೋದು ಜನವರಿಯಿಂದ. ಜನವರಿ ಮಾಡಲಿಕ್ಕೆ ಶುರು ಮಾಡಿದ್ರಿಂದ ಆರಂಭ ಆಗುತ್ತೆ. ಮಧ್ಯರಾತ್ರಿಯಲ್ಲಿ ಕುಣಿದು ಕುಡಿದು ಕುಪ್ಪಳಿಸಿ ಹರ್ಷವನ್ನ ಅನುಭವಿಸಿ ಅದೇನೋ ಹೊಸ ವರ್ಷದ ಆಮಂತ್ರಣ ಎಂಬುದಾಗಿ ಭಾವಿಸ್ತಾರೆ. ಅದು ಸಂಸ್ಕೃತಿ ಅಲ್ಲ, ಅದು ವಿಕೃತಿ. 3 ಪದಗಳನ್ನು ನೆನಪಲ್ಲಿಟ್ಕೊಳ್ಬೇಕು: ವಿಕೃತಿ, ಪ್ರಕೃತಿ, ಸಂಸ್ಕೃತಿ ಅಂತ. ಭಾರತೀಯ ಜೀವನ ಶೈಲಿ ಒಂದು ಸಂಸ್ಕೃತಿ. ಪಾಶ್ಚಿಮಾತ್ಯ ಜೀವನ ಶೈಲಿ ಅದೊಂದು ಜೀವನ ಶೈಲಿ. ಒಮ್ಮೊಮ್ಮೆ ಅದು ವಿಕೃತಿಯಾಗಿಯೂ ಪರಿಣಮಿಸುತ್ತೆ. ಬಹಳ ಬೇಸರದ ಸಂಗತಿ ಏನಂತ ಹೇಳಿದ್ರೆ, ನಮ್ಮವರಿಗೆ ಉತ್ಕೃಷ್ಟವಾದ ಭಾರತೀಯ ಸನಾತನ ಸಂಸ್ಕೃತಿಯನ್ನ ಬಿಟ್ಟು ಪಾಶ್ಚಿಮಾತ್ಯ ಜೀವನ ಶೈಲಿಯನ್ನ ಅನುಕರಿಸುವ ಮೌಢ್ಯತೆ ತುಂಬಿಕೊಂಡಿದ್ದು ತುಂಬ ಬೇಸರದ ಸಂಗತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮತ್ತೆ ನಾವು ಮೂಲ ಸಂಸ್ಕೃತಿಗೆ ಹಿಂತಿರುಗಿ ಬರ್ತಾ ಇದ್ದೇವೆ. ಇದು ಶುಭ ಸೂಚನೆ. ಅದು ನೋಡಿ,
ಒಂದು ಬೆಂಕಿ ಇರ್ತದೆ, ಆ ಬೆಂಕಿಯಿಂದ ಇನ್ನೊಬ್ಬರ ಮನೆಯನ್ನು ಸುಟ್ಟರೆ ಅದು ವಿಕೃತಿ. ಬೆಂಕಿಯನ್ನು ಬಳಸಿಕೊಂಡು ನೀವು ಅಡುಗೆ ಮಾಡಿದರೆ ಅದು ಪ್ರಕೃತಿ. ಅದೇ ಬೆಂಕಿಯನ್ನ ದೀಪಂಜ್ಯೋತಿ ಪರಂಬ್ರಹ್ಮ ಅಂತ ಹೇಳ್ಕೊಂಡು ಅಗ್ನಿಯನ್ನ ಪ್ರಜ್ವಾಲಿಸಿದರೆ, ನ ತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ಅಂತ ಭಗವಂತನಿಗೆ ಆರತಿ ಮಾಡಿದರೆ, ಅಗ್ನಯೇ ಸ್ವಾಹ ಅಂತ ಹೇಳಿ ಸ್ವಾಹಾಕಾರದ ಮೂಲಕ ಭಗವಂತನ ಆರಾಧಿಸಿದರೆ ಅದು ಸಂಸ್ಕೃತಿ. ವಸ್ತು ಒಂದು ನಾವು ಹೇಗೆ ಬಳಸುತ್ತೇವೆ ಅನ್ನೋದ್ರ ಮೇಲೆ ಅದು ವಿಕೃತಿಯೋ ಪ್ರಕೃತಿಯೋ ಸಂಸ್ಕೃತಿಯೋ ಆಗಿ ಪರಿಣಮಿಸುತ್ತೆ. ಭಾರತೀಯ ಹೊಸ ವರ್ಷದ ಆರಂಭ ಒಂದು ಸಂಸ್ಕೃತಿ. ಇದು ಹೊಸ ವರ್ಷ ಅನ್ನುವಂಥದ್ದು ಎಷ್ಟು ಅದ್ಭುತವಾದ ಚಿಂತನೆಯನ್ನು ಒಳಗೊಂಡಿದೆ ನೋಡಿ. ಪ್ರಕೃತಿಯಲ್ಲಿ ಹೊಸತನವನ್ನು ನಾವು ಕಾಣ್ತಾ ಇದ್ದೇವೆ. ಜನವರಿಯ ಮೊದಲನೇ ದಿನಾಂಕದಲ್ಲಿ ಆ ಹೊಸ ವರ್ಷದ ಯಾವ ಝಲಕ್ಕಿಲ್ಲ. ನಮ್ಮ ದೇಶಕ್ಕಿಲ್ಲ, ಅವರ ದೇಶಕ್ಕೆ ಇರಬಹುದು. ನಮ್ಮ ದೇಶದಲ್ಲಿ ವಸಂತ ಋತೂನಾಂ ಕುಸುಮಾಕರಃ ಅಂತ ಭಗವಂತ ಹೇಳಿದ್ದಾನೆ. ಎಲ್ಲ ಋತುಗಳಲ್ಲಿ ನಾನು ವಸಂತ ಋತು ಎಂಬುದಾಗಿ ಭಗವಂತ ಕರೆದಿದ್ದಾನೆ. ಅಂತಹ ಚೈತ್ರ ಮಾಸದ ಪ್ರತಿಪದೆಯ ದಿನ ಹೊಸ ವರ್ಷವನ್ನು ಆರಂಭ ಮಾಡ್ತಾ ಇದ್ದೇವೆ. ಪ್ರಕೃತಿಯಲ್ಲಿ ಅಂತಹ ಒಂದು ಬದಲಾವಣೆಯನ್ನು ನಾವು ಕಾಣುತ್ತೇವೆ. ಇನ್ನು ನಮ್ಮ ಹೊಸ ವರ್ಷ ಆರಂಭ ಆಗೋದು ಸೂರ್ಯೋದಯದ ಸಮಯದಲ್ಲಿ. ದಿನ ಆರಂಭ ಆಗುವುದು ಸೂರ್ಯೋದಯ, ದಿನ ಅಂತ್ಯ ಆಗುವುದು ಸೂರ್ಯಾಸ್ತದ ಸಮಯಕ್ಕೆ. ಅವರಲ್ಲಿ ಹಾಗಲ್ಲ, ಮಧ್ಯರಾತ್ರಿಯಿಂದ ದಿನ ಆರಂಭ ಅಂತೆ. ಯಾವ ರೀತಿಯಲ್ಲೂ ಕೂಡ ಅದು ಸಂಸ್ಕೃತಿಗೆ ಹೊಂದಾಣಿಕೆ ಆಗುವಂಥದ್ದಲ್ಲ. ಇನ್ನು ಪೌರಾಣಿಕ ಹಿನ್ನೆಲೆಯನ್ನು ತೆಗೆದು ನೋಡಿದರೆ ಕೃತಯುಗದ ಆರಂಭವಾದ ದಿನ ಇವತ್ತು ಎಂಬುದಾಗಿ ಹೇಳ್ತಾರೆ. 4 ಯುಗಗಳಲ್ಲಿ ಆರಂಭದ ಯುಗ ಕೃತಯುಗ ಅಥವಾ ಸತ್ಯಯುಗ ಅಂತ ಕರೀತಾರೆ. ಅದು ಆರಂಭವಾದ ದಿನ ಇವತ್ತು. ಇನ್ನು ಪೌರಾಣಿಕ ಹಿನ್ನೆಲೆಯನ್ನು ನೋಡಿದರೆ ಮತ್ಸ್ಯಾವತಾರವಾದಂತಹ ದಿನ, ಭಗವಂತನ ಪ್ರಥಮ ಅವತಾರವಾದ ಮತ್ಸ್ಯಾವತಾರವಾದಂತಹ ದಿನ, ಮೀನನ ರೂಪದಲ್ಲಿ ಬಂದು ಮನುವನ್ನು ರಕ್ಷಣೆ ಮಾಡಿದಂತಹ ಭಗವಂತನ ಅವತಾರ ಅದು. ಇನ್ನು ರಾಮಾಯಣದ ದೃಷ್ಟಿಕೋನದಲ್ಲಿ ನೋಡಿದರೆ ಪ್ರಭು ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿ ಅಯೋಧ್ಯಾಪುರಿಗೆ ಹಿಂತಿರುಗಿ ಬಂದಾಗ ಕರ್ನಾಟಕದ ಕಪಿವೀರರು ಸಂಭ್ರಮಿಸಿದಂತಹ ದಿನ ಇಂದು. ಇನ್ನು ಶಕೆ ಅಂತ ಐತಿಹಾಸಿಕ ದೃಷ್ಟಿಯಿಂದ ನೋಡಿದಾಗ ಶಾಲಿವಾಹನ ಶಕೆ ಆರಂಭವಾದಂತಹ ದಿನ ಇಂದು. ಉತ್ತರ ಭಾರತದಲ್ಲಿ ವಿಕ್ರಮ ಶಕೆ ಅಂತ ಹೇಳ್ತಾರೆ, ದಕ್ಷಿಣ ಭಾರತದಲ್ಲಿ ಶಾಲಿವಾಹನ ಶಕೆ ಅಂತ ಹೇಳ್ತಾರೆ. ಇವಾಗ ನಮಗೆ ಇಸ್ವಿ ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಅಭ್ಯಾಸ ಆಗಿ ಈ ಶಾಲಿವಾಹನ ಶಕೆ ಎಲ್ಲ ಲಗ್ನ ಪತ್ರಿಕೆಯಲ್ಲಿ ದೇವಸ್ಥಾನ ಸಮಾರಂಭಗಳಲ್ಲಷ್ಟೇ ಕಾಣ್ಲಿಕ್ಕೆ ಸಿಗ್ತದೆಯೋ ಹೊರತುದು ಅದರ ಅರ್ಥ ಏನು ಅಂತ ನಮಗೆ ಗೊತ್ತಿಲ್ಲ. ಕ್ರಿಸ್ತ ಶಕೆ ಆರಂಭವಾಗಿ 78 ವರ್ಷಗಳ ನಂತರ ಈ ಶಾಲಿವಾಹನ ಶಕೆ ಆರಂಭ ಆಯಿತು ಎಂಬುದಾಗಿ ಹೇಳ್ತಾರೆ. ಶಾಲಿವಾಹನ ಅಂತ ಗೌತಮಿ ಪುತ್ರ ಶಾತಕರ್ಣಿ ಅಂತ ಅತ್ಯಂತ ಪ್ರಭಾವಶಾಲಿಯಾದಂತಹ ಧೀರೋದಾತ್ತ ವ್ಯಕ್ತಿತ್ವ ಉಳ್ಳಂತಹ ಒಬ್ಬ ರಾಜ ಕಾವೇರಿ ಮತ್ತು ನರ್ಮದಾ ತೀರದ ಮಧ್ಯದಲ್ಲಿ ರಾಜ್ಯಭಾರ ಮಾಡಿಕೊಂಡಿದ್ದ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಈ ಮುಂತಾದ ಒಡಿಸ್ಸಾ ಮುಂತಾದ ಭಾಗಗಳಿಗೆಲ್ಲ ಅತ್ಯಂತ ಪ್ರಬಲವಾದಂತಹ ರಾಜನಾಗಿದ್ದ. ಉತ್ತರ ದೇಶದಿಂದ ಆಗಮಿಸಿದಂತಹ ಆಕ್ರಮಣಕಾರಿಗಳಿಗೆಲ್ಲ ಎದೆಗೊಟ್ಟು ನಿಲ್ಲಬಲ್ಲಂತಹ ವೀರ ವಿಕ್ರಮನಾಗಿದ್ದ ಅವನು. ಶಕರು ಇನ್ನೇನು ಭಾರತವನ್ನೆಲ್ಲ ಆವರಿಸಿ ಆಕ್ರಮಿಸಿ ನಮ್ಮನ್ನ ಹಿಂದೂಗಳನ್ನ ಸೋಲಿಸ್ತಾರೆ ಎನ್ನುವ ಸಮಯದಲ್ಲಿ ಅವರಿಗೆ ಎದೆಗೊಟ್ಟು ಅವರನ್ನು ಹೋರಾಡಿ ಅವರನ್ನು ಸೋಲಿಸಿ ಹಿಮ್ಮೆಟ್ಟಿಸಿದಂತಹ ಆ ಗೌತಮಿ ಪುತ್ರ ಶಾತಕರ್ಣಿ ಶಕೆ ಆರಂಭ ಆಯಿತು. ಅದನ್ನು ಶಾಲಿವಾಹನ ಶಕ ಅಂತ ಕರಿತೇವೆ. ಅದು ಆರಂಭವಾದದ್ದು ಇವತ್ತಿನ ದಿನ. ಹಿಂದೂಗಳ ಆ ಕೆಚ್ಚದೆಯ ಸಾಮರ್ಥ್ಯದ ಪ್ರತೀಕವಾದಂತಹ ದಿನ ಇವತ್ತು. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಇಡೀ ವರ್ಷದಲ್ಲಿ 3.5 ದಿನಗಳನ್ನ ಶುಭ ದಿನಗಳು ಅಂತ ಕರೀತಾರೆ. ನೀವು ಮುಹೂರ್ತ ತೆಗೆದು ನೋಡುವ ಅವಶ್ಯಕತೆ ಇಲ್ಲ. ಈ 3.5 ದಿನಗಳಲ್ಲಿ 3.5 ದಿನ. ಮೊದಲನೆಯದು ಯುಗಾದಿ. ಯುಗಾದಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು. ಇಡೀ ದಿನವೂ ಶುಭ ದಿನವೇ ಇವತ್ತು. ಎರಡನೆಯದು ವಿಜಯದಶಮಿ, ಅತ್ಯಂತ ಶುಭಪ್ರದವಾದಂತಹ ದಿನ. ಮೂರನೆಯದು ಅಕ್ಷಯ ತೃತೀಯ. ನಾವು ಸಾಮಾನ್ಯವಾಗಿ ಅಕ್ಷಯ ತೃತೀಯ ಅಂದ್ರೆ ಚಿನ್ನ ತೆಗೆದುಕೊಳ್ಳೋದು ಅಂತ ಒಳ್ಳೆ ಪ್ರಚಾರ ಕೊಟ್ಟಿದ್ದಾರೆ ಚಿನ್ನ ವ್ಯಾಪಾರಗಳು. ಅಕ್ಷಯ ತೃತೀಯ ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಉತ್ತಮವಾದ ದಿನ. ಹಾಗೆ ಅರ್ಧ ದಿನ ಬಲಿಪಾಡ್ಯಮಿ ಎಂಬುದಾಗಿ ಕರೀತಾರೆ. ಆ ಅರ್ಧ ದಿನ, ಇಡೀ ಅರ್ಧ ದಿನ ಶುಭ ಕಾರ್ಯ ಎಂಬುದಾಗಿ ಹೇಳ್ತಾರೆ, ಶುಭ ಕಾರ್ಯಕ್ಕೆ ಯೋಗ್ಯವಾದ ದಿನ. ಆ ಪ್ರಕಾರವಾಗಿ ಪೂರ್ತಿ ದಿನ ಶುಭ ದಿನ ಯುಗಾದಿ. ಇನ್ನೊಂದು ವಿಶೇಷತೆ ಏನಂದ್ರೆ,
ಇವತ್ತಿನಿಂದ ವಸಂತ ನವರಾತ್ರಿಯನ್ನ ಆಚರಣೆ ಮಾಡ್ತಾರೆ. ದೇವಿಯನ್ನ ಆರಾಧಿಸುವವರಿಗೆ 2 ನವರಾತ್ರಿಯನ್ನೇ ಹೇಳ್ತಾರೆ. ಒಂದು ಶರನ್ನವರಾತ್ರಿ, ಇನ್ನೊಂದು ವಸಂತ ನವರಾತ್ರಿ ಅಂತ. ಇವತ್ತು ಪ್ರತಿಪದೆಯಿಂದ ಆರಂಭ ಮಾಡಿ 9 ದಿನಗಳ ಕಾಲ ದೇವಿಯನ್ನ, ದುರ್ಗೆಯನ್ನ ಆರಾಧನೆ ಮಾಡತಕ್ಕಂಥ ಪರಂಪರೆ ಇದೆ. ಹಾಗೆ ರಾಮನವರಾತ್ರಿಯನ್ನು ಕೂಡ ಮಾಡ್ತಾರೆ. ಶ್ರೀರಾಮಚಂದ್ರನು ನವಮಿಯ ದಿನ ಜನನವಾದದ್ರಿಂದ ಚೈತ್ರ ಶುದ್ಧ ಪ್ರತಿಪದೆಯಿಂದ ಆರಂಭ ಮಾಡಿ ನವಮಿಯ ತನಕ ಶ್ರೀರಾಮದೇವರನ್ನ ಆರಾಧಿಸತಕ್ಕಂತಹ ಒಂದು ಪರಂಪರೆ ನಮ್ಮಲ್ಲಿದೆ. ಅಂತಹ ಒಂದು ವಿಶೇಷವಾದಂತಹ ದಿನ ಇಂದು. ಗುಡಿಪಾಡ್ಯ ಅಂತ ಕರೀತಾರೆ ಇದಕ್ಕೆ. ಮಹಾರಾಷ್ಟ್ರಕ್ಕೆ ಹೋದ್ರೆ ಗುಡಿಪಾಡ್ಯ. ಇವತ್ತಿನ ದಿನ ಬೆಳಿಗ್ಗೆ ಎದ್ದು ಅಭ್ಯಂಗ ಸ್ನಾನವನ್ನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಇಷ್ಟ ದೇವರಿಗೆ ಹಾಗೂ ಸೃಷ್ಟಿಕರ್ತನಾದ ಪ್ರಜಾಪತಿಗೆ ಪೂಜೆಯನ್ನು ಸಲ್ಲಿಸಿ ಗುರು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದು ಮನೆಯ ಮುಂದೆ ಧ್ವಜ ಹಾರಿಸಬೇಕು ಅಂತ. ಶ್ರೀರಾಮನು ಜಯಗಳಿಸಿದಂತಹ ಅಥವಾ ಹಿಂದೂ ಸನಾತನ ಧರ್ಮದ ವಿಜಯದ ಪತಾಕೆ ಅದು, ಅದನ್ನು ಮನೆ ಮುಂದೆ ಹಾರಿಸಬೇಕು ಎಂಬುದಾಗಿ ಒಂದು ಸಂಪ್ರದಾಯ ಇದೆ, ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಹಾಗೆಯೇ ಭಗವಂತನಿಗೆ ವಿಶೇಷವಾದ ನೈವೇದ್ಯವನ್ನು ಮಾಡಿ ಭಕ್ಷ್ಯಭೋಜ್ಯಗಳನ್ನು ಸ್ವೀಕಾರ ಮಾಡಿದ ಮೇಲೆ ಮಧ್ಯಾಹ್ನದ ಮೇಲೆ ಪಂಚಾಂಗ ಶ್ರವಣವನ್ನು ಮಾಡಬೇಕು, ಸತ್ಸಂಗವನ್ನು ಮಾಡಬೇಕು, ಭಗವಂತನ ಭಜನೆಯನ್ನು ಹೇಳಬೇಕು ಎಂಬುದಾಗಿ ಆ ಹೊಸ ವರ್ಷದ ಆಚರಣೆಯ ರೀತಿ ಇದೆ. ಎಷ್ಟು ಚಂದ ಇದೆ ನೋಡಿ. ನಮ್ಮದು ಸಂಸ್ಕೃತಿ ಯಾಕೆಂದ್ರೆ ಪ್ರತಿಯೊಂದು ವಿಷಯದಲ್ಲಿಯೂ ಭಗವದ್ ಅಭಿಮುಖವಾಗಿ ಚಲಿಸತಕ್ಕಂತಹ ಒಂದು ಜೀವನ ಶೈಲಿ ಇದು. ಹಾಕುವ ಬಟ್ಟೆ ಇರಬಹುದು, ಆಡುವ ಮಾತು ಇರಬಹುದು, ಅದು ಮನೆ ಕಟ್ಟಿಸುವುದಿರಬಹುದು, ಶಿಕ್ಷಣದ ವ್ಯವಸ್ಥೆ ಇರಬಹುದು, ದಾಂಪತ್ಯ ಜೀವನ ಇರಬಹುದು. ಜೀವನದ ಪ್ರತಿಯೊಂದು ರಂಗವೂ ಕೂಡ ಭಗವದ್ ಅಭಿಮುಖವಾಗಬೇಕು. ಮೋಕ್ಷಕ್ಕಾಗಿ ಈ ಜೀವನ, ಭೋಗಕ್ಕಾಗಿ ಅಲ್ಲ ಎಂಬುದು ವೈದಿಕ ಸನಾತನ ಸಂಸ್ಕೃತಿಯ ಆಶಯ. ಅದಕ್ಕಾಗಿ ಒಂದು ಬರ್ತ್ಡೇ ಅಂದ್ರೇನು? ಜನ್ಮದಿನ ಆಚರಿಸಬೇಕು. ಹೇಗೆ ಆಚರಿಸಬೇಕು? ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅದ್ಭುತವಾದಂತಹ ಚಿಂತನೆ ಇದೆ. ಭಗವದ್ ಆರಾಧನೆಯ ಮೂಲಕ ಆಚರಿಸಬೇಕು, ಗುರು ಹಿರಿಯರ ಆಶೀರ್ವಾದದ ಮೂಲಕ ಆಚರಿಸಬೇಕು, ದೀಪವನ್ನು ಹಚ್ಚುವುದರ ಮೂಲಕ ಅದನ್ನು ನಾವು ಆಚರಣೆ ಮಾಡಬೇಕು. ಹಾಗೆ ಇವತ್ತು ಬಹಳ ಸುಂದರವಾಗಿ ಯುಗಾದಿ ಹಬ್ಬವನ್ನು ಅರ್ಥಪೂರ್ಣವಾಗಿ, ಬಹಳ ಸಂತೋಷ ಆಯಿತು. ಎಲ್ಲವೂ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿದ್ದಾರೆ. ಹಾಗೆ ಈ ಚಿಂತನೆ ಮುಂದಿನ ತಲೆಮಾರಿಗೆ ನಾವು ಮುಟ್ಟಿಸಬೇಕು. ಇಷ್ಟು ಶ್ರೀಮಂತ ಧೀಮಂತವಾದ ಸಂಸ್ಕೃತಿಯನ್ನಿಟ್ಟುಕೊಂಡು ಪರಕೀಯರ ಒಂದು ಅರ್ಥಹೀನವಾದಂತಹ ಜೀವನ ಶೈಲಿಗೆ ಮಾರು ಹೋಗುವಂಥದ್ದು ಮೂರ್ಖತನದ ಪರಮಾವಧಿ ಅಲ್ವೇ? ಇದಕ್ಕೆ ಕಾರಣ ಏನಂದ್ರೆ ನಾವು ತಿಳ್ಕೊಳ್ಳದೇ ಇರೋದು ಅಂತ. ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಅರಿವಿಲ್ಲದೆ ಇರುವಂತಹದ್ದು ಈ ಎಲ್ಲ ಮೋಢ್ಯಕ್ಕೆ ಕಾರಣ ಆಗಿದೆ. ದೇವರ ಪೂಜೆ ಮಾಡೋದಿರಬಹುದು, ಜಪ ಮಾಡೋದಿರಬಹುದು, ಭಜನೆ ಮಾಡೋದಿರಬಹುದು, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋದಿರಬಹುದು, ತೀರ್ಥಕ್ಷೇತ್ರ ಯಾತ್ರೆ ಮಾಡೋದಿರಬಹುದು, ಯಜ್ಞ ಯಾಗಾದಿಗಳನ್ನು ಆಚರಣೆ ಮಾಡೋದಿರಬಹುದು. ಈ ಸನಾತನ ಸಂಸ್ಕೃತಿಯ ಪ್ರತಿಯೊಂದು ವಿಷಯದಲ್ಲಿ ಕೂಡ ಅದ್ಭುತವಾದಂತಹ ಆಧ್ಯಾತ್ಮಿಕ ವಿಜ್ಞಾನ ಅನ್ನುವಂಥದ್ದು ಅಡಗಿದೆ. ಅದನ್ನು ತಿಳಿದುಕೊಳ್ಳಬೇಕು, ಮುಂದಿನ ತಲೆಮಾರಿಗೆ ತಿಳಿಸಿಕೊಡಬೇಕು. ನೋಡಿ, ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಇರುವಷ್ಟು ಸೈಕಿಯಾಟ್ರಿಸ್ಟ್, ಮಾನಸಿಕ ವೈದ್ಯರುಗಳಿಲ್ಲ. ಯಾಕಂದ್ರೆ ಮಾನಸಿಕ ರೋಗ ಇಲ್ಲ ನಮಗೆ. ವಿದೇಶಗಳಲ್ಲಿ ಮನೆ ಕಟ್ಟುವಾಗ ಟೆನ್ಷನ್, ಸ್ಟ್ರೆಸ್, ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತಾನೆ. ಒಬ್ಬ ಪರೀಕ್ಷೆ ಬರೀಬೇಕು, ಹುಡುಗನಿಗೆ ಟೆನ್ಷನ್, ಸ್ಟ್ರೆಸ್, ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತಾನೆ. ಗರ್ಭಿಣಿ ಸ್ತ್ರೀ ಆದವಳು ಹಡಿಯುವಾಗ ಅವಳು ಟೆನ್ಷನ್, ಸ್ಟ್ರೆಸ್ ಏನೋ, ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತಾಳೆ. ಅದಕ್ಕೆ ತುಂಬಾ ಡಿಮಾಂಡ್ ಅಂತೆ. ನಮ್ಮೊಬ್ಬರು ಸ್ವಾಮೀಜಿ ಹೇಳ್ತಾ ಇದ್ರು, ವಿದೇಶದಲ್ಲಿ ಇರುವವರು, ಈ ಸೈಕ್ಯಾಟ್ರಿಸ್ಟ್ ಎಲ್ಲ ನಮ್ಮಂತ ಸ್ವಾಮಿಗಳ ಹತ್ರ ಬರ್ತಾರೆ ಮಾರ್ರೆ. ಆದ್ರೆ ನಮ್ಮ ದೇಶದಲ್ಲಿ ಈ ಸೈಕಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್ ಪ್ರಾಬ್ಲಮ್ ಇಲ್ಲ. ಯಾಕೆ ಗೊತ್ತಾ? ಬೆಳಿಗ್ಗೆ ಎದ್ದ ತಕ್ಷಣ ನಾವು ಭಜನೆ ಪೂಜೆ ಮಾಡ್ತೇವೆ, ಜಪ ಮಾಡ್ತೇವೆ, ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡ್ತೇವೆ, ಸಂಜೆ ಕೂತ್ಕೊಂಡು ಭಜನೆ ಮಾಡ್ತೇವೆ, ಧ್ಯಾನ ಮಾಡ್ತೇವೆ. ಪ್ರತಿ ತಿಂಗಳು ಒಂದಲ್ಲ ಒಂದು ಹಬ್ಬ ಹರಿದಿನಗಳು ನಮಗೆ ಬರ್ತಾ ಇರ್ತವೆ. ಈ ರೀತಿ ದೇವ ಮಂದಿರ ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನುದ್ಧಾರ. ಭಾವವಂ ಕ್ಷುಲ್ಲ ಜಗದಿನ್ಮೇಲೊಯ್ಯುವುದಾವುದಾದೊಡಮೊಳಿತು ಮಂಕುತಿಮ್ಮ. ನಮ್ಮ ಭಾವವನ್ನ ಕ್ಷುಲ್ಲ ಜಗದಿಂದ ಮೇಲಕ್ಕೆ ಒಯ್ಯುವಂತಹ ಯಾವುದೋ ಒಂದು ಸಾಧನೆ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿರೋದ್ರಿಂದ ಸೈಕಿಯಾಟ್ರಿಸ್ಟ್ ಅವಶ್ಯಕತೆ ಇಲ್ಲ. ಚಂದದಲ್ಲಿ ಅರ್ಧ ಗಂಟೆ ಕೂತ್ಕೊಂಡು ಭಜನೆ ಮಾಡಿ
ಒಳ್ಳೆ ಕೆಲಸ ಮಾಡಿದ್ರು. ಭಜನೆಯ ಒಂದು ವ್ಯವಸ್ಥೆಯನ್ನ ಕಾಂಪಿಟಿಷನ್ ಮೂಲಕ ಪರಿಚಯ ಮಾಡಿದ್ರು. ಹಿಂದೆಲ್ಲ ತಾಳ ತಂಬೂರಿ ಇಟ್ಟುಕೊಂಡು ಮನೆಯಲ್ಲಿ ಭಜನೆ ಮಾಡುವವರು. ಬೇತಾಳ ಬಂದ ಮೇಲೆ ಹೊರಟು ಹೋಗಿದೆ ಅಷ್ಟೇ. ಒಬ್ರು ಹೇಳ್ತಾ ಇದ್ರು, ಬೆಳಿಗ್ಗೆ ಎದ್ದು ಕರಾಗ್ರೇ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಅನ್ನೋ ಶ್ಲೋಕ ಹೇಳ್ಕೊಂಡು ಹಿಂದಿನ ಕಾಲದವ್ರು ಹೇಳ್ತಿದ್ರಂತೆ. ಈಗ ಶ್ಲೋಕನೇ ಚೇಂಜ್ ಆಗಿದೆ ಅಂತ. ಕರಾಗ್ರೇ ವಸತೆ ಕಾಫಿ, ಕರ ಮಧ್ಯೆ ನ್ಯೂಸ್ ಪೇಪರ್, ಕರ ಮೂಲೆ ತುಸ್ಥಿತೆ ಮೊಬೈಲ್, ಪ್ರಭಾತೆ ದೂರದರ್ಶನಂ. ಈಗ ದೂರದರ್ಶನವೂ ಹೋಗಿದೆ, ಮೊಬೈಲಲ್ಲಿ ಎಲ್ಲದೂ ಬಂದಿರೋದ್ರಿಂದ ಕರಾಗ್ರೆ, ಕರ ಮಧ್ಯೆ, ಕರೆ ಮೂಲೆ ಎಲ್ಲದೂ ಮೊಬೈಲ್ ಆಗಿಬಿಟ್ಟಿದೆ. ಇದು ನಾವು ಈಗ ಹಗೂರಕ್ಕೆ ಡಾಕ್ಟರ್ ಹತ್ರ ಹೋಗೋ ಪ್ರಸಂಗ ತಂದಿದೆ. ಇಲ್ಲದಿದ್ರೆ ನಮ್ಮ ದೇಶದಲ್ಲಿ ಆ ಸಮಸ್ಯೆ ಇರಲಿಲ್ಲ. ಭವ್ಯವಾದ, ದಿವ್ಯವಾದ, ಅದ್ಭುತವಾದ ವಿದೇಶಿಯರು ಭಾರತಕ್ಕೆ ನಸಮಸ್ತಕರಾಗಿರುವುದು ಒಂದೇ ಒಂದು ಕಾರಣಕ್ಕೆ. ಇದು ಶ್ರೇಷ್ಠವಾದ ಸಂಸ್ಕೃತಿ ಎನ್ನುವುದಾಗಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಸತ್ಯಂಬದ, ಧರ್ಮಂಚರ, ಎಷ್ಟು ಅದ್ಭುತವಾದ ಚಿಂತನೆಗಳು. ಒಂದೆರಡು ವರ್ಷಗಳ ಹಿಂದಿಂದಲ್ಲ, ಸಾವಿರಾರು ವರ್ಷಗಳ ಹಿಂದೆ ವೇದದಲ್ಲಿ ಘೋಷಿತವಾಗಿರತಕ್ಕಂತಹ ಅದ್ಭುತ ಜೀವನ ಮೌಲ್ಯಗಳು, ಜೀವನ ಸಂದೇಶಗಳು. ಸ್ವಾಮಿ ವಿವೇಕಾನಂದರಿಗೆ ವಿದೇಶಿಯರು ಕೇಳ್ತಾರಂತೆ, ಬುದ್ಧ ಎಲ್ಲ ಕಡೆಗೆ ಹೋದ, ನಮ್ಮ ದೇಶಕ್ಕೆ ಯಾಕೆ ಬಂದಿಲ್ಲ, ಬ್ರಿಟಿಷ್ ದೇಶಕ್ಕೆ ಯಾಕೆ ಬಂದಿಲ್ಲ ಅಂತ. ಅವಾಗ ಅವರು ಹೇಳ್ತಾರೆ, ಬುದ್ಧ ಹೇಳುವ ಸಂದೇಶವನ್ನ ಅರ್ಥ ಮಾಡಿಕೊಳ್ಳುವಂತಹ ಜನಗಳು ನೀವಾಗಿದ್ರೆ ಬರ್ತಿದ್ನೇನೋ, ಅಂತ ಸ್ಥಿತಿಯಲ್ಲೂ ನೀವಿರ್ಲಿಲ್ಲ ಅಂತ. ಅಂದ್ರೆ ಆ ಪಾಶ್ಚಿಮಾತ್ಯ ಸಂಸ್ಕೃತಿಗಳಿಗೆ ಹೆಚ್ಚು ಆಯುಷ್ಯ ಇಲ್ಲ. ಕೆಲವೇ ವರ್ಷಗಳ ಹಿಂದೆ ಹುಟ್ಟಿ ಕೆಲವೇ ವರ್ಷಗಳ ಚಿಂತನೆಯನ್ನು ಒಳಗೊಂಡಂಥದ್ದು. ಆದರೆ ವೈದಿಕ ಸನಾತನ ಸಂಸ್ಕೃತಿ ಹಾಗಲ್ಲ, ಸಹಸ್ರಾರು ವರ್ಷಗಳ ಏನು ಹಿಂದಿನ ಒಂದು ಹೊಳಹನ್ನ ಇರತಕ್ಕಂತಹ ಸಂಸ್ಕೃತಿಯಾಗಿದೆ. ಆದ್ದರಿಂದ ಇದನ್ನು ನಾವು ಉಳಿಸಿಕೊಳ್ಳಬೇಕು, ಬೆಳೆಸಬೇಕು, ಮುಂದಿನ ತಲೆಮಾರಿಗೆ ಇದನ್ನು ಕೊಡಬೇಕು. ನೋಡಿ, ಈ ಯುಗಾದಿ ಹಬ್ಬದ ವಿಶೇಷ ಏನಿದೆ, ಇಲ್ಲೊಂದು ಆಧ್ಯಾತ್ಮಿಕವಾದ ಅರ್ಥ ಇದೆ. ಈ ಬೇವು ಬೆಲ್ಲ ನಾವು ತಿಂತೇವೆ, ಆದರೆ ಆಯುರ್ವೇದದ ಅರ್ಥವೂ ಕೂಡ ಹೇಳಿದರು. ಬೆಲ್ಲ ಅನ್ನುವಂಥದ್ದು ಹೀಟನ್ನು ಕ್ರಿಯೇಟ್ ಮಾಡುತ್ತೆ, ಬೇವು ಎನ್ನುವಂಥ ತಂಪನ್ನು ಕ್ರಿಯೇಟ್ ಮಾಡುತ್ತೆ. ಇದೆರಡರ ಸಾಮರಸ್ಯ ಶರೀರಕ್ಕೆ ಬೇಕು ಎನ್ನುವ ಕಾರಣಕ್ಕಾಗಿ ಆಯುರ್ವೇದ ದೃಷ್ಟಿಯಿಂದ ಬೇವು ಬೆಲ್ಲ ಅಂತ. ಅದ್ರ ಹಿಂದೆ ಒಂದು ಅಧ್ಯಾತ್ಮ ದೃಷ್ಟಿಯೂ ಇದೆ. ಬೇವು ಅನ್ನುವಂಥದ್ದು ಕಹಿಯ ಸಂಕೇತ, ಬೆಲ್ಲ ಅನ್ನುವಂಥದ್ದು ಸಿಹಿಯ ಸಂಕೇತ. ಯುಗ ಎನ್ನುವಂಥ ಶಬ್ದಕ್ಕೆ ಅರ್ಥ ಸಮಯವನ್ನ ಅದು ಹೇಳುವ ಹಾಗೆ ಇನ್ನೊಂದು ಅರ್ಥವನ್ನು ಕೂಡ ಹೇಳುತ್ತೆ, ಜೋಡಿ ಎಂಬ ಅರ್ಥವನ್ನು ಹೇಳುತ್ತೆ. ಯುಗ ಅಂದ್ರೆ ಜೋಡಿ ಅಂತ ಅರ್ಥ, ಒಟ್ಟೊಟ್ಟಿಗೆ ಇರುವಂಥದ್ದು ಅಂತ ಯುಗ ಅಂದ್ರೆ. ಯುಗಾದಿ ಅಂದ್ರೆ ಒಟ್ಟೊಟ್ಟಿಗೆ ಇರುವಂತಹ ಯಾವುದೋ ಒಂದು ಸಂಗತಿಯ ಆದಿ, ಆರಂಭ. ಆ ಒಟ್ಟೊಟ್ಟಿಗೆ ಇರೋದು ಯಾವುದಂದ್ರೆ ಜಗತ್ತು, ಜಗತ್ತಿನ ಅನುಭವ. ಇದು ಯಾವತ್ತೂ ದ್ವಂದ್ವಾತ್ಮಕವಾಗಿರುವಂಥದ್ದು. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಮಾನ ಅಪಮಾನ, ಹಗಲು ರಾತ್ರಿ, ಏರು ಇಳಿತ, ಈ ಮುಂತಾದ ದ್ವಂದ್ವಗಳನ್ನೊಳಗೊಂಡಂಥದ್ದು ನಮ್ಮ ಜೀವನ, ನಮ್ಮ ಬದುಕು. ಆದ್ದರಿಂದ ಮನುಷ್ಯ ಹೊಸ ವರ್ಷ ಆರಂಭ ಆಗ್ತಾ ಇದೆ, ಬೆಳಿಗ್ಗೆ ಎದ್ದು ಬೇವು ಬೆಲ್ಲವನ್ನು ತಿನ್ನುವುದರೊಟ್ಟಿಗೆ ಒಂದು ಸಂಕಲ್ಪ ಮಾಡು, ಮನುಷ್ಯ ನಿನ್ನ ಜೀವನದಲ್ಲಿ ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ, ಇದು ನಿನ್ನ ಜೀವನದ ಸಂಕಲ್ಪವಾಗಲಿ ಎನ್ನುವ ಆಧ್ಯಾತ್ಮಿಕ ಸಂದೇಶ ಸಾರುವಂತಹ ದಿನ ಇವತ್ತು. ವಿಷಮದಲ್ಲಿ ಸಮತೆಯನು, ಅಸಮದಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಅಸಮಂಜಸದಿ ಸಮನ್ವಯ ಸೂತ್ರ ನಯವ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ, ರಸಿಕತೆಯ ಯೋಗವೆಲೋ ಮಂಕುತಿಮ್ಮ. ಜೀವನ ಅಂದ ಮೇಲೆ ಇದೆಲ್ಲ ದ್ವಂದ್ವಗಳು ಇರೋದೇ, ಯಾರ ಜೀವನದಲ್ಲಿಯೂ ಬಿಟ್ಟಿದ್ದಲ್ಲ. ಹರಿಕಥೆದಾಸರು ಹೇಳ್ತಾರೆ, ಇಬ್ಬರ ಜೀವನದಲ್ಲಿ ಮಾತ್ರ ಕಷ್ಟ ಇಲ್ಲ ಅಂತೆ. ಒಬ್ಬ ಇನ್ನೂ ಹುಟ್ಟಿಲ್ಲ, ಮತ್ತೊಬ್ಬ ಸತ್ತು ಹೋಗಿದ್ದಾನೆ. ಅವರಿಬ್ಬರ ಜೀವನದಲ್ಲಿ ಮಾತ್ರ ಕಷ್ಟ, ನೋವು, ಸಂಕಟ, ಅವಮಾನ ಅನ್ನೋದಿಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮರಣದ ಪರ್ಯಂತವೂ ಕೂಡ ಈ ದ್ವಂದ್ವಗಳು ಪ್ರತಿ ಕ್ಷಣವೂ ಪ್ರತಿ ದಿನವೂ ನಮ್ಮ ಜೀವನದಲ್ಲಿ ಬರತಕ್ಕಂಥದ್ದು. ಅದಕ್ಕೆ ಏನು ಮಾಡಬೇಕು? ಹೌದು, ಜ್ಯೋತಿಷಿಗಳ ಹತ್ರ ಹೋಗ್ತೇವೆ, ಬೇರೆ ಬೇರೆ ಪರಿಹಾರ ಉಪಾಯಗಳನ್ನು ಹುಡುಕ್ತೇವೆ. ತಾತ್ಕಾಲಿಕವಾಗಿ ಅವೆಲ್ಲ ಪರಿಹಾರವನ್ನು ಕೊಡ್ತದೆ, ಹೌದು. ಆದರೆ ನಿಜವಾದ ಪರಿಹಾರ ಏನು ಗೊತ್ತಾ? ಎದೆಗಟ್ಟಿ 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 ಎನ್ನುತ್ತಿರು, ಪದಜಾರಿ ಬಿದ್ದಂದು ತಲೆ ತಿರುಗಿದಂದು, ಜಗವೇನು ಬದುಕೇನು ದೈವವೇ ನೆನಿಪಂದು, ಅದಿರದೆದೆಯೇ ಸಿರಿಯೋ ಮಂಕುತಿಮ್ಮ. ಹೃದಯವನ್ನು ಗಟ್ಟಿ ಮಾಡ್ಕೊಳ್ಳೋದು, ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋದು. ಹೇಗೆ ಗಟ್ಟಿ ಮಾಡ್ಕೊಳ್ಳೋದು ಸ್ವಾಮಿ? ಮೊಟ್ಟ ಮೊದಲನೇದಾಗಿ ನಾವು ನೋಡೋ ದೃಷ್ಟಿಕೋನ ಸರಿ ಮಾಡ್ಕೊಳ್ಬೇಕು. ನಾವು ಯಥಾ ದೃಷ್ಟಿ ತಥಾ ಸೃಷ್ಟಿ ಎಂಬುದಾಗಿ ಹೇಳುತ್ತೆ ಶಾಸ್ತ್ರ.
ಒಳಿತನ್ನ ನೋಡುವ ದೃಷ್ಟಿಕೋನವನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಬದುಕು ಸುಂದರವಾಗಿರುತ್ತೆ. ಒಬ್ಬ ಅಜ್ಜಿ ಹತ್ರ ಹೋದ್ನಂತ. ಅಜ್ಜಿ ತುಂಬಾ ಬೇಸರದಲ್ಲಿದ್ಲು. ಇವನು ಕೇಳ್ದ, ಅಜ್ಜಿ ಯಾಕೆ ಬೇಸರದಲ್ಲಿ ಇದೆಯಾ ಅಂತ. ಅವಳು ಹೇಳಿದ್ಲಂತೆ, ನನ್ನ ಹಿರಿಯ ಮಗನಿಗೆ ಕೊಡೆಯ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅವನು. ಈಗ ಚಳಿಗಾಲ, ಕೊಡೆಯ ಬಿಸ್ನೆಸ್ಸಿಗೆ ಯಾವ ವ್ಯಾಪಾರ ಇಲ್ಲ, ಅದಕ್ಕೆ ನನಗೆ ದುಃಖ ಎಂಬುದಾಗಿ ಹೇಳಿದ್ಲಂತ. ಮತ್ತೆ ಅವಳು ಮಳೆಗಾಲದಲ್ಲಿ ಹೋದ್ನಂತೆ ಇವನು. ಅಜ್ಜಿ, ಮಳೆಗಾಲ ಇವಾಗ ಒಳ್ಳೆ ವ್ಯಾಪಾರ ಆಗ್ತಾ ಇರ್ಬೋದಲ್ವಾ ಮಗನಿಗೆ? ಇಲ್ಲ, ನನ್ನ ಎರಡನೇ ಮಗ ಇದ್ನಲ್ಲ, ಅವನು ಕೂಲ್ ಡ್ರಿಂಕ್ಸ್ ವ್ಯಾಪಾರ ಇಟ್ಕೊಂಡಿದ್ದಾನೆ. ಈ ಮಳೆಗಾಲದಲ್ಲಿ ಯಾರು ಕೂಲ್ ಡ್ರಿಂಕ್ಸ್ ಕುಡಿತಾರೆ, ತಣ್ಣಗಿದೆಯಲ್ಲ, ಆದ್ರಿಂದ ಬೇಸರ ಅನ್ನಲಂತೆ. ಅವನು ಹೇಳ್ತಾನೆ, ಅಜ್ಜಿ, ಮಳೆಗಾಲದ ಟೈಮಲ್ಲಿ ಕೊಡೆ ಬಿಸ್ನೆಸ್ ಮಾಡೋ ಮಗನ್ ನೋಡು, ಬೇಸಿಗೆಗಾಲ ಟೈಮಲ್ಲಿ ಕೂಲ್ ಡ್ರಿಂಕ್ಸ್ ವ್ಯಾಪಾರ ಮಾಡೋ ಮಗನ್ ನೋಡು. ದೃಷ್ಟಿ ಮಾತ್ರ ಬದಲಾವಣೆ ಮಾಡು ಸಾಕು, ಅಷ್ಟೇ, ನೀನೇನು ಹೊಸದಾಗಿ ಮಾಡಬೇಕಾದದ್ದಿಲ್ಲ ಅಂತ ಹೇಳಿದ್ದಂತೆ. ಹಾಗೆ ನಮ್ಮ ಜೀವನದಲ್ಲಿ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ, ಅದು ನೋಡುವ ದೃಷ್ಟಿ ಬೇಕು ಅಷ್ಟೇ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸೊಳಿತಿರುವುದನ್ನು ಕೇಡುಗಳ ನಡುವೆ. ಬಸ್ಸಿನ ಹಿಂದೆಲ್ಲ ಬರೆದಿರ್ತಾರಲ್ಲ DVG ಅವ್ರ ಕಗ್ಗ. ಇರುವ ಭಾಗ್ಯವನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕೆ ದಾರಿಯಲು ಮಂಕುತಿಮ್ಮ. ದೇವರು ಕೊಟ್ಟಿರುವಂತಹ ಅದ್ಭುತವಾದಂಥದ್ದನ್ನು ನೋಡಿ ಸಂತೋಷಿಸಬೇಕು. ನಾವು ಎಷ್ಟು ಜನ ಸೂರ್ಯನನ್ನು ನೋಡಿ ಸಂತೋಷಿಸ್ತೇವೆ, ಚಂದ್ರನ ನೋಡಿ ಸಂತೋಷಿಸ್ತೇವೆ, ಬೀಸುವ ಗಾಳಿಯನ್ನು ನೋಡಿ ಸಂತೋಷಿಸ್ತೇವೆ, ಚಿಗುರುವಂತಹ ಒಂದು ಗಿಡ ಮರಗಳನ್ನು ನೋಡಿ ಸಂತೋಷಿಸ್ತೇವೆ. ಆಗಲ್ಲ. ಯಾಕೆಂದ್ರೆ ನಮಗೆ ಕೊರತೆಯೊಂದೇ ಕಾಣ್ತಾ ಇರ್ತದೆ, ನಮ್ಮ ದೃಷ್ಟಿಕೋನ ಸರಿ ಇಲ್ಲ. ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದು ಕಪಿ, ಕೊರತೆಯೊಂದನು ನೀನು ನೆನೆದು ಮರಳಿ. ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನು ಮಂಕುತಿಮ್ಮ. DVG ಕೇಳ್ತಾ ಇದೆ, ಅದೇನಪ್ಪ ಬದುಕು? ಹಾಗಲ್ಲ. ಎಷ್ಟು ಸುಂದರವಾಗಿದೆ ಈ ಜೀವನ. ಆನಂದಮಯ ಈ ಜಗ ಹೃದಯ, ಏತಕ್ಕೆ ಭಯ ಮಾಡೋ. ಜ್ಞಾನಿಗಳು ಈ ಹಾಡನ್ನು ಹೇಳ್ತಾರೆ, ಜಗತ್ತು ಆನಂದಮಯ ಅಂತ. ನಮಗೆ ದುಃಖಮಯ ಅಂತ ಯಾಕೆ ಕಾಣಿಸುತ್ತೆ ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಪ್ರಾಬ್ಲಮ್ ಇದೆ. ಒಬ್ಬಳು ಪರ್ಸ್ ತೆಗೆದುಕೊಳ್ಬೇಕು ಅಂತ ಅಂಗಡಿಗೆ ಹೋದ್ಲಂತ. 45 ಪರ್ಸ್ ನೋಡಿದ್ಲು, ಅವಳಿಗೆ ಸಮಾಧಾನ ಆಗ್ಲಿಲ್ಲ. 46ನೇ ಪರ್ಸ್ ಬಹಳ ಚೆನ್ನಾಗಿದೆ, ಕಟ್ಟಿಕೊಡಿ, ಪ್ಯಾಕ್ ಮಾಡಿಕೊಡಿ ಅಂತ ಹೇಳಿದ್ಲಂತ. ರೇಟ್ ಎಷ್ಟು ಅಂತ ಕೇಳಿದ್ಲು. ಅವನು ಹೇಳಿದ, ಅಮ್ಮ, ಇದು ನಿಮ್ಮದೇ ಪರ್ಸು, ನೀವು ಬರುವಾಗ ತಕೊಂಡು ಬಂದಿದ್ದು, ಆದ್ರಿಂದ ಇದಕ್ಕೂ ರೇಟ್ ಇಲ್ಲ, ಫ್ರೀ ಅನ್ನಂತ. ನಮ್ಮ ಕತೆ ಹೀಗೆ. ನಮ್ಮ ಹತ್ರ ಇರುವ ವಸ್ತುವಿನ ಬೆಲೆ ನಮಗೆ ಗೊತ್ತಿಲ್ಲ, ಬೇರೆಯವ್ರ ಹತ್ರ ಇರುವುದು ಚಂದ ಕಾಣ್ತದೆ, ಆದ್ರಿಂದ ಸಮಸ್ಯೆ. ನಮ್ಮವರೊಬ್ರು ಸಿಂಗಾಪುರ ದೇಶಕ್ಕೆ ಹೋದ್ರು. ಅವರಿಗೆ ಮಗನ ಮನೆಗೆ ಹೋದ ಸಮಯದಲ್ಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು, ಮೂತ್ರ ಮಾಡ್ಲಿಕ್ಕೆ ಆಗಲಿಲ್ಲ. ಮೂತ್ರದ್ವಾರದಲ್ಲಿ ಏನೋ ಸಮಸ್ಯೆ ಆಯಿತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಡಾಕ್ಟರ್ ಆಪರೇಷನ್ ಮಾಡಿ ಬಿಲ್ ಕೊಟ್ಟರು, ಎಷ್ಟೋ ಲಕ್ಷ ರೂಪಾಯಿ ಬಿಲ್. ಇವರು ಬಿಲ್ ನೋಡ್ಕೊಂಡು ಗೊಳೋ ಅಂತ ಅಳ್ಲಿಕ್ಕೆ ಆರಂಭ ಮಾಡಿದ್ರು. ಡಾಕ್ಟರ್ ಎಲ್ಲ ಬಂದು ಹೇಳಿದ್ರಂತೆ, ವೃದ್ಧರೇ, ಅಳುವ ಅವಶ್ಯಕತೆ ಇಲ್ಲ, ಸ್ವಲ್ಪ ಕನ್ಸೆಷನ್ ಮಾಡೋಣ, ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಸ್ವಲ್ಪ ಕನ್ಸೆಷನ್ ಮಾಡೋಣ ಅಂತ ಹೇಳಿದ್ರಂತೆ. ಆ ಮುದುಕರು ಹೇಳಿದ್ರು, ಬಿಲ್ ನೋಡಿ ನಾನು ಅಳ್ತಾ ಇರೋದಲ್ಲ, ಈ 60 ವರ್ಷಗಳ ಕಾಲ ಮೂತ್ರ ಮಾಡಿದ್ದೇನೆ, ಊಟ ಮಾಡಿದ್ದು ಜೀರ್ಣ ಆಗಿದೆ, ಹಗಲು ರಾತ್ರಿ ಉಸಿರಾಟ ಮಾಡಿದ್ದೇನೆ, ಹೃದಯ ಲಬ್ ಡಬ್ ಅಂತ ತನ್ನಿಂದ ತಾನೇ ಕೆಲಸ ಮಾಡ್ತಾ ಇದೆ, ರಕ್ತ ಪರಿಚಲನೆ ಆಗ್ತಾ ಇದೆ, ಮಲಮೂತ್ರ ವಿಸರ್ಜನೆ, ಈ ಎಲ್ಲ ಅನೈಚ್ಛಿಕ ಕ್ರಿಯೆಗಳು, ಇನ್ವಾಲಂಟರಿ ಆಕ್ಷನ್ಸ್ ಏನ್ ನಡೀತಾ ಇದೆಯೋ ಅದು ಯಾವುದಕ್ಕೂ ಕೂಡ ನಾನು ಬಿಲ್ ಪೇ ಮಾಡಲಿಲ್ಲ, ಫ್ರೀ ಆಗಿ ನಡೀತಾ ಇದೆ. ಒಂದು ದಿವಸ ಮೂತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದಕ್ಕೆ ಇಷ್ಟು ಲಕ್ಷ ರೂಪಾಯಿ ಬಿಲ್ ಕೊಟ್ಟಿದ್ದಾರೆ ಡಾಕ್ಟ್ರು. ದೇವ್ರ ಅಕಸ್ಮಾತ್ ಏನಾದ್ರೂ ಬಿಲ್ ಕೇಳಿದ್ರೆ ನಾನು ಏನು ಮಾಡ್ಲಿ, ಒಂದು ದಿನನೂ ನಮಸ್ಕಾರ ನಿನಗೆ ಅಂತ ಹೇಳಿಲ್ವಲ್ಲ ಅಂತ ಕಣ್ಣಲ್ಲಿ ನೀರು ಬಂತು ಅಂದ್ರಂತ. ನೋಡಿ ಎಷ್ಟು ವಿಚಿತ್ರವಾಗಿದೆ. ದೇವರಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಅವನೇನೋ ಕಾರಣಕ್ಕಲ್ಲ, ಕೊಟ್ಟಿದ್ದೇ ಸಾಕಷ್ಟಿದೆ, ಅದಕ್ಕೆ ಕೊಡುವ ಕೃತಜ್ಞತೆಯೇ ನಮಸ್ಕಾರ, ಇನ್ನೇನಲ್ಲ. ಭಗವಂತ ಇಷ್ಟು ಸುಂದರವಾದ ಬದುಕನ್ನು ಕೊಟ್ಟಿದೀಯಾ, ಇಷ್ಟು ಸುಂದರವಾದ ಮನಸ್ಸನ್ನು ಕೊಟ್ಟಿದ್ಯಾ, ಎಷ್ಟು ಸುಂದರವಾದ ಸಂಬಂಧವನ್ನು ಕೊಟ್ಟಿದ್ಯಾ, ಮಾತಾಪಿತೃಗಳನ್ನು ಕೊಟ್ಟಿದ್ಯಾ, ವಿದ್ಯಾಬುದ್ಧಿಯನ್ನು ಕೊಟ್ಟಿದ್ಯಾ, ಇನ್ನೇನು ಬೇಕು, ಸಾಕು ಅಂತ ನೀವು ಹೇಳಿದ್ರೆ ನೀವು ಸಂತರು. ಅಂತಹ ಒಂದು ದೃಷ್ಟಿಕೋನ ನಾವು ಈ ಹೊಸ ವರ್ಷದ ದಿನ ಸಂಕಲ್ಪವನ್ನು ತೆಗೆದುಕೊಳ್ಬೇಕು. ನನ್ನ ದೃಷ್ಟಿಯನ್ನು ನಾನು ಬದಲಾಯಿಸಿಕೊಳ್ತೇನೆ. ದೃಷ್ಟಿ ಬದಲಾಯಿತು, ಜೀವನ ಚಂದವಾಗಿ ನಡೀಲಿಕ್ಕೆ ಆರಂಭ ಮಾಡ್ತದೆ. ಮೊದಲನೇ ಅಂಶ. ಎರಡನೇ ಅಂಶ ಏನಪ್ಪಾ ಅಂದ್ರೆ,
ಜೀವನದಲ್ಲಿ ಹೊಡೆತಗಳು ಬಂದಾಗ, ಕಷ್ಟಗಳು ಬಂದಾಗ, ನಷ್ಟಗಳಾದಾಗ ಇದು ಹೊರಟು ಹೋಗುತ್ತದೆ ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಇದು ನಾನು ಹೇಳೋ ಮಾತಲ್ಲ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಆಗಮಾಪಾಯಿನೋ ನಿತ್ಯಾಹ ತಾಂತಿತಿಕ್ಷಸ್ವ ಭಾರತ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಶೀತ, ಉಷ್ಣ, ಸುಖ, ದುಃಖ ಅರ್ಜುನ ಇವೆಲ್ಲ ಬರ್ತದೆ ಹೋಗುತ್ತೆ, ಬಂದದ್ದು ಹೋಗಲೇಬೇಕು. ಆದ್ದರಿಂದ ಸ್ವಲ್ಪ ಸಮಾಧಾನ, ತಾಳ್ಮೆ ಎಲ್ಲ ಹೊರಟೋಗುತ್ತೆ. ಈ ಬುದ್ಧಿಯನ್ನು ನಾವು ಬೆಳೆಸಿಕೊಳ್ಬೇಕು. ಕಷ್ಟಗಳು ಬಂದಾಗ ಹೆದರ್ಕೊಂಡು ಬಿಡ್ತೇವೆ ನಾವು. ಆದರೆ ನಮ್ಮ ಜೀವನದ ಅನುಭವವನ್ನು ಸ್ವಲ್ಪ ಹಿಂತಿರುಗಿ ನೋಡಿದಾಗ ಗೊತ್ತಿದೆ ನಮಗೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಷ್ಟಗಳನ್ನು ದಾಟ್ಕೊಂಡು ಬಂದಿದ್ದೇವೆ. ಆದರೆ ಎದುರಿಗೆ ಬಂದಾಗ ಅಯ್ಯೋ ತಡ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳ್ತೇವೆ. ಇಲ್ಲ, ಇದು ಕೂಡ ಹೊರಟು ಹೋಗುತ್ತೆ. ಅಪ್ಪ ಸಾಯುವ ಮುಂಚೆ ಮಗನಿಗೆ ಒಂದು ಉಂಗುರವನ್ನು ಕೊಟ್ಟಿದ್ದ. ಮಗ, ಜೀವನದಲ್ಲಿ ಅತ್ಯಂತ ದಾರುಣ ಸ್ಥಿತಿ ಬಂದಾಗ, ಕಠಿಣ ಪ್ರಸಂಗ ಬಂದಾಗ ಈ ಉಂಗುರದ ಮುಚ್ಚಳನ್ನು ತೆಗೆದು ನೋಡ್ಬೇಕು, ಅದು ನಿನ್ನನ್ನು ಕಾಪಾಡತ್ತೆ ಅಂತ ಹೇಳಿದ್ದ. ಮಗ ಜೀವನ ನಡೆಸ್ಕೊಂಡು ಹೋದ. ಅಂತ ಒಂದು ಪರಿಸ್ಥಿತಿ ಬರಲಿಲ್ಲ. ಕೊನೆಗೊಂದು ಸಂದರ್ಭ ಬಂತು, ಉರುಳು ಹಾಕೊಳ್ಬೇಕು, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿದ್ದ. ಏನೋ ಒಂದು ಪ್ರಸಂಗದಿಂದಾಗಿ ಅಪ್ಪ ಹೇಳಿದ ಮಾತು ನೆನಪಿಗೆ ಬಂತು. ಉಂಗುರದ ಮುಚ್ಚಳವನ್ನು ತೆಗೆದು ನೋಡಿದ. ಅದರಲ್ಲಿ ಒಂದು ಸಣ್ಣ ಚೀಟಿ. ಆ ಚೀಟಿಯಲ್ಲಿ ಅಪ್ಪ ಬರೆದಿದ್ದ, ಈವನ್ ದಿಸ್ ವಿಲ್ ಪಾಸ್ ಅವೇ. ಅಂದ್ರೆ ಏನರ್ಥ? ಇದು ಕೂಡ ದಾಟಿ ಹೋಗುತ್ತೆ, ಇದನ್ನು ಕೂಡ ನೀನು ಮೀರಿ ನಿಲ್ತೀಯ. ಶಾಂತವಾಗಿರು, ಮೌನವಾಗಿರು. ಈವನ್ ದಿಸ್ ವಿಲ್ ಪಾಸ್ ಅವೇ. ಅದ್ಭುತವಾದ ಸಂದೇಶ. ಆಗಮ ಅಪಾಯಿನೋ ಅನಿತ್ಯಾಹ ತಾಂತಿತಿಕ್ಷಸ್ವ ಭಾರತ. ಜೀವನದ ಅನುಭವಗಳು ಆಗಮಾಪಾಯಿ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಬೇವು ಬರ್ತದೆ, ಬೆಲ್ಲವು ಬರ್ತದೆ, ಸುಖ ಬರ್ತದೆ, ದುಃಖ, ಅವಮಾನ ಬರ್ತದೆ, ಮಾನವು ಬರ್ತದೆ. ಆಗಲಿ, ಬಂದದ್ದೆಲ್ಲ ಬರಲಿ, ಮನಸ್ಸೇ ಸಮಾಧಾನವಾಗಿರು. ನಮ್ಮ ಬದುಕಿನಲ್ಲಿ ಏನಾದರೂ ಧ್ಯೇಯವಾಕ್ಯ ಇದ್ರೆ ಇದಿರು. ಧ್ಯೇಯವಾಕ್ಯ ಏನು ಹೇಳಿ? ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ. ಇದು ಧ್ಯೇಯವಾಕ್ಯವಾಗಬೇಕು. ನಮ್ಮೊಬ್ಬರು ಸ್ವಾಮೀಜಿ ಮಂಕುತಿಮ್ಮನ ಕಗ್ಗದ ಮೇಲೆ ಉಪನ್ಯಾಸ ಕೊಡಲಿಕ್ಕೆ ಒಂದು ಊರಿಗೆ ಹೋಗಿದ್ರು. ಆ ಊರಿನಲ್ಲಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್, ಅವರು ತಪ್ಪು ಮಾಡದೇ ಇದ್ರು ಅವ್ರ ಮೇಲೆ ಒಂದು ಆರೋಪ ಬಂತು, ಇವರು ಹಣ ತಿಂದಿದ್ದಾರೆ ಅಂತ. ಪ್ರಾಮಾಣಿಕ ವ್ಯಕ್ತಿಗೆ ಅವಮಾನವೆಲ್ಲ ಸಹಿಸ್ಲಿಕ್ಕೆ ಆಗಲ್ಲ. ಹಾಗೆ ಅವರಿಗೆ ಅವಮಾನದಿಂದ ತುಂಬ ಮನನೊಂದು ಗಂಡ ಹೆಂಡತಿ ಇಬ್ರು ರಾತ್ರಿ ವಿಷ ಕುಡಿದು ಸಾಯೋಣ ಅಂತ ಯೋಚನೆ ಮಾಡ್ತಾರೆ. ವಿಷ ಎಲ್ಲ ತಂದಿಟ್ಕೊಂಡ್ರು. ರಾತ್ರಿ ಊಟ ಆದ್ಮೇಲೆ ಎಲ್ಲ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಆದರೆ ಅವತ್ತಿನ ಸಾಯಂಕಾಲದ ಹೊತ್ತು ಪಾಂಪ್ಲೆಟ್ ಬಿದ್ದುಕೊಂಡಿತ್ತು ಅವ್ರ ಮನೆ ಗೇಟ್ನೊಳಗಡೆ. ಪಾಂಪ್ಲೆಟ್ ಅಂದ್ರೆ ಹ್ಯಾಂಡ್ ಬಿಲ್. ಸ್ವಾಮಿಗಳ ಉಪನ್ಯಾಸ ಇದೆ ಮಂಕುತಿಮ್ಮನ ಕಗ್ಗದ ಮೇಲೆ ಅಂತ. ಗಂಡ ಹೆಂಡತಿ ಇಬ್ರು ಯೋಚನೆ ಮಾಡ್ತಾರೆ, ಹೆಂಗಂತಿದ್ರು ಸಾಯ್ತೇವೆ, ಒಂದು ಉಪನ್ಯಾಸ ಕೇಳ್ಕೊಂಡು ಬರೋಣ ಅಂತ ಹೋಗ್ತಾರೆ. DVG ಅವರ ಕಗ್ಗದ ಉದ್ದಕ್ಕೂ ಅವರು ಹೇಳಿದ ಮಾತು ಎರಡೇ: ಜೀವನೋತ್ಸಾಹ, ತಾಳ್ಮೆ. ಸೈರಣೆ, ಸಹನೆ, ತಾಳ್ಮೆ ಅದನ್ನು ರೂಢಿಸ್ಕೋಪ್ಪ. ಜೀವನದಲ್ಲಿ ಉತ್ಸಾಹ ಕಳ್ಕೊಳ್ಬೇಡ ಅಂತ ಮತ್ತೆ 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 ಹೇಳ್ತಾರೆ. ಅದು ಬದುಕಿದ ರೀತಿ ಹಾಗೆ. ಕಗ್ಗದುದ್ದಕ್ಕೂ ಈ ರೀತಿಯಾಗಿ ಸ್ವಾಮಿಗಳು ಉಪನ್ಯಾಸ ಕೊಟ್ಟ ಮೇಲೆ ಗಂಡ ಹೆಂಡತಿಗೆ ಅನಿಸ್ತಂತೆ, ತಕ್ಷಣ ತೀರ್ಮಾನ ಮಾಡೋದು ಬೇಡ, ಸ್ವಲ್ಪ ದಿನ ಕಾಯ್ದು ನೋಡೋಣ ಏನಾಗ್ತದೆ, ತಾಳ್ಮೆಯಿಂದ ಇರೋಣ ಅಂತ ತೀರ್ಮಾನ ಮಾಡಿ ಬರ್ತಾರೆ. ಬಹಳ ಆಶ್ಚರ್ಯ ಏನಂದ್ರೆ, ಕೆಲವೇ ದಿನಗಳಲ್ಲಿ ಅವರ ಮೇಲೆ ಬಂದಂತ ಆರೋಪ ಸುಳ್ಳು ಎಂಬುದಾಗಿ ಸಾಬೀತಾಗತ್ತೆ. ಮತ್ತೆ ಜೀವನವನ್ನು ನಡೆಸಲಿಕ್ಕೆ ಆರಂಭ ಮಾಡ್ತಾರೆ. ಅವರೇ ಬಂದು ಹೇಳ್ತಾರೆ, ಸ್ವಾಮೀಜಿ ನಿಮ್ಮ ಉಪನ್ಯಾಸದಿಂದ ನಮ್ಮ ಜೀವನ ಉಳಿಯಿತು ಅಂತ. ನಮ್ಮ ಶಾಸ್ತ್ರಗಳು ಇಂತಹ ಒಂದು ಮಾರ್ಗದರ್ಶನವನ್ನು ನಮಗೆ ಮಾಡುತ್ತೆ. ಅಂತಹ ಭಗವದ್ಗೀತೆಯನ್ನು ನಾವು ಓದಬೇಕು. ನಮ್ಮ ಮಕ್ಕಳಿಗೆ ಅದನ್ನು ನಾವು ವರ್ಗಾಯಿಸಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ಜೀವನದಲ್ಲಿ ಕಷ್ಟ ಬಂದಾಗ ನನ್ನ ತಾಯಿ ನನಗೆ ಈಗ ಸಮಾಧಾನ ಮಾಡುವಳಿಲ್ಲ, ಆದರೆ ಭಗವದ್ಗೀತೆ ಎನ್ನುವ ತಾಯಿ ಇದ್ದಾಳೆ, ಅವಳನ್ನು ನಾನು ಓಪನ್ ಮಾಡಿ ಒಂದು ಶ್ಲೋಕವನ್ನು ಓದಿದರೆ ಮನಸ್ಸಿಗೆ ಸಮಾಧಾನ ಸಿಗತ್ತೆ ಅಂತ. ಅಂತಹ ಅದ್ಭುತವಾದ ಪರಂಪರೆ ನಮ್ಮದು. ಎರಡನೇ ಸಂಗತಿ, ಆಗಮಾಪಾಯಿನೋ ಅನಿತ್ಯಾಹ ಎಂಬುದು ಸೂತ್ರ. ಇನ್ನು ಮೂರನೇ ಸಂಗತಿ ಒಂದಿದೆ, ಅದನ್ನು ಕರ್ಮ ಸಿದ್ಧಾಂತ ಎಂಬುದಾಗಿ ಹೇಳ್ತಾರೆ. ಎಷ್ಟೋ ಸಲ ನಮ್ಮ ಬದುಕಿನ ಸಮಸ್ಯೆಗಳಿಗೆ ಬೇರೆ ಯಾರನ್ನೋ ಕಾರಣೀಕರ್ತರನ್ನಾಗಿ ಮಾಡ್ತೇವೆ. ಅದೇ ನಿಜವಾಗ ಪ್ರಾಬ್ಲಮ್. ಪಕ್ಕದ ಮನೆಯವ್ರ ಕಾರಣ, ಅಪ್ಪ ಅಮ್ಮಂದಿರ ಕಾರಣ, ನೆಂಟರಿಷ್ಟರ ಕಾರಣ, ಸ್ನೇಹಿತರ ಕಾರಣ, ಕೊನೆಗೆ ನವಗ್ರಹಗಳು ಪಾಪದ ಮೇಲೆ ತಿರುಗ್ತಾ ಇದೆಯಲ್ಲ ಅವು ಕಾರಣ. ಅವು ಆಗಲಿಲ್ಲ ಅಂದ್ರೆ ದೇವ್ರ ಕಾರಣ ಅಂತ. ನಾವು ಮಾತ್ರ ಕಾರಣೀಕರ್ತರಲ್ಲ, ನಾವು ತುಂಬ ಸಹಜ ಅಂತ ಹೇಳ್ತೇವೆ. ಇದೇ ದೊಡ್ಡ ಪ್ರಾಬ್ಲಮ್.
ಆದರೆ ಸನಾತನ ಸಂಸ್ಕೃತಿ ಹೇಳುತ್ತೆ, ತಮ್ಮ ನಿನ್ನ ಕರ್ಮವೇ ನಿನಗೆ ಸುಖವೂ ದುಃಖವೂ ಆದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ತನ್ನ ಶಿಲುಬೆಯ ತಾನೇ ಹೊತ್ತನಲ ಗುರು ಯೇಸು, ನಿನ್ನ ಕರ್ಮದ ಹೊರೆಯ ಬಿಡದ ನೀನೆ ಹೊರು. ನಮ್ಮ ಕರ್ಮದ ಹೊರೆಯನ್ನು ನಾವು ಹೊತ್ತುಕೊಂಡು ಜೀವನವನ್ನು ನಡೆಸ್ತಾ ಇದ್ದೇವೆ. ಆ ಕರ್ಮವೇ ಬೇರೆ ಬೇರೆ ವ್ಯಕ್ತಿಯ ರೂಪದಲ್ಲಿ, ವಸ್ತುವಿನ ರೂಪದಲ್ಲಿ ನಮ್ಮ ಮುಂದೆ ಕಾಣಿಸಿಕೊಳ್ತಾ ಇದೆ. ಆದ್ದರಿಂದ ನನ್ನ ಕರ್ಮವನ್ನು ಸುಧಾರಿಸಿಕೊಳ್ತೇನೆ, ಬೇರೆಯವರ ಬಗ್ಗೆ ನಾನು ದ್ವೇಷ ಮಾಡಲ್ಲ. ಈ ಒಂದು ಮನೋಧರ್ಮ ನಮಗೆ ಯಾವಾಗ ಬರ್ತದೆ ಹೇಳಿ? ಕರ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡು ನನ್ನ ಬದುಕಿನ ಜವಾಬ್ದಾರಿಯನ್ನು ನಾನೇ ಹೊತ್ತುಕೊಂಡಾಗ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಅದ್ರ ಬದಲಾಗಿ ನಾವೇನು ಮಾಡ್ತೇವೆ? ದೇವ್ರ ಕಾರಣ, ಸ್ವಾಮಿ ದೇವರು ಸುಖವಾಗಿಟ್ಟಿಲ್ಲ ನನ್ನನ್ನು, ದೇವರು ಕಷ್ಟ ಕೊಟ್ಟಿದ್ದಾನೆ ಅಂತ. ತುಂಬ ತಪ್ಪು ಕಲ್ಪನೆ ಇದು. ನಾನು ಸುಖವನ್ನಾಗಲಿ ದುಃಖವನ್ನಾಗಲಿ ಕೊಡೋದಿಲ್ಲ ಅಂತ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಖ್ಯಂತಿ ಜಂತವಃ. ಮನುಷ್ಯನ ಕರ್ಮವೇ ಕಾರಣ ಸುಖಕ್ಕೂ ದುಃಖಕ್ಕೂ. ಆದ್ದರಿಂದ ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್. ನಿನ್ನನ್ನು ನೀನು ಉದ್ಧರಿಸಿಕೋತಮ್ಮ. ನಿನ್ನ ಭವಿಷ್ಯ, ನಿನ್ನ ಜೀವನ ನಿನ್ನ ಕೈಯಲ್ಲಿದೆ, ಇನ್ಯಾರು ಜವಾಬ್ದಾರರಲ್ಲ ಅದಕ್ಕೆ ಎಂಬುದಾಗಿ ಹೇಳ್ತಾರೆ. ಈ ಸನಾತನ ಸಂದೇಶ ನಮ್ಮ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಕುಳಿತುಕೊಳ್ಬೇಕು. ಮೊದಲನೇದು ಯಾವ್ದು ಹೇಳಿ? ದೃಷ್ಟಿಕೋನ ಸರಿಯಾಗಬೇಕು. ಎರಡನೇದು, ಜೀವನ ಅನ್ನೋದು ಆಗಮಾಪಾಯಿ, ಬಂದು ಹೋಗುವಂಥದ್ದು ಎಂಬುದಾಗಿ. ಮೂರನೇದಾಗಿ, ನಮ್ಮ ಕರ್ಮವೇ ಸುಖ ದುಃಖವನ್ನು ಕೊಡುವಂಥದ್ದು. ನಾಲ್ಕನೇ ಒಂದು ಅಂಶ ಇದೆ, ಬಹಳ ಸುಂದರವಾದ ವಿಷಯ. ಭಗವಂತನಿಗೆ ಶರಣಾಗಬೇಕು. ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಸ್ವೀಕಾರ ಮಾಡಬೇಕು. ಜೀವನದಲ್ಲಿ ವಿಷಮ ಪರಿಸ್ಥಿತಿ, ವಿಪರೀತ ಪರಿಸ್ಥಿತಿಗಳು ಬಂದಾಗ ಭಗವಂತನಿಗೆ ಶರಣಾಗುವುದನ್ನು ಅಭ್ಯಾಸ ಮಾಡಬೇಕು. ಅದ್ಭುತವಾದ ಪವಾಡ ಘಟಿಸುತ್ತೆ ನಮ್ಮ ಜೀವನದಲ್ಲಿ. ಯಾವುದೋ ರೂಪದಲ್ಲಿ ಆ ಸಮಸ್ಯೆ ಕರಗಿ ಹೋಗುತ್ತೆ, ಅಥವಾ ಆ ಸಮಸ್ಯೆಯನ್ನು ಎದುರಿಸುವ ಶಕ್ತಿ ನಮಗೆ ಬರ್ತದೆ. ಶರಣಾಗತಿ ಪ್ರಜ್ಞೆ ಸನಾತನ ಧರ್ಮದ ಜೀವನ ಶೈಲಿ ಹಾಸುಹೊಕ್ಕಾಗಿರತಕ್ಕಂಥದ್ದು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ಬಂಧನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಅನೇಕ ವಿಧಗಳಲ್ಲಿ ನಾವು ಮಾಡುವ ಸಾಧನೆಗೆ ಒಂದೇ ಒಂದು ಉದ್ದೇಶ, ಭಗವಂತನ ಪದತಲಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳುವುದು, ಶರಣಾಗುವಂಥದ್ದು. ಅವಮಾನ ಆಗಿದೆಯಾ ಸ್ವಾಮಿ, ಅದು ನಿನ್ನ ಇಚ್ಛೆ. ನನಗೆ ಕಷ್ಟ ಬಂದಿದೆಯಾ, ಅದು ನಿನ್ನ ಇಚ್ಛೆ. ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಮಾಡೋದೇ. ಆದರೆ ಸ್ವೀಕಾರ ಮಾಡುವಾಗ ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ. ಭಗವಂತ ನನ್ನ ಉದ್ಧಾರಕ್ಕೋಸ್ಕರ ಈ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾನೆ, ನಾನು ಸ್ವೀಕಾರ ಮಾಡ್ತೇನೆ. ಹಾಗೆ ನಮ್ಮ ಅಹಂಕಾರವನ್ನು ಭಗವಂತನ ಪದತಲಕ್ಕೆ ಸಮರ್ಪಿಸಿದ ತಕ್ಷಣ ಅವನ ಅನುಗ್ರಹದ ಏನು ರಾಶಿ ನಮ್ಮ ಮೂಲಕ ಹರಿಲಿಕ್ಕೆ ಆರಂಭವಾಗ್ತದೆ. ಭಗವಂತ ನಮ್ಮ ಮೂಲಕ ಪ್ರವಹಿಸುವುದನ್ನ ಅಡ್ಡಗಟ್ಟಿದವರು ನಾವೇ. ನಮ್ಮ ಅಹಂಕಾರವೇ ತಡೆಗೋಡೆಯಾಗಿ ನಿಂತುಕೊಂಡಿದೆ. ಅದಕ್ಕೆ ಎಲ್ಲ ಸಾಧನೆಗಳು, ಪೂಜೆಯೋ ಭಜನೆಯೋ ಧ್ಯಾನವೋ, ಇದೆಲ್ಲದರ ಉದ್ದೇಶ ಏನು ಹೇಳಿ? ನಾನೆನುತ್ತೆ ಕಿರಿ ಕೊಡದ ನೀರು ಗಾನಗೈವುದು ಹೆಮ್ಮೆಯಿಂ ಕಡಲ ಮರೆತು. ನಾನು ಎನ್ನುವ ಅಹಂಕಾರವನ್ನ ಭಗವಂತನ ಪದತಲಕ್ಕೆ ಸಮರ್ಪಿಸಬೇಕು. ಇದೇ ಎಲ್ಲ ಸಾಧನೆಗಳ ಸಾರಭೂತವಾದ ವಿಷಯ. ಆವಾಗ ನೋಡಿ, ಜೀವನದ ಪ್ರತಿಯೊಂದು ಘಟನೆಯೂ ಕೂಡ ಅನುಕೂಲಕರವಾಗಿ ಪರಿಣಮಿಸಲಿಕ್ಕೆ ಶುರುವಾಗ್ತದೆ. ಶ್ರೀಕೃಷ್ಣ ಪರಮಾತ್ಮನು ತನ್ನ ದ್ವಾರಕೆಗೆ ಹೊರಟು ಹೋಗುವಾಗ ಕುಂತಿದೇವಿ ಬಂದು ಒಂದು ಪ್ರಾರ್ಥನೆ ಮಾಡ್ತಾಳೆ. ಏನು? ಕೃಷ್ಣ ಆವಾಗ ದುಃಖ ಕೊಡ್ತಾ ಇರು ಅಂತ. ಯಾರಾದರೂ ಈ ಪ್ರಾರ್ಥನೆ ಮಾಡ್ತಾರ? ಅವಳು ಯಾಕೆ ಕೇಳಿದ್ಲು ಅಂದ್ರೆ, ನನ್ನ ಜೀವನದಲ್ಲಿ ಕಷ್ಟಗಳು ದುಃಖಗಳು ಇದ್ದಾಗ ಕೃಷ್ಣ ನನ್ನ ಜೊತೆಗಿದ್ದೀಯಾ, ಕೃಷ್ಣ ಜೊತೆಗಿದ್ರೆ ಸಾಕು, ಅದೇ ಸುಖ, ಅದೇ ಶಾಂತಿ. ಆದ್ದರಿಂದ ಕಷ್ಟ ಬರ್ತಾ ಇರಲಿ, ಆ ಮೂಲಕವಾಗಿ ನೀನು ಬರ್ತಾ ಇರ್ತೀಯ ನಮ್ಮ ಜೀವನದಲ್ಲಿ, ಆದ್ರಿಂದ ನಾನು ಶಾಂತಿ ಸಮಾಧಾನವನ್ನು ಪಡಿತೇನೆ ಅಂತ. ಎಂತ ಅದ್ಭುತವಾದ ಮಾತು. ಪಾಂಡವರು ಕಾಡಿನಲ್ಲಿದ್ದರು, 12 ವರ್ಷ ವನವಾಸ ಮಾಡಿದ್ರು ಸರಿ, ಆದರೆ ಅವರಿಗಿದ್ದಷ್ಟು ಶಾಂತಿ ದುರ್ಯೋಧನನಿಗಿರಲಿಲ್ಲ, ಕಂಸನಿಗಿರಲಿಲ್ಲ, ರಾವಣನಿಗಿರಲಿಲ್ಲ. ಯಾಕಂದ್ರೆ ಆಸುರೀ ವೃತ್ತಿ ಯಾರಲ್ಲಿ ಇರ್ತದೋ ಅವರಿಗೆ ಶಾಂತಿ ಸಮಾಧಾನ ಇಲ್ಲ. ದೈವೀ ವೃತ್ತಿಯನ್ನ, ದೈವೀ ಸ್ವಭಾವನ ಬೆಳೆಸಿಕೊಂಡರೆ ಮಾತ್ರವೇ ಶಾಂತಿ ಸಮಾಧಾನ ಸಾಧ್ಯ. ಆದ್ದರಿಂದ ಭಗವದ್ ಅರ್ಪಣೆ ಬುದ್ಧಿಯನ್ನು ನಾವು ಅಭ್ಯಾಸ ಮಾಡಲಿಕ್ಕೆ ಈ ಕಷ್ಟ ನಷ್ಟಗಳು ನಮ್ಗೆ ಸಹಾಯ ಮಾಡುತ್ತೆ. ಜೀವನದಲ್ಲಿ ಪೆಟ್ಟು ಬಿದ್ದಾಗಲೇ ಭಗವಂತ ನೆನಪಾಗು. ಸಂಕಟ ಬಂದಾಗ ವೆಂಕಟರಮಣ. ಆದ್ರಿಂದ ಆವಾಗ ಭಗವಂತ ಕಷ್ಟ ಕೊಡ್ತಾ ಇರ್ತಾನೆ. ಯಾಕಂದ್ರೆ ನೆನಪಾಗಲಿ ಸ್ವಲ್ಪ ಅಂತ.
ಕಬೀರ ಬಹಳ ಚೆನ್ನಾಗಿ ಹೇಳ್ತಾನೆ, ಯಾರಾದರೂ ನಿಮಗೆ ಅವಮಾನ ಮಾಡಿದರೆ, ತಿರಸ್ಕಾರ ಮಾಡಿದರೆ ಬೇಸರ ಪಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮ ಮನೆ ಮುಂದೆ ಅವರಿಗೊಂದು ಗುಡಿಸಲು ಕಟ್ಟಿಕೊಡಿ ಅಂತ. ಯಾಕಂದ್ರೆ ಸೋಪು ನೀರು ಇಲ್ದೇನೆ ನಿಮ್ಮ ಪಾಪವನ್ನೆಲ್ಲ ತೊಳಿತಾರೆ ಅವರು ಅಂತ ಹೇಳ್ತಾನೆ. ಎಂತ ಅದ್ಭುತವಾದ ಅವಕಾಶ! ಯಾರೋ ಅವಮಾನ ಮಾಡಿದ್ರಪ್ಪ, ಭಗವಂತ ನನ್ನ ಪಾಪ ಕ್ಷಯವಾಗುವುದಕ್ಕೆ ಒಂದು ಅವಕಾಶ ಕಲ್ಪಿಸಿದೀಯಾ, ಧನ್ಯವಾದ ಅಂತ ಹೇಳೋದು ಜಾಣತನ. ಅದು ನಾವೇನು ಮಾಡ್ತೇವೆ, ಅಹಂಕಾರಿಗಳೇನು ಮಾಡ್ತೇವೆ, ನನಗೆ ಕತ್ತೆ ಎಂದಿಯಾ ಅಂತ ವಾಪಸ್ ನಾವು ಕತ್ತೆ ಅಂತ ಬೈತೇವೆ. ಅಂದ್ರೆ ನಾವು ಒಪ್ಪಿಕೊಳ್ಬಿಡ್ತೇವೆ ನಾವು ಕತ್ತೆ ಹೌದು ಅಂತ. ಆದರೆ ಭಗವದ್ ಭಕ್ತ ಹಾಗೆ ಮಾಡಲ್ಲ. ಬುದ್ಧ ಭಗವಂತ ಭಿಕ್ಷೆಗಂತ ಹೋಗ್ತಾನೆ ಮನೆ ಮನೆಗೆ. ಒಬ್ಬಳು ಹೆಂಗಸು ವಾಚಾಮಗೋಚರ ಬೈದು ಬಿಡ್ತಾಳೆ, ದೊಡೂತಿ ಪುರುಷ ನೀನ್ ಯಾಕೆ ಭಿಕ್ಷೆ ಬಿಡ್ತಿದ್ಯಾ, ನಿಮ್ಮಂಥವರಿಂದಲೇ ಹಾಳಾಗಿ ಹೋಗಿರೋ ದೇಶ ಹಾಗೆ ಹೀಗೆ ಅಂತ ಬೈತಾಳೆ ಅವಳು. ಅವನೇನೂ ಪ್ರತಿಕ್ರಿಯೆ ಸಲ್ಲಿಸದೆ ಹಾಗೆಯೇ ಹೋಗಿ ಒಂದು ಮರದಡಿಯಲ್ಲಿ ಕುಳಿತುಕೊಳ್ತಾನೆ ಶಾಂತವಾದಂತಹ ಮುಖಮುದ್ರೆಯೊಂದಿಗೆ. ಅವನ ಜೊತೆಗೆ ಆನಂದ ಅಂತ ಅವನ ಶಿಷ್ಯ ಇದ್ದ. ಅವನು ಕೇಳ್ತಾನೆ, ಬುದ್ಧದೇವ ಎಷ್ಟು ಪ್ರಶಾಂತವಾಗಿದ್ದೀಯಲ್ಲ, ಆಕೆ ಬೈದಿದ್ರಿಂದ ಮನಸ್ಸಿಗೆ ಬೇಸರ ಆಗಿಲ್ಲ, ನನಗೆ ಎಷ್ಟು ಸಿಟ್ಟು ಬಂದಿದೆ ಅಂದ್ರೆ 2 ಬಾರಿಸಬೇಕು ಅಂತ ಅನಿಸ್ತಾ ಇದೆ ಅಂತಾನೆ ಅವನು. ಆಗ ಬುದ್ಧ ಹೇಳ್ತಾನಂತೆ, ಯಾಕೆ ಬೇಸರ ಪಟ್ಕೊಳ್ಬೇಕು ಆನಂದ, ಯಾರದ್ದೋ ಮನೆಗೆ ನೀನು ಹೋದಾಗ ಅವ್ರು ಏನೋ ಒಂದು ಕಾಣಿಕೆಯನ್ನು ಕೊಟ್ಟರೆ ನೀನು ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಪಕ್ಷದಲ್ಲಿ ಅದು ಯಾರಿಗೆ ಉಳಿತದೆ ಹೇಳು, ಅವರಿಗೆ ಉಳಿತದೆ. ಹಾಗೆ ಅವಳು ಕೊಟ್ಟಂತ ಎಲ್ಲ ಕಾಣಿಕೆಗಳನ್ನ ನಾನು ಸ್ವೀಕಾರ ಮಾಡಲೇ ಇಲ್ಲ, ಈಗ ಯಾರಿಗೆ ಉಳಿಯಿತು ಹೇಳು, ಅವಳಿಗೆ ಉಳಿಯಿತು. ಆದ್ರಿಂದ ಚಿಂತೆ ನಾನು ಯಾಕೆ ಮಾಡಬೇಕು ಅಂತ ಹೇಳ್ತಾನೆ. ಇದು ಆಧ್ಯಾತ್ಮಿಕ ದೃಷ್ಟಿ. ಬದುಕಿನ ಎಲ್ಲ ಸಮಸ್ಯೆಗಳನ್ನ ಸಮಚಿತ್ತತೆಯಿಂದ ಎದುರಿಸುವ ಸಾಮರ್ಥ್ಯ ನಮಗೆ ಬರ್ತದೆ. ಹೀಗೆ ಯುಗಾದಿ ಹಬ್ಬದ ದಿನ ಬದುಕಿನ ದ್ವಂದ್ವಗಳನ್ನ ಸಮತ್ವ ಬುದ್ಧಿಯಿಂದ ಸ್ವೀಕರಿಸತಕ್ಕಂತಹ ಒಂದು ಪಕ್ವತೆಯನ್ನ ನಾವು ಗಳಿಸಿಕೊಳ್ಳಬೇಕು. ಜೀವನದಲ್ಲಿ ನಿಜವಾದ ಆಸ್ತಿ ಯಾವುದಪ್ಪ ಅಂದ್ರೆ ಈ ಮನಸ್ಸಮಾಧಾನವೇ ಆಸ್ತಿ. ನಾವು ಹೊರಗಡೆ ಆಸ್ತಿ ಮಾಡೋ ಪ್ರಯತ್ನವನ್ನು ಮಾಡ್ತೇವೆ, ಸ್ವಲ್ಪ ಶ್ರಮ ಪಟ್ಟರೆ ಮಾಡ್ಬೋದು, ಮನೆ ಕಟ್ಟಬಹುದು, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಮನಸ್ಸಮಾಧಾನ ಎನ್ನುವ ಆಸ್ತಿ ಇದೆಯಲ್ಲ, ಅದು ಸತತ ಪ್ರಯತ್ನದಿಂದ ಆಧ್ಯಾತ್ಮಿಕ ಸಾಧನೆಯಿಂದ ಮಾತ್ರ ಲಭ್ಯವಾಗುವಂಥದ್ದು. ಅದಕ್ಕೆ ನಿತ್ಯವೂ ಪೂಜೆ, ಭಜನೆ, ಧ್ಯಾನ, ಜಪ, ತೀರ್ಥಕ್ಷೇತ್ರ ಯಾತ್ರೆ, ಹಬ್ಬ ಹರಿದಿನಗಳನ್ನು ಯಾಕೆ ಹೇಳಿದ್ದಾರೆ? ಈ ಮನಸ್ಸಮಾಧಾನ ಎನ್ನುವಂತಹ ಒಂದು ಆಸ್ತಿಯನ್ನು ಮಾಡಪ್ಪ, ಅದೇ ಬದುಕಿನ ದೊಡ್ಡ ಸೌಲಭ್ಯ ಎಂಬುದಾಗಿ. ಆದ್ದರಿಂದ ಇವತ್ತಿನ ಯುಗಾದಿಯ ದಿನ ನಾವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡೋಣ. ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಸಮಚಿತ್ತತೆಯಿಂದ ಅದನ್ನು ಎದುರಿಸುತ್ತಾ ಮನಸ್ಸಿನ ಸಮಾಧಾನವನ್ನು ಕಾಯ್ದುಕೊಳ್ಳೋಣ. ತತ್ಪೂರಕವಾಗುವಂತಹ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳನ್ನು ಅನುಷ್ಠಾನ ಮಾಡೋಣ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಆಚರಿಸುತ್ತಾ ಮುಂದಿನ ತಲೆಮಾರಿಗೆ ಅದನ್ನು ಕೊಟ್ಟು ನಾವು ಕೃತಾರ್ಥರಾಗೋಣ ಅಂತ ಹೇಳ್ತಾ, ಕುಮಟಾದ ಈ ಕಾರ್ಯಕ್ರಮ ನನಗೆ ಬಹಳ ಮನ ಮುಟ್ಟಿದೆ, ಬಹಳ ಸಂತೋಷ ಆಗಿದೆ. ಇನ್ನೂ ಚೆನ್ನಾಗಿ ಇಂತಹ ಕಾರ್ಯಕ್ರಮಗಳು ನಡೆಯಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಜೀವನ ಮೌಲ್ಯವನ್ನು ಅತ್ಯಂತ ಮಾರ್ಮಿಕವಾಗಿ ಮನಮುಟ್ಟುವಂತೆ ನಮ್ಮೆಲ್ಲರಿಗೆ ಬೋಧಿಸಿದಂತಹ ಪೂಜ್ಯ ಗುರುಗಳಾದ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪಾದಗಳಿಗೆ ವಿನಯಪೂರ್ವಕವಾಗಿ ನಮಸ್ಕರಿಸುತ್ತಾ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ಕೊನೆಯ ಭಾಗ, ಸಭಾ ಕಾರ್ಯಕ್ರಮದ ಕೊನೆಯ ಭಾಗ ವಂದೇ ಮಾತರಂ ಶ್ರೀ ಮಹೇಶ್ ನಾಯ್ಕ್ ಇವರಿಂದ. ಸಭಾ ಕಾರ್ಯಕ್ರಮದ ನಂತರ ಅರ್ಧ ಗಂಟೆಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯ ಮೂಲಕ ತೆರೆದುಕೊಳ್ಳಲಿದೆ. ದಯವಿಟ್ಟು ಕಲಾಸಕ್ತರು ಯುಗಾದಿ ಉತ್ಸವ ಸಮಿತಿ ಆಯೋಜಿಸಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸವಿಯನ್ನು ಸವಿಯುವಂತೆ ವಿನಯಪೂರ್ವಕವಾಗಿ ವಿನಂತಿಸುತ್ತೇವೆ. ರಾಷ್ಟ್ರಗೀತೆ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ.
ವಂದೇ ಮಾತರಂ. ಶುಭ್ರಜೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ಧ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ. ವಂದೇ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈರ್ತ ಖರ ಕರವಾಲೆ ಅಬಲಾಕೆ ನಮಾಯೆ ತೋ ಬಲೆ ಬಹುಬಲಧಾರಿಣೀ ನಮಾಮಿ ತಾರಿಣೀ ರಿಪುದಲವಾರಿಣೀ ಮಾತರಂ. ವಂದೇ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಯಿ ಪ್ರತಿಮಾ ಗಡಿ ಮಂದಿರೇ ಮಂದಿರೇ. ವಂದೇ ಮಾತರಂ ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅಥುಲಾಂ ಸುಜಲಾಂ ಸುಫಲಾಂ ಮಾತರಂ. ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ. ವಂದೇ ಮಾತರಂ ವಂದೇ ಮಾತರಂ. ಭಾರತ್ ಮಾತಾ ಕಿ. ವಂದೇ ಮಾತರಂ ಗೀತೆಯನ್ನು ಹಾಡಿರುವ ಮಹೇಶ್ ನಾಯ್ಕ ಅವರಿಗೆ ಯುಗಾದಿ ಉತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ. ಇದೇ ವೇದಿಕೆಯ ಮೇಲೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಸಭಿಕರೆಲ್ಲರೂ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. 15ನೇ ವರ್ಷದ ಯುಗಾದಿ ಉತ್ಸವದ